ನಮಸ್ಕಾರ. ಮೆಗಾ ಸುದ್ದಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಹೇಮಕುಮಾರ್. ಬೇಸಿಗೆಯಲ್ಲಿ ಸಾಕಷ್ಟು ಬಿಸಿಲು ಇರುವಂತ ಹಿನ್ನೆಲೆಯಲ್ಲಿ ಈ ಬಾರಿಯಂತೂ ಜನ ಹೈರಾಣಾಗಿ ಹೋಗಿದ್ದಾರೆ. ದಿನದಿಂದ ದಿನಕ್ಕೆ ಇದರ ತಾಪಮಾನ ಜಾಸ್ತಿ ಆಗ್ತಾ ಇದೆ. ಉತ್ತರ ಕರ್ನಾಟಕ ಭಾಗದಲ್ಲಿ ಅಂತೂ ಜನ ತತ್ತರಿಸಿ ಹೋಗ್ತಿದ್ದಾರೆ. ಕುಡಿಯುವ ನೀರಿಗಾಗಿ ಪರದಾಡುವಂಥ ಪರಿಸ್ಥಿತಿ, ಕಿಲೋಮೀಟರ್ ಗಟ್ಟಲೆ ಹೋಗಿ ನೀರನ್ನು ತರುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇದು ಒಂದು ಭಾಗ. ಆದರೆ ಮತ್ತೊಂದು ಭಾಗ, ಈ ಬಿಸಿಲಿಗೆ ಸಾಕಷ್ಟು ಆರೋಗ್ಯ ಸಮಸ್ಯೆಗಳು ಕೂಡ ಈಗ ಕಾಣ್ತಾ ಇರುವಂಥದ್ದು. ಸೊ ಹಂಗಾಗಿ ಆರೋಗ್ಯ ಇಲಾಖೆಯಿಂದ ಈಗ ಮಾರ್ಗಸೂಚಿ ಕೂಡ ಬಿಡುಗಡೆ ಆಗಿದೆ. ಈ ಬೇಸಿಗೆಯ ಸಂದರ್ಭದಲ್ಲಿ ಯಾವ ರೀತಿಯಾಗಿ ತಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಬೇಕು ಅನ್ನೋದು, ಯಾವ ಸಮಯದಲ್ಲಿ ಮನೆಯಿಂದ ಆಚೆ ಬರಬೇಕು, ಯಾವ ಸಮಯದಲ್ಲಿ ಮನೆಯಲ್ಲಿ ಇರಬೇಕು, ಮತ್ತು ಇಂಥ ಸಮಯದಲ್ಲಿ ಯಾವೆಲ್ಲ ಆಹಾರಗಳು ಉಪಯುಕ್ತ ಆಗತ್ತೆ ಬೇಸಿಗೆಯಲ್ಲಿ ಅನ್ನೋದ್ರ ಬಗ್ಗೆ ಮಾರ್ಗಸೂಚಿಯನ್ನು ಕೂಡ ಬಿಡುಗಡೆ ಮಾಡಲಾಗ್ತಾ ಇದೆ. ಸೊ ಹಂಗಾಗಿ ಆಹಾರ ಇಲಾಖೆ ಕೊಟ್ಟಿರುವಂಥ ಮಾರ್ಗಸೂಚಿಗಳೇನು, ಇಷ್ಟು ಬೇಗ ಯಾಕೆ ಈ ರೀತಿಯಾಗಿ ನೀರಿನ ಸಮಸ್ಯೆ ಆಗ್ತಾ ಇದೆ, ಏನು ಮಾಡಬೇಕು, ಇನ್ನು 2 ತಿಂಗಳ ಕಾಲ ಇದೇ ರೀತಿ ಬಿಸಿಲು ಇದೆ, ಬಟ್ ವರ್ಷದಿಂದ ವರ್ಷಕ್ಕೆ ಈ ರೀತಿಯ ತಾಪಮಾನ ಹೆಚ್ಚಳ ಆಗೋದು ಕಾರಣ ಏನು, ಎಲ್ಲದರ ಬಗ್ಗೆ ಚರ್ಚೆ ಮಾಡೋಣ. ಇದೇ ಇವತ್ತಿನ ವಿಶೇಷ. ಬಿಸಿಲು ದಿಗಿಲು, ಆರೋಗ್ಯ ಎಚ್ಚರ. ಈ ಬಾರಿಯಂತೂ ರಾಜ್ಯದ ಜನ ತತ್ತರಿಸಿ ಹೋಗ್ತಿದ್ದಾರೆ ಈ ಬಿಸಿಲಿನಿಂದಾಗಿ. ಸೊ ದಿನದಿಂದ ದಿನಕ್ಕೆ ತಾಪಮಾನ ಹೆಚ್ಚಳ ಆಗ್ತಾ ಇರುವಂಥ ಹಿನ್ನೆಲೆಯಲ್ಲಿ ಏನು ಮಾಡಬೇಕು ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಅಂದರೆ ಪ್ರತಿಯೊಂದು ಸೀಸನಲ್ಲಿ ಒಂದೊಂದು ಸಮಸ್ಯೆ. ಸೊ ರಾಜ್ಯದಲ್ಲಿ ದಿನದಿಂದ ದಿನಕ್ಕೆ ತಾಪಮಾನ ಹೆಚ್ಚಳ ಆಗ್ತಾ ಇದೆ. ವೃದ್ಧರು ಆಗಿರ್ಬೋದು, ಗರ್ಭಿಣಿ, ನವಜಾತ ಶಿಶು, ಮಕ್ಕಳು ಎಲ್ಲರೂ ಕೂಡ ಈಗ ಹೈರಾಣ ಆಗುವಂಥ ಪರಿಸ್ಥಿತಿ. ಈ ರಣ ಬಿಸಿಲು ಬಗ್ಗೆ ಆರೋಗ್ಯ ಇಲಾಖೆ ಕೂಡ ಎಚ್ಚೆತ್ತುಕೊಂಡಿದೆ. ಆರೋಗ್ಯ ಇಲಾಖೆಯಿಂದ ಈಗ ಮುನ್ನೆಚ್ಚರಿಕೆಯ ಕ್ರಮವನ್ನು ಕೂಡ ಕೈಗೊಂಡಿರುವಂಥದ್ದು. ಯಾವ ರೀತಿಯಾಗಿ ಮುನ್ನೆಚ್ಚರಿಕೆ ಕ್ರಮವನ್ನು ಕೈಗೊಳ್ಳಬೇಕು ಅನ್ನೋದ್ರ ಬಗ್ಗೆ ಈಗ ರಿಲೀಸ್ ಕೂಡ ಮಾಡಲಾಗಿದೆ. ಏನೆಲ್ಲ ಆರೋಗ್ಯಕ್ಕಾಗಿ ಯಾವ ರೀತಿಯಾಗಿ ಇರಬೇಕು ಅನ್ನೋದ್ರ ಬಗ್ಗೆ. ಸೊ ಹಲವೆಡೆ 45 ಡಿಗ್ರಿಗೂ ಕೂಡ ಹೆಚ್ಚು ತಾಪಮಾನ ದಾಖಲಾಗಿರುವಂಥ ಹಿನ್ನೆಲೆಯಲ್ಲಿ ಸೊ ಆರೋಗ್ಯ ಸಮಸ್ಯೆ ಇದೆ. ಸೊ ಹಂಗಾಗಿ ಆರೋಗ್ಯ ಇಲಾಖೆ ಈಗ ಮಾರ್ಗಸೂಚಿಯನ್ನು ಕೂಡ ಬಿಡುಗಡೆ ಮಾಡಿದೆ. ಯಾವ ಸಮಯದಲ್ಲಿ ಮನೆಯಿಂದ ಆಚೆ ಬರಬೇಕು, ಯಾವ ಸಮಯದಲ್ಲಿ ಮನೆಯಲ್ಲಿ ಇರಬೇಕು. ಒಂದು ವೇಳೆ ಈ ರೀತಿಯಾಗಿ ಈ ಹೀಟ್ ಸ್ಟ್ರೋಕ್ ಅನ್ನುವಂಥದ್ದು ಏನಿದೆಯಲ್ಲ, ಇದು ಸಾಕಷ್ಟು ಸಮಸ್ಯೆ ಇದೆ. ಅದನ್ನು ಕಾಪಾಡಿಕೊಳ್ಳೋದು ಹೇಗೆ, ಮತ್ತು ಈ ಬೇಸಿಗೆಯಲ್ಲಿ ಉಪಯುಕ್ತ ಇರುವಂಥ ಆಹಾರಗಳು ಯಾವುವು, ಏನೆಲ್ಲ ಸಮಸ್ಯೆ ಆಗುತ್ತೆ, ಯಾವೆಲ್ಲ ಆಹಾರವನ್ನು ತೆಗೆದುಕೊಳ್ಬೇಕು, ಬೇಸಿಗೆಯಲ್ಲಿ ನಿಮ್ಮ ಸ್ಕಿನ್ನನ್ನು ಯಾವ ರೀತಿಯಾಗಿ, ನಿಮ್ಮ ಬ್ಯೂಟಿಯನ್ನು ಯಾವ ರೀತಿಯಾಗಿ ಕಾಪಾಡಿಕೊಳ್ಬೇಕು ಅನ್ನೋದು ಕೂಡ ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಇನ್ನು ಪ್ರಮುಖವಾಗಿ ಆರೋಗ್ಯ ಇಲಾಖೆಯಿಂದ ಬಂದಿರುವಂಥ ಮಾರ್ಗಸೂಚಿ ಏನು, ಯಾವ ರೀತಿಯಾಗಿ ಮಾರ್ಗಸೂಚಿಯನ್ನು ಕೊಡಲಾಗಿದೆ, ಅದನ್ನು ಯಾವ ರೀತಿಯಾಗಿ ಫಾಲೋ ಮಾಡಬೇಕು ನೋಡಿ. ಮಧ್ಯಾಹ್ನ ಬಿಸಿಲಿಗೆ ನೀವು ಹೊರಗಡೆ ಹೋಗಬಾರ್ದು. ನಿರ್ಜಲೀಕರಣ ತಪ್ಪಿಸಲು ನೀರನ್ನು ಕುಡಿಬೇಕಾಗತ್ತೆ. ತಿಳಿ ಬಣ್ಣದ ಬಟ್ಟೆಯನ್ನು ಧರಿಸೋದು, ಆದಷ್ಟು ಒಳಾಂಗಣದಲ್ಲಿ ಕೆಲಸವನ್ನು ಮಾಡಬೇಕು ಅನ್ನೋದು. ಹೊರಗಡೆ ಹೋದಾಗ ಬಿಸಿಲನ್ನು ತಪ್ಪಿಸಿಕೊಳ್ಬೇಕಾಗತ್ತೆ. ಅಂದರೆ ಛತ್ರಿ ಹಾಕಿರ್ಬೋದು, ಟೋಪಿ, ಆ ರೀತಿಯವನ್ನು ಬಟ್ಟೆಯನ್ನು ಬಳಸ್ಕೊಳ್ಬೇಕು ಅನ್ನೋದು. ರಕ್ತದೊತ್ತಡ ಮತ್ತು ಹೃದ್ರೋಗ ಸಮಸ್ಯೆ ಇದ್ದರೆ ನೀವು ಎಚ್ಚರವಾಗಿ ಇರಬೇಕಾಗತ್ತೆ. ಉತ್ತಮ ಗಾಳಿ ಬೀಸುವ ಸ್ಥಳಗಳಲ್ಲಿ ನೀವು ಅಲ್ಲಿ ವಿಶ್ರಾಂತಿಯನ್ನು ಪಡೆದುಕೊಳ್ಬೇಕಾಗತ್ತೆ. ಸುಸ್ತು ಮತ್ತು ಅತಿ ಬೆವರುವಿಕೆ ಏನಾದರೂ ಇದ್ದರೆ ನೀವು ಬೇಗ ಹಾಸ್ಪಿಟಲ್ಗೆ ಹೋಗಬೇಕಾಗತ್ತೆ. ಈ ರೀತಿಯ ಮಾರ್ಗಸೂಚಿ ಆರೋಗ್ಯ ಇಲಾಖೆ ಕೊಡ್ತಾ ಇರುವಂಥ ಮಾರ್ಗಸೂಚಿ. ಇನ್ನು ಪ್ರಮುಖವಾಗಿ ಈ ಹೀಟ್ ಸ್ಟ್ರೋಕ್ಗೆ ಆಸ್ಪತ್ರೆಯಲ್ಲೂ ಕೂಡ ಈಗ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ. ಅಲ್ಲಿ ಯಾವ ರೀತಿಯಾಗಿ ವ್ಯವಸ್ಥೆಯನ್ನು ಮಾಡಲಾಗಿದೆ ಅಂತ ಹೇಳಿದ್ರೆ, ಸಮಗ್ರ ಚಿಕಿತ್ಸೆಯನ್ನು ನೀಡಲು ಈಗ ಹಾಸ್ಪಿಟಲ್ಗಳು ಕೂಡ ಈಗಾಗಲೇ ಸಜ್ಜಾಗಿವೆ. ಇನ್ನು ಆರೋಗ್ಯ ಸಿಬ್ಬಂದಿಗೆ ಇಲಾಖೆಯಿಂದ ತರಬೇತಿಯನ್ನು ಕೂಡ ನೀಡಲಾಗ್ತಾ ಇದೆ. ತಾಲೂಕು ಜಿಲ್ಲಾಸ್ಪತ್ರೆಗಳಲ್ಲಿ ವಿಶೇಷವಾಗಿರುವಂಥ ಹಾಸಿಗೆ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ. ನೋಡಿ, ಆರೋಗ್ಯದಲ್ಲಿ ಅಂದರೆ ಬೇಸಿಗೆಯಲ್ಲಿ ಈ ರೀತಿ ಸಮಸ್ಯೆ, ಕೋವಿಡಲ್ಲಿ ನೋಡ್ತಾ ಇದ್ವಿ ನಾವು ಈ ರೀತಿ ಮಾರ್ಗಸೂಚಿಗಳು. ಬಟ್ ಈಗ ಈ ವರ್ಷ ಈ ರೀತಿಯಾಗಿ ಬೇಸಿಗೆಯಲ್ಲಿ ಈ ರೀತಿಯ ಮಾರ್ಗಸೂಚಿಗಳು. ಸಮುದಾಯ ಆರೋಗ್ಯ ಕೇಂದ್ರದಲ್ಲಿ 2 ಬೆಡ್ಗಳ ವ್ಯವಸ್ಥೆ ಮಾಡಲಾಗಿದೆ. ಇನ್ನು ತಾಲೂಕು ಆರೋಗ್ಯ ಆಸ್ಪತ್ರೆಯಲ್ಲಿ 5 ಬೆಡ್ಗಳ ವ್ಯವಸ್ಥೆ ಮಾಡಲಾಗಿದೆ. ಜಿಲ್ಲಾ ಆಸ್ಪತ್ರೆಯಲ್ಲಿ 10 ಹಾಸಿಗೆಗಳ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ. ಇನ್ನು ಆರೋಗ್ಯ ಸಂಸ್ಥೆಗಳಲ್ಲಿ ORS ಕಾರ್ನರ್ ಚಾಲ್ತಿಯಲ್ಲೂ ಕೂಡ ಇರುತ್ತೆ. ಸೊ ಈ ರೀತಿಯಾಗಿ ಈ ಒಂದು ಹೀಟ್ ಸ್ಟ್ರೋಕ್ಗೆ ಹಾಸ್ಪಿಟಲ್ ತೆಗೆದುಕೊಂಡಿರುವಂಥ ಕ್ರಮಗಳು, ಅಂದರೆ ವ್ಯವಸ್ಥೆಗಳನ್ನು ಮಾಡಿಕೊಂಡಿದ್ದಾರೆ. ಯಾವುದೇ ರೀತಿಯಾಗಿ ಸಮಸ್ಯೆ ಆಗಬಾರದು ಅಂತೇಳಿ. ಕಾರಣ ಏನು ಅಂತೇಳಿ, ಇನ್ನು 2 ತಿಂಗಳು ಇದೇ ರೀತಿಯ ಬಿಸಿಲು ಇದೆ. ಸೊ ಹಂಗಾಗಿ ಈ ರೀತಿಯ ಸಮಸ್ಯೆ ಆಗಬಾರ್ದು. ಸಮಸ್ಯೆ ಆದರೆ ತಕ್ಷಣ ನೀವು ಹಾಸ್ಪಿಟಲ್ಗೆ ಹೋಗಬೇಕಾಗತ್ತೆ. ಆಮೇಲೆ ಈ ರೀತಿಯ ಒಂದು ಆರೋಗ್ಯವನ್ನು ಕಾಪಾಡ್ಕೊಳ್ಬೇಕು ಅಂತ ಹೇಳಿದ್ರೆ ಈ ರೀತಿಯ ವ್ಯವಸ್ಥೆಯನ್ನು ನೀವು ಅಳವಡಿಸ್ಕೊಳ್ಬೇಕಾಗತ್ತೆ. ಬೇಗ ಅಂದರೆ ಬೆಳಗ್ಗೆ ನಿಮ್ದೇನೇ ಕೆಲಸ ಇದ್ರೂ ಬೆಳಗ್ಗೆನೇ ಮುಗಿಸ್ಕೊಳ್ಬೇಕು, ಮಧ್ಯಾಹ್ನ ಟೈಮಲ್ಲಿ ಮನೆಯಲ್ಲಿ ಇರಿ ಅಂತ.
ಈ ಬಗ್ಗೆ ಮಾತನಾಡೋದಕ್ಕೆ ಅತಿಥಿ ಅವರು ಜಾಯ್ನ್ ಆಗಿದ್ದಾರೆ. ನಾನು ಅವ್ರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ತೀನಿ. ಮೊದಲನೇದಾಗಿ ನ್ಯೂಟ್ರಿಷನ್ ಆಗಿರುವಂಥ ಪ್ರತಿಭಾ ಅವರು ಮೇಡಮ್ ಅವರ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸ್ವಾಗತ. ಹಾಗೆ ನೀರಾವರಿ ತಜ್ಞರಾಗಿರುವಂಥ ವಿಜಯರಾಜ್ ಸಿಶೋದ್ ಅವರು ಸರ್ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸ್ವಾಗತ. ಇನ್ನು ಬೆಂಗಳೂರು ನಿವಾಸಿ ಆಗಿರುವಂಥ ರಾಜ್ ಅಂತಪ್ಪ ರೆಡ್ಡಿ ಅವರು ಸರ್ ತಮ್ಮ ಕೂಡ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸ್ವಾಗತ. ಇನ್ನು ತಜ್ಞ ವೈದ್ಯರಾಗಿರುವಂಥ ಡಾಕ್ಟರ್ ಶರದ್ ಕುಲಕರ್ಣಿ ಅವರು ಜಾಯ್ನ್ ಆಗಿದ್ದಾರೆ. ಸರ್ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸ್ವಾಗತ. ನಮಸ್ಕಾರ. ಎಸ್ ಸರ್ ಕುಲಕರ್ಣಿ ಸರ್, ನಾನು ನಿಮ್ಮ ಹತ್ರನೇ ಬರ್ತೀನಿ. ಪ್ರತಿ ವರ್ಷವೂ ಕೂಡ ತಾಪಮಾನ ಜಾಸ್ತಿ ಆಗ್ತಾನೆ ಇದೆ. ಏನು ವರ್ಷಕ್ಕೆ ವರ್ಷ ಈ ಹೋಲಿಕೆ ಮಾಡಿದ್ರೆ ಬಿಸಿಲು ಜಾಸ್ತಿನೇ ಆಗುತ್ತೆ, ಏನು ಕಾರಣ ಇರಬಹುದು? ಇದಕ್ಕೆ ಏನು ಆಕ್ಚುಯಲ್ ವಾರ್ಮಿಂಗ್ ತುಂಬಾ ಜಾಸ್ತಿ ಆಗ್ತಾ ಇದೆ, ಟೆಂಪರೇಚರ್ ಎಲ್ಲ ಕಡೆ ಜಾಸ್ತಿ ಆಗ್ತಾ ಇದೆ. ಇದಕ್ಕೆ ಮುಖ್ಯವಾದಂತಹ ಕಾರಣ ಒಂದು ಅರ್ಬನೈಸೇಷನ್. ನೋಡಿ, ಎಲ್ಲ ಕಡೆ ನಾವು ಗಿಡ ಮರಗಳನ್ನ ಕಡಿದ್ಬಿಟ್ಟು ಫ್ಲೈಓವರ್ಸ್ ಗಳನ್ನ ಮಾಡ್ತಾ ಇದ್ದೇವೆ. ಬೇಕು ಇಲ್ಲ ಅಂತಲ್ಲ, ಬಟ್ ಪ್ರಾಪರ್ ಪ್ಲಾನಿಂಗ್ ಮಾಡಿ ನಾವು ಈ ಎಫಾರೆಸ್ಟೇಷನ್ ಅಂತ ಏನು ಹೇಳ್ತೇವೆ, ಅಂದ್ರೆ ಎಲ್ಲ ಕಡೆ ಗಿಡಗಳನ್ನ ಜಾಸ್ತಿ ಮಾಡುವಂತದ್ದು ನಾವು ಮಾಡ್ತಾ ಇಲ್ಲ, ಇರೋದನ್ನ ಕಡಿಮೆ ಮಾಡ್ತಾ ಇದ್ದೇವೆ. ಇಂಡಸ್ಟ್ರಿಯಲೈಸೇಷನ್ ಜಾಸ್ತಿ ಇದೆ, ಅಂದ್ರೆ ಇಂಡಸ್ಟ್ರೀಸ್ ಗಳು ಜಾಸ್ತಿ ಬರ್ತಾ ಇದೆ. ಅದೇ ರೀತಿ ವೆಹಿಕಲ್ಸ್ ಗಳು ಜಾಸ್ತಿ ಆಗ್ತಾ ಇದೆ. ಅದಲ್ಲದೆ ಕೆಲವೊಂದು ಎಲೆಕ್ಟ್ರಾನಿಕ್ ಉಪಕರಣಗಳು ಒಂದು ಬಳಕೆ ಏನಿದೆ ಅದೆಲ್ಲ ಜಾಸ್ತಿ ಆಗ್ತಾ ಇದೆ. ಇದೆಲ್ಲ ಕಾರಣಗಳಿಂದ ಓವರ್ ಆಲ್ ಏನ್ ಟೆಂಪರೇಚರ್ ಇದೆ ಅಥವಾ ಗ್ಲೋಬಲ್ ವಾರ್ಮಿಂಗ್ ಅಂತ ಏನ್ ಹೇಳ್ತೇವೆ, ಎಲ್ಲ ಕಡೆ ಕೂಡ ನಾವು ಈ ರೀತಿಯಾದಂತಹ ಇನ್ಕ್ರೀಸ್ ಟೆಂಪರೇಚರ್ ಇವಾಗ ನೋಡ್ತಾ ಇದ್ದೇವೆ. ನೋಡಿ, ಬೆಂಗಳೂರಿನಲ್ಲಿ ಅಥವಾ ಬೆಂಗಳೂರಿನಂತಹ ಕೆಲವೊಂದು ಪ್ರದೇಶಗಳು ಕ್ಲೈಮೇಟ್ಗೆ ತುಂಬಾ ಹೆಮ್ಮೆಯನ್ನ ಪಡೆದುಕೊಂಡಂತಹ ಪ್ರದೇಶಗಳು, ಇಲ್ಲೂ ಕೂಡ ಇವಾಗ ತಾಪಮಾನ ಜಾಸ್ತಿ ಆಗ್ತಾ ಇದೆ. ಇಲ್ಲೂ ಕೂಡ ಹೀಟ್ ವೇವ್ಸ್ ಬರುವಂತ ಒಂದು ಸಂದರ್ಭ ಬಂದಿದೆ. ಸೊ ಇಂತಹ ಒಂದು ಕಂಡೀಷನ್ ಬಂದಿದೆ ಅಂತ ಹೇಳಿದ್ರೆ ಖಂಡಿತವಾಗಿಯೂ ನಾವು ಫ್ಯೂಚರಿಸ್ಟಿಕ್ ಆಗಿ ಯೋಚನೆ ಮಾಡ್ಬೇಕು. ಇವಾಗ ಯಾಕೆ ಈ ರೀತಿ ಟೆಂಪರೇಚರ್ ಜಾಸ್ತಿ ಆಗ್ತಾ ಇದೆ, ನಮ್ಮ ಕಡೆಯಿಂದ ಏನಾದ್ರು ಒಂದು ಕಾಂಟ್ರಿಬ್ಯೂಷನ್ ಮಾಡಿದ್ರೆ ಇದನ್ನ ಕಡಿಮೆ ಮಾಡಬಹುದಾ ಅಂತ. ಸೊ ಇವಾಗ ಜಾಸ್ತಿ ಆಗ್ಲಿಕ್ಕೆ ಬಿಡಲ್ಲ ಅಂತ ಹೇಳೋಕ್ಕಿಂತ ಅದನ್ನ ನಾವು ಕಡಿಮೆ ಮಾಡ್ಲಿಕ್ಕೆ ನೋಡ್ಬೇಕು ಇವಾಗ. ಯಾಕೆಂದ್ರೆ ಅರ್ಬನೈಸೇಷನ್ ನಿಲ್ಲಿಸ್ಲಿಕ್ಕೆ ಆಗಲ್ಲ, ಇಂಡಸ್ಟ್ರಿಯಲೈಸೇಷನ್ ನಿಲ್ಲಿಸ್ಲಿಕ್ಕೆ ಆಗಲ್ಲ. ಅದರ ಜೊತೆಗೇನೆ ನಾವು ಎನ್ವಿರಾನ್ಮೆಂಟ್ ಅಥವಾ ನಮ್ಮ ಪರಿಸರವನ್ನ ಜಾಸ್ತಿ ಅದರ ಮೇಲೆ ನಾವು ಗಮನ ಹರಿಸಿದ್ವಿ ಅಂತ ಹೇಳಿದ್ರೆ ಈ ರೀತಿಯಾದಂತಹ ಇನ್ಕ್ರೀಸ್ ಟೆಂಪರೇಚರ್ ಅಥವಾ ಹೀಟ್ ವೇವ್ಸ್ ಏನಿದೆ ಇದೆಲ್ಲ ಕೂಡ ಕಡಿಮೆ ಆಗುತ್ತೆ. ಇದು ಕ್ರಮೇಣವಾಗಿ ಜಾಸ್ತಿ ಆಗ್ತಾ ಹೋಯ್ತು ಅಂತ ಹೇಳಿದ್ರೆ ಫ್ಯೂಚರಿಸ್ಟಿಕ್ ಆಗಿ ನಾವು ನೋಡಿದ್ರೆ ಇನ್ನೊಂದು 5 ವರ್ಷ, ಇನ್ನೊಂದು 6 ವರ್ಷ, 8 ವರ್ಷ, 10 ವರ್ಷ ಆದ್ಮೇಲೆ ಟೆಂಪರೇಚರ್ 45, 50, 55 ಹೋಗ್ಲಿಕ್ಕೆ ಶುರು ಆಯ್ತು ಅಂತ ಹೇಳಿದ್ರೆ ಅವಾಗ ಅಂತ ಕಂಡೀಷನ್ಸ್ ಗಳನ್ನ ನಾವು ಮ್ಯಾನೇಜ್ ಮಾಡೋದು ತುಂಬಾ ಕಷ್ಟ ಆಗ್ಬಿಡುತ್ತೆ. ನಾವು ಪ್ರಿಪೇರ್ಡ್ ಇಲ್ಲ. ಆ ಲೆವೆಲ್ಗೆ ಅಂತಹ ಟೆಂಪರೇಚರ್ ಅನ್ನ ನಾವು ಮೇಂಟೈನ್ ಮಾಡೋದಕ್ಕೆ ನಾವು ಪ್ರಿಪೇರ್ಡ್ ಇಲ್ಲ. ಸೊ ಅಲ್ಲಿಗೆ ನಾವು ಹೋಗದೆ ಇರೋಂಗೆ ನೋಡ್ಕೊಳ್ತೇವೆ ಒಳ್ಳೇದು. ನಾವು ಒಂದ್ ವೇಳೆ ಪ್ರಿಪೇರ್ಡ್ ಇದ್ರೂ ಕೂಡ ನಾವು ಆ ಟೆಂಪರೇಚರ್ ರೀಚ್ ಆಗೋದು ಒಳ್ಳೇದಲ್ಲ. ಅದನ್ನ ನಾವು ಮುಂಚೆನೆ ಅದಕ್ಕೆ ಕಡಿವಾಣ ಹಾಕೋದು ಒಳ್ಳೇದು. ಎಸ್ ವಿಜಯ್ ಸರ್, ಬೇಸಿಗೆಯಲ್ಲಿ ಈಗ ಒಂದು ಆರೋಗ್ಯ ಸಮಸ್ಯೆ, ಇನ್ನೊಂದು ದೊಡ್ಡ ಸಮಸ್ಯೆ ಏನಂದ್ರೆ ನೀರಿಗಾಗಿ ಪರದಾಡುವಂಥ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇದೆ. ಮಳೆಗಾಲದಲ್ಲಿ ವಿಪರೀತ ಮಳೆ ಆಗತ್ತೆ, ಯಾಕೆ ಮಳೆ ಬೇಕು ಅಂತ ಅನಿಸ್ಬಿಡುತ್ತೆ. ಮಳೆಗಾಲ ಹೋಗ್ತಾ ಇದ್ದಂಗೆ ಬೇಸಿಗೆ ಆರಂಭ ಆಗ್ತಾ ಇದ್ದಂಗೆ ನೀರಿಗಾಗಿ ಹಾಹಾಕಾರ ಶುರು ಆಗ್ತಾ ಇದೆ. ಯಾಕೆ ಈ ಸಮಸ್ಯೆ? ಜನರಲಿ ಏನಂದರೆ ಈ ಮಳೆಗಾಲದಲ್ಲಿ ಇರೋ ನೀರಿನ ತುಂಬ ಫ್ಲಡ್ಡಿಂಗ್ ಆಗ್ತಾ ಇರೋದು ಅಥವಾ ಬೇಸಿಗೆಯಲ್ಲಿ ಈ ನೀರಿನ ಹಾಹಾಕಾರ, ಇದು ಎರಡು ಒಂದೇ ನಾಣ್ಯದ ಎರಡು ಮುಖಗಳು. ನಾವೇನಾದ್ರು ಮಳೆಗಾಲದಲ್ಲಿ ನೀರನ್ನು ಕರೆಕ್ಟಾಗಿ ನಾವು ರೀಚಾರ್ಜ್ ಮಾಡಿದರೆ ಅಥವಾ ನಾವು ಅದನ್ನು ಶೇಖರಣೆ ಮಾಡಿ ಇಟ್ಕೊಂಡಿದ್ರೆ ಈ ಪರಿಸ್ಥಿತಿಗೆ ನಾವು ಬರ್ತಾ ಇರಲಿಲ್ಲ. ನಾವೇನು ಮಾಡ್ತಾ ಇದ್ದೀವಿ ಅಂದರೆ ಬಂದಿದ್ದ ನೀರನ್ನೆಲ್ಲ ಸುಮ್ಮನೆ ವ್ಯರ್ಥವಾಗಿ ಬಿಡ್ತಾ ಇದ್ದೀವಿ. ಆಮೇಲೆ ಬೇಸಿಗೆಯಲ್ಲಿ ಅದನ್ನು ನೀರಿಗಾಗಿ ಟ್ಯಾಂಕರ್ಗಳು, ಬಟ್ ಟ್ಯಾಂಕರ್ಗಳನ್ನು ನೀರು ತರೋದಾದ್ರೆ ಎಲ್ಲಿಂದ ತರಬೇಕು? ಎಟ್ ದ ಎಂಡ್ ಆಫ್ ದ ಡೇ ಅದು ಭೂಮಿಯಿಂದಾನೇ ತರ್ಬೋದು. ನಾವು ರೀಚಾರ್ಜಿಂಗ್ ಮಾಡ್ತಾ ಇಲ್ಲ. ಎಲ್ಲಿ ನೋಡಿದ್ರೂ ಬಿಲ್ಡಿಂಗ್ಸ್ಗಳು ಬರ್ತಿದೆ, ಎಲ್ಲಿ ನೋಡಿದ್ರೂ ಎಲ್ಲ ಕಡೆ ಏನೋ ವೈಟ್ ಟಾಪಿಂಗ್ ಆಗ್ತಾ ಇದೆಯೋ. ಆ ವೈಟ್ ಟಾಪಿಂಗ್ ಹಾಕಿದ ಮೇಲೆ ಅದ್ರಲ್ಲಿ ನೀರು ಒಂಚೂರು ಇಳಿಯಲ್ಲ. ಸ್ವಲ್ಪ ಟಾರಲ್ಲ ಆದರೆ ಸ್ವಲ್ಪ ಆದರೂ ನೀರು ಇಳಿತಾ ಇತ್ತು. ಈ ವೈಟ್ ಟಾಪಿಂಗ್ ಅಂತ ಒಂದು ಭೂತ ಇದು ಮಾಡ್ಕೊಂಡ್ಬಿಟ್ಟಿದ್ದೀವಿ, ಅದರಲ್ಲಿ ಒಂಚೂರು ನೀರು ಇಳಿಯಲ್ಲ. ಇತ್ತೀಚೆಗೆ ನೀವು ನಿಮ್ಗೆ ಆಶ್ಚರ್ಯ ಆಗ್ಬೋದು, ಶಾಲಾ ಕಾಲೇಜುಗಳಲ್ಲಿ ಏನೋ ಆಟದ ಮೈದಾನಗಳಿದ್ವು, ಅದಕ್ಕೂ ಪೇವರ್ ಬ್ಲಾಕ್ ಅಥವಾ ಸಿಂಥೆಟಿಕ್ ಮ್ಯಾಟ್ ಹಾಕ್ತಾ ಇದ್ದಾರೆ. ಇದನ್ನೆಲ್ಲ ಹಾಕಿ ನಾವು ಈ ಪರಿಸ್ಥಿತಿಗೆ ತಂದುಬಿಟ್ಟು ಈಗ ನಾವು ನೀರಿಗೆ ಎಲ್ಲ ಕಡೆ ಇದು ಮಾಡಿಕೊಂಡ್ರೆ ಅದಕ್ಕೆ ಯಾರು ಶ್ರಮಿಸೋರು ಯಾರೂ ಇಲ್ಲ. ಸೊ ನೀರು ಕಡಿಮೆ ಆದಂಗೆ ತುಂಬ ನೀವು ಈಗಲೇ ಹೇಳ್ತಾ ಇದ್ದಂಗೆ ತುಂಬ ದುಷ್ಪರಿಣಾಮಗಳು ಕಂಡು ಬರ್ತಾ ಇದೆ. ಒಂದೇನಾಗುತ್ತೆ, ಬೋರ್ವೆಲ್ಲಲ್ಲಿ ನೀರು ಈಗ ನಮ್ಗೆ ಆಲ್ರೆಡಿ ಈಗ ನಾವು 1500 ಅಡಿವರೆಗೆ ಬ್ಯಾಂಗ್ಳೂರಲ್ಲಿ ಒಂದು ಬೋರ್ವೆಲ್ ಅಂದರೆ 1500 ಅಡಿ ಇದೆ. ಆವಾಗ ಹಾರ್ಡ್ನೆಸ್ ಆಫ್ ದ ವಾಟರ್ ಅಂತೀವಿ, ಹಾರ್ಡ್ನೆಸ್ಸು TDS ತುಂಬ ಜಾಸ್ತಿ ಆಗಿದೆ. ಇನ್ನು ಈ ಬೇಸಿಗೆಯಲ್ಲಿ ಇನ್ನೂ ನೀರು ಅದೇನಾದ್ರು ಕೆಳಗೋದಾಗ ಇನ್ನೂ ಕಾನ್ಸಂಟ್ರೇಷನ್ ಜಾಸ್ತಿ ಆಗಿಬಿಟ್ಟು ಆ ನೀರು ನಾವು ಕುಡಿದಾಗ ತುಂಬಾ ನಮಗೆ ಹಾನಿಕಾರಕ. ಡೈಜೆಸ್ಟಿವ್ ಸಿಸ್ಟಮ್ಸಲ್ಲಿ ತುಂಬ ವಿಪರೀತ ಅದು ಏರುಪೇರುಗಳು ತೋರಿಸುತ್ತೆ. ಆಮೇಲೆ ಹಾಗಾಗಿ ಆ ನೀರು ಒಳ್ಳೆಯದಲ್ಲ. ಆ ನೀರನ್ನು ತೊಗೊಂಡು ಆರೋಗ್ಯ ಮಾಡಿ ಕುಡಿಯೋಣ ಅಂದರೆ ಆಲ್ರೆಡಿ ನೀರಿನ ಶಾರ್ಟೇಜ್ ಇರಬೇಕಾದ್ರೆ 1 ಲೀಟ್ರ್ ಆರೋ ನೀರು ಮಾಡೋಕ್ಕೆ 3 ಲೀಟ್ರ್ ನೀರು ವೇಸ್ಟ್ ಮಾಡಬೇಕಾಗತ್ತೆ.
ಆಲ್ರೆಡಿ ಶಾರ್ಟೇಜ್ ಇರೋ ನೀರಲ್ಲಿ ನಾವು ಈ ಥರ ಏನೋ ಲಕ್ಸುರಿ ಇದು ಮಾಡೋಕ್ಕಾಗ್ತಾಯಿಲ್ಲ. ಸೊ ಹಾಗಾಗಿ ಆಮೇಲೆ ಏನಾಗುತ್ತೆ, ಜನರಲಿ ಪ್ರಾಬ್ಲಮ್ ಏನಿದೆ ಅಂದರೆ ನೀರು ಕಡಿಮೆ ಆದಾಗ ನಿಮ್ಮದು ಈ ಕ್ಲೀನ್ಲಿನೆಸ್ಸೂ ಕಡಿಮೆ ಆಗ್ತಾ ಹೋಗುತ್ತೆ. ನೀವು ಹೋಟ್ಲಲ್ಲಿ ನೋಡ್ಬೋದು, ನೀರು ಕಡಿಮೆ ಇದೆ ಅಂದ ತಕ್ಷಣ ಅವ್ನು ಕ್ಲೀನ್ ಮಾಡಲ್ಲ, ಆವಾಗ ಈ ರೋಗಾಣುಗಳು ಜಾಸ್ತಿ ಆಗೋದು. ಆಲ್ರೆಡಿ ಟೆಂಪ್ರೇಚರ್ ಇರಬೇಕಾದ್ರೆ ಬ್ಯಾಕ್ಟೀರಿಯಲ್ ಏನೋ ಗ್ರೋತ್ ತುಂಬ ಜಾಸ್ತಿ ಇರುತ್ತೆ. ಅದ್ರ ಜೊತೆಗೆ ಕ್ಲೀನ್ಲಿನೆಸ್ಸೂ ವೇಸ್ಟ್ ಕಡಿಮೆ ಆಗುತ್ತೆ ಬಿಕಾಸ್ ಆಫ್ ದ ಶಾರ್ಟೇಜ್ ಆಫ್ ದ ವಾಟರ್. ಸೊ ದಿಸ್ ಆ್ಯಡ್ಸ್ ಆನ್ ಟು ದ ಪ್ರಾಬ್ಲಮ್, ಇರೋ ಪ್ರಾಬ್ಲಮ್ಗೆ ಮತ್ತೆ ಆ್ಯಡ್ ಆಗ್ತಾ ಇರುತ್ತೆ. ಎಸ್, ಪ್ರತಿಭಾ ಮೇಡಮ್ ಅವರೇ, ಈ ಬೇಸಿಗೆ ಸಂದರ್ಭದಲ್ಲಿ ಆಹಾರ ಪದಾರ್ಥಗಳು ಯಾವ ರೀತಿಯಾಗಿರಬೇಕು? ಆದಷ್ಟು ಖಾರ ಕಮ್ಮಿ, ಆಯಿಲ್ ಲೆಸ್ ಫುಡ್ ತುಂಬ ಒಳ್ಳೆಯದು. ಆ್ಯಂಡ್ ಹೈಡ್ರೇಟಿಂಗ್ ಅಂದರೆ ಲೆಮನ್ ಬೇಸ್ಡ್ ಹೈಡ್ರೇಟಿಂಗ್ ಡ್ರಿಂಕ್ಸು, ಮಿಂಟ್ ಬೇಸ್ಡ್ ಹೈಡ್ರೇಟಿಂಗ್ ಡ್ರಿಂಕ್ಸು, ದೆನ್ ದೇರ್ ಆರ್ ಲಾಟ್ ಆಫ್ ಆಯುರ್ವೇದಿಕ್ ಗಿಡಮೂಲಿಕೆಯಿಂದ ಮಾಡಿರೋವಂಥ, ಬೇರಿನಿಂದ ಮಾಡಿರೋವಂಥ ಜ್ಯೂಸ್ಗಳಿದೆ, ಅದರಿಂದ ತುಂಬ ಹೆಲ್ಪ್ ಆಗುತ್ತೆ. ಕುಕುಂಬರ್ ಅಂದರೆ ಸೌತೆಕಾಯಿ, ಮತ್ತು ಈ ಹಸಿ ತರಕಾರಿ ನಾವು ಏನು ತಿನ್ಬೋದಾಗಿದೆಯೋ ಅದು ವಾಟರ್ ಬೇಸ್ಡ್ ಕಂಟೆಂಟ್, ನೂಕೋಲು ಮತ್ತು ಸೀಮೆ ಬದನೆಕಾಯಿ ಅಂತ ಹೇಳ್ತಾರೆ. ಸೊ ಈ ಥರ ಕೆಲವೊಂದು ಫುಡ್ಸು ವಿಚ್ ಇಸ್ ಮೋರ್ ವಿತ್ ವಾಟರ್ ಕಂಟೆಂಟಲ್ಲಿರುತ್ತೋ, ಯಾವಾಗ ಅದು ಪಲ್ಯ ಮುಖಾಂತರನೋ, ಆದರೆ ಖಾರ ಆದಷ್ಟು ಕಮ್ಮಿ ಇಟ್ಟರೆ ಏನಾಗುತ್ತೆ, ಈ ಟೈಮಲ್ಲೇ ಬಾಡಿ ಹೀಟ್ ಡೆವಲಪ್ ಆಗಲ್ಲ, ಸುಸ್ತಾಗಲ್ಲ ಮನುಷ್ಯನಿಗೆ. ತಿಂದಾಗ ಅದನ್ನು ಸುಲಭವಾಗಿ ಜೀರ್ಣನೂ ಚೆನ್ನಾಗಾಗುತ್ತೆ ಮತ್ತು ಅವರು ಸಂತೋಷವಾಗೂ ಇರ್ತಾರೆ. ಸೊ ದ್ಯಾಟ್ ಈಸ್ ಮೋರ್ ಇಂಪಾರ್ಟೆಂಟ್. ಮಕ್ಕಳಿಗೆ ಮೋಸ್ಟ್ ಇಂಪಾರ್ಟೆಂಟ್, ಮಕ್ಕಳಿಗೆ ಮತ್ತು ಹೆಂಗಸರಿಗೆ ತುಂಬ ಇಂಪಾರ್ಟೆಂಟ್. ಆಮೇಲೆ ಹೊರಗಡೆ ಕೆಲಸ ಮಾಡೋರಿಗೆ ಈ ಇವಾಗ ಗೆಣಸು ಸಿಗುತ್ತೆ, ಗೆಣಸು ಬೇಯಿಸಿ ತಿನ್ನೋದ್ರಿಂದ ಇನ್ನೂ ಒಳ್ಳೆಯದು, ಯಾಕೆಂದರೆ ಇಟ್ ಈಸ್ ಒನ್ ಆಫ್ ದಿ ಕಾಂಪ್ಲೆಕ್ಸ್ ಕಾರ್ಬೋಹೈಡ್ರೇಟ್ಸ್ ಅಂತಾರೆ ಅದಕ್ಕೆ. ಸೊ ದ್ಯಾಟ್ ವಿಲ್ ಗಿವ್ ಮೋರ್ ಇಂಪಾರ್ಟೆನ್ಸ್ ಟು ದಿ ಹೆಲ್ತ್ ಪ್ರೊಸೆಸ್ಸಲ್ಲೇ. ಸೊ ಈ ಟೈಮಲ್ಲೇ ಇಂಥ ಫುಡ್ಡು ತಿನ್ನೋದ್ರಿಂದ ಹಣ್ಣು, ದ್ರಾಕ್ಷಿ ಮತ್ತು ಒಣ ದ್ರಾಕ್ಷಿ ಸಿಗಲಿಲ್ಲ ಅಂದರೆ ಒಣ ದ್ರಾಕ್ಷಿಯನ್ನು ನೆನೆ ಹಾಕಿ ಅದರ ರಸ ಜೊತೆಗೆ ಅಂದರೆ ನೀರಿನ ಒಟ್ಟಿಗೆ ತಿನ್ನೋದ್ರಿಂದ ಇಮ್ಯುನಿಟಿ ವಿಲ್ ಇನ್ಕ್ರೀಸ್ ಇನ್ ಎನಿ ಹ್ಯೂಮನ್. ಯಾರೇ ಹೆಂಗಸರಿರ್ಬೋದು, ದೊಡ್ಡವರಿರ್ಬೋದು, ವೃದ್ಧರಿರ್ಬೋದು, ಮಕ್ಕಳಿರ್ಬೋದು. ಸೊ ಇದು ಹೆಲ್ಪ್ ಆಗುತ್ತೆ ಈ ಥರ ಫುಡ್ಸಿಂದ. ಎಸ್, ರಾಜ್ ಅವರೇ, ಏನೆಲ್ಲ ಸಮಸ್ಯೆ ಆಗ್ತಾ ಇದೆ ಬಿಸಿಲಿಂದ ಜನರಿಗೆ, ದುಡಿಯುವಂಥ ಜನರಿಗೆ? ಭಾಳಷ್ಟು ಸಮಸ್ಯೆ ಆಗ್ತಾ ಇದೆ. ದೇಹದಲ್ಲಿ ನೀರಿನ ಅಂಶ ಕಡಿಮೆ ಆಗ್ತಾ ಇದೆ, ಮತ್ತು ವಾಮಿಟ್ ಬರುವಂಥದ್ದು, ಸಲೆ ತುತ್ತೋದು, ಕಣ್ಣಿನ ನೀರಿನ ಅಂಶನ ಹೀರ್ಕೊಳ್ಳೋಂಥದ್ದು, ಮತ್ತು ಚರ್ಮದ ಅಂಗಾಂಗಗಳನ್ನು ಇರುವಂಥ ನೀರಿನ ಅಂಶವನ್ನು ಹೀರ್ಕೊಳ್ಳೋಂಥದ್ದು, ಮತ್ತು ಚರ್ಮ ಸುಡುವಂಥದ್ದು. ಈಗ ಸೂರ್ಯನ ಬಿರುಳು ಹೆಚ್ಚಾದಂತೆ ನೇರಳೆತೀತ ಕಿರಣಗಳು ಹೆಚ್ಚಾಗಿರುತ್ತೆ, ಅದು ಸುಡುವಂಥ ಗುಣ ಅದರದ್ದು. ಚರ್ಮನ ಸುಡ್ಬೋದು ಅಥವಾ ನಮ್ಮನ್ನೇ ಸುಡ್ಬೋದು, ಆ ಮಟ್ಟಕ್ಕೆ ಈ ಬಿಸಿಲಿದೆ. ಈ ಬಿಸಿಲಿಗೆ ಕಾರಣ ಏನಂದರೆ ಜಗತ್ತಿನಲ್ಲಿರುವಂಥ ಎಲ್ಲ ಹಿಮಪರ್ವತಗಳು ಕರಗ್ತಾ ಇರೋದು ಕಾರಣ, ಮತ್ತು ಬಿಸಿ ಗಾಳಿ ಕಾರಣ. ಇದಕ್ಕೆಲ್ಲ ಮೂಲ ಕಾರಣ ಅಂತ ಹೇಳಿದ್ರೆ ಆಗಲೇ ಸಾರ್ ಹೇಳಿದ್ರು, ಗಿಡ ಮರಗಳ ಕೊರತೆ. ಇವಾಗ ಹೆಚ್ಚು ಲಕ್ಷಾಂತರ ಗಿಡ ಮರಗಳನ್ನು ಕಡಿದಿರೋವಂಥದ್ದು ಯಾತಕ್ಕಾಗಿ, ಯಾರಿಗಾಗಿ? ಒಂದು ಪ್ರಶ್ನೆ. ಮತ್ತು ಸಾರ್ ಹೇಳಿದ್ರು ಭೂಮಿಯಲ್ಲಿ ನೀರಿನ ಅಂಶ ಹೆಚ್ಚಾಗಿರಬೇಕು. ಭೂಮಿಯಲ್ಲಿ ನೀರಿನ ಅಂಶ ಹೆಚ್ಚಾಗಿರಬೇಕು ಅಂದರೆ ಮಳೆಗಾಲದಲ್ಲಿ ನಾವು ಯಾವ ರೀತಿ ಶೇಖರಣೆ ಮಾಡ್ಕೊಳ್ಬೇಕು, ವೈಜ್ಞಾನಿಕವಾಗಿ ಶೇಖರಣೆ ಮಾಡ್ಕೊಳ್ಬೇಕು. ಬಾವಿಗಳನ್ನು ಮುಚ್ಚೋದಲ್ಲ, ಆ ಬಾವಿಯನ್ನು ಇನ್ನೂ ಅಭಿವೃದ್ಧಿಪಡಿಸಿ ಆ ಬಾವಿಗೆ ನೀರನ್ನು ತುಂಬಬೇಕು, ಬರೀ ಬೋರ್ವೆಲ್ ಅಲ್ಲ. ಮತ್ತು ಜಲಮಾರ್ಗಗಳನ್ನು ಅಭಿವೃದ್ಧಿ ಮಾಡಬೇಕು. ನಾವು ಜಲಮಾರ್ಗಗಳನ್ನು ಅಭಿವೃದ್ಧಿ ಮಾಡ್ತಾ ಇಲ್ಲ, ಯಾವುದೋ ಒಂದು ಚಾನಲ್ ಮಾಡೋದು ಬಿಟ್ಬಿಡ್ತೀವಿ, ಬಟ್ ಉಪ ಚಾನಲ್ಗಳನ್ನು ಮಾಡಬೇಕು, ಕೆರೆಗಳನ್ನು ನಿರ್ಮಾಣ ಮಾಡಬೇಕು, ಗಿಡ ಮರಗಳನ್ನು ಹೆಚ್ಚಾಗಿ. ಈಗ ಫಾರ್ ಎಕ್ಸಾಂಪಲ್ ಕೆಲವು ಗಿಡಗಳು ನೀರನ್ನು ಸಂಗ್ರಹಣೆ ಮಾಡ್ಕೊಳ್ಳುತ್ತೆ, ಅದ್ರ ಬಗ್ಗೆ ನಾಲೆಜ್ ಇಲ್ಲ, ಸರ್ಕಾರಕ್ಕೆ ನಾಲೆಜ್ ಇಲ್ಲ, ರಾಜಕಾರಣಿಗಳು ನಾಲೆಜ್. ಯಾಕಂದರೆ ನಾವು ಆಯ್ಕೆ ಮಾಡ್ತಾಯಿದ್ರು ಅಂಥ ದೊಡ್ಡ ಜ್ಞಾನಿಗಳನ್ನು ಆಯ್ಕೆ ಮಾಡ್ತಾಯಿದ್ವಿ. ಅವ್ರಿಗೇನಾದ್ರು ಓಝಾನ್ ಲೇಯರ್ ಬಗ್ಗೆ ಕೇಳಿ, ಏನನ್ನ ಗೊತ್ತಿದೆಯಾ? ಓಝಾನ್ ಲೇಯರ್ ಅಂದ್ರೇನು? ಓಝಾನ್ ಲೇಯರ್ದ ಪದರದ ಎಷ್ಟು ಕಿಲೋಮೀಟರ್ ಇದೆ ಕೇಳಿ, ಗೊತ್ತಿಲ್ಲ. ಯಾಕಂದರೆ ಅವ್ರಿಗೆ ಪರಿಸರ ಜ್ಞಾನ ಇಲ್ಲ. ಪರಿಸರ ಜ್ಞಾನ ಇಲ್ಲದವ್ರನ್ನ ಇಡೀ ಜಗತ್ತಿನದ್ದಂತ ನಾನು ಮಾತಾಡ್ತಾ ಇರೋದು. ಇವತ್ತು ವಾರ್ ನಡೀತಾ ಇದೆ, ವಾರಿಂದನೂ ಸಹ ಎಫೆಕ್ಟ್ ಆಗ್ತಾ ಇದೆ. ಇದು ಅತಿ ಜ್ಞಾನಿಗಳು, ಅತಿ ಬುದ್ಧಿವಂತರು, ಸೈಂಟಿಸ್ಟ್ಗಳು ಇವತ್ತು ಹೆಚ್ಚಾಗಿ ಭೂಮಿನ ನಾಶ ಮಾಡುವಂಥ ವಿಜ್ಞಾನವನ್ನು ಕಂಡುಹಿಡಿತಾ ಇದ್ದಾರೆ, ಪ್ರಾಣಿಗಳನ್ನು ನಾಶ ಮಾಡುವಂಥ ವಿಜ್ಞಾನವನ್ನು ಕಂಡುಹಿಡಿತಾ ಇದ್ದಾರೆ. ಆದರೆ ಈ ಜಲಮೂಲವನ್ನು ಅಭಿವೃದ್ಧಿಪಡಿಸಬೇಕು, ಜಲಮೂಲವನ್ನು ಕಾಪಾಡ್ಕೊಳ್ಬೇಕು, ನಾವು ಕೆಲಸ ಮಾಡ್ತಾ ಇಲ್ಲ. ಉದಾಹರಣೆಗೆ ಮರಳುಗಾರಿಕೆ. ಇವತ್ತು ಮರಳುಗಾರಿಕೆಯಿಂದ ಸೂಕ್ಷ್ಮ ಜೀವಿಗಳು ಸಾಯ್ತಾ ಇದ್ದಾವೆ, ಅಂತರ್ಜಲ ಸಾಯ್ತಾ ಇದೆ. ಅಂತರ್ಜಲ ಸತ್ತೋದ್ರೆ ಇಡೀ ಅರಣ್ಯನೇ ನಾಶ ಆಗುತ್ತೆ, ಭೂಮಿನೇ ನಾಶ ಆಗುತ್ತೆ. ಅದ್ರ ಬಗ್ಗೆ ಗಮನ ಹರಿಸ್ತಾ ಇಲ್ಲ. ವೈಜ್ಞಾನಿಕವಾಗಿ ಮರಳನ್ನು ತೆಗಿತಾ ಇಲ್ಲ, ಕೇವಲ ಮರಳು. ಆದರೆ ಆ ಮರಳು ಜೀವದ ಸಂಕೇತ, ಜೀವದ ಮೂಲ ಅದು. ಅದ್ರ ಬಗ್ಗೆ ನಾಲೆಜ್ ಇಲ್ಲ. ಇವತ್ತು ಬಿಸಿಲು ಹೆಚ್ಚಾದ ಕಾರಣ ಅಂದರೆ ಗಿಡ ಮರಗಳ ನಾಶ, ಪಕ್ಷಿಗಳ ನಾಶ, ಮತ್ತು ಮೇಡಮ್ ಹೇಳಿದ್ರು ಆಹಾರ ಸೇವನೆ ಭಾಳ ಮುಖ್ಯ. ನಾವು ಋತುಮಾನಗಳಿಗೆ ಅನುಸಾರವಾಗಿ ಆಹಾರ ಸೇವನೆ ಮಾಡಬೇಕು. ಬೇಸಿಗೆಯಲ್ಲಿ ಮೊಸರು, ಮಜ್ಜಿಗೆ, ಹಣ್ಣು ಹಂಪಲು, ತಾಜಾ ಹಣ್ಣುಗಳು ಇವುಗಳನ್ನು ಸೇವೆ ಮಾಡಬೇಕು. ಖಾರ ಅಂಶ ತೊಗೊಳ್ಬಾರ್ದು, ಮಸಾಲೆ ಪದಾರ್ಥಗಳು ಹೆಚ್ಚಾಗಿ ತೊಗೊಳ್ಬೋದು. ಅವೆಲ್ಲ ಮೇಡಮ್ ಅವ್ರು ಹೇಳಿ ಸತ್ಯ. ಇದನ್ನು ನಾವು ಪಾಲಿಸ್ತಾ ಇಲ್ಲ.
ಋತುಮಾನ ಆಹಾರ ಪದ್ಧತಿಯನ್ನು ಯಾವತ್ತು ನಾವು ಮರೆತು ಪಾಶ್ಚಿಮಾತ್ಯ ಆಹಾರ ಪದ್ಧತಿಯನ್ನು ಮೈಗೂಡಿಸ್ಕೊಂಡು ಅವತ್ತು ಎಲ್ಲನೂ ಹೆಚ್ಚಾಗುತ್ತೆ, ಶಾಖನೂ ಹೆಚ್ಚಾಗುತ್ತೆ, ಪ್ರೆಷರ್ ಹೆಚ್ಚಾಗ್ತದೆ, BP ಶುಗರ್ ಎಲ್ಲನೂ ಹೆಚ್ಚಾಗ್ಬಿಡುತ್ತೆ. ಹಾಗಾಗಿ ನಾನು ಹೇಳೋದಿಷ್ಟೇ, ಪ್ರತಿಯೊಬ್ಬರು ಗಿಡಗಳನ್ನು ಪ್ರೀತಿ ಮಾಡಿ, ಮರಗಳನ್ನು ಪ್ರೀತಿ ಮಾಡಿ, ಭೂಮಿಯನ್ನು ಪ್ರೀತಿ ಮಾಡಿ, ಅಂತರ್ಜಲವನ್ನು ಪ್ರೀತಿ ಮಾಡಿ. ಇವತ್ತು ನೀರು ಬಿಟ್ಟಿಲ್ಲ ಅಂದರೆ ಬಾವಿ ತೋಡ್ಕೊಂಡು ನೀರು ಬರ್ತದೆ. ಬೋರ್ವೆಲ್ನ ಬೋರ್ವೆಲ್ ಎಷ್ಟು ಹಾಕ್ತೀರಾ ಅಷ್ಟು ಭೂಮಿ ಸಡ್ಲಗೊಳ್ಳುತ್ತೆ, ಅಷ್ಟು ಭೂಮಿ ವೀಕ್ ಆಗ್ತದೆ. ಎಸ್, ಓಕೆ. ಶರತ್ ಸರ್, ಈ ಬೇಸಿಗೆಯಲ್ಲಿ, ಈ ತಾಪಮಾನದಲ್ಲಿ ಬೇಸಿಗಾಗಿ ಸಾಮಾನ್ಯವಾಗಿ ಕಂಡು ಬರುವಂತಹ ಆರೋಗ್ಯ ಸಮಸ್ಯೆಗಳು ಯಾವುವು? ಸೊ ಈ ಬೇಸಿಗೆಯಲ್ಲಿ ಸದ್ಯದ ಮಟ್ಟಿಗೆ ನಾನು ಹೇಳುವಂಗೆ ಇತ್ತು ಅಂತ ಹೇಳಿದ್ರೆ, ಡಿಹೈಡ್ರೇಷನ್ ರಿಲೇಟೆಡ್ ತುಂಬಾ ಇದೆ. ಏನು ಎಕ್ಸ್ಟ್ರೀಮ್ ಡಿಹೈಡ್ರೇಷನ್ ಆಗಿ ಹೀಟ್ ಸ್ಟ್ರೋಕ್ ಎಲ್ಲ ಆಗ್ತಾ ಇದೆ. ಇದು ಆಗುವಂತ ಸಂದರ್ಭಗಳು ತುಂಬಾ ಜಾಸ್ತಿ ಇದೆ ಇವಾಗ. ಎಸ್ಪೆಷಲಿ ಕರ್ನಾಟಕದ ಕೆಲವೊಂದು ಪ್ರದೇಶಗಳಲ್ಲಿ ಎಲ್ಲಿ 40-42 ಡಿಗ್ರೀಸ್ ದಾಟಿ ಹೋಗಿದೆ ಟೆಂಪರೇಚರ್ ಸೆಲ್ಸಿಯಸ್, ಅಲ್ಲಿ ಈ ಹೀಟ್ ಸ್ಟ್ರೋಕ್ ಆಗುವಂತದ್ದು ಅಥವಾ ತಲೆ ಸುತ್ತ ಬಿಟ್ಬಿಡ್ತಾರೆ. ಜನರಲ್ ಆಗಿ ಏನೋ ಕೆಲಸ ಮಾಡ್ತಿರ್ತಾರೆ, ರೋಡ್ ಮೇಲೆ ಇರ್ತಾರೆ, ಬೈಕ್ ಅಲ್ಲಿ ಹೋಗ್ತಾ ಇರ್ತಾರೆ. ಸೊ ಇದನ್ನ ಒಂದ್ ಸ್ವಲ್ಪ ನಾನು ಅಡ್ರೆಸ್ ಮಾಡಿ ಆಮೇಲೆ ಜನರಲ್ ಕಂಡೀಷನ್ಸ್ ಅನ್ನ ಹೇಳ್ತೇನೆ. ಇಂತಹ ಸಂದರ್ಭದಲ್ಲಿ ಜನಸಾಮಾನ್ಯರು ಏನ್ ಮಾಡ್ಬೇಕು? ಯಾರೋ 11:30-12 ಗಂಟೆ ಅಥವಾ 12 ಗಂಟೆಯಿಂದ 4 ಗಂಟೆ ಏನು ಆರೋಗ್ಯ ಇಲಾಖೆ ಇವಾಗ ರೂಲ್ಸ್ ಅಥವಾ ಇದನ್ನ ತಿಳಿಸಿದೆ ಲಿಸ್ಟ್ಸ್ ಅಲ್ಲಿ. ಸೊ ಅಂತ ಒಂದು ಟೈಮ್ ಅಲ್ಲಿ ಯಾರೋ ಸಡನ್ ಆಗಿ ಕೊಲ್ಯಾಪ್ಸ್ ಆದ್ರು, ಬಿದ್ದುಬಿಟ್ರು ಅಂತ ಹೇಳಿದ್ರೆ, ಅವಾಗ ಯೂಶುವಲಿ ಅದು ಹೀಟ್ ಸ್ಟ್ರೋಕ್ ಆಗಿರುತ್ತೆ. ಬೇರೆ ಕಂಡೀಷನ್ಸ್ ಕೂಡ ಆಗಿರ್ಬೋದು, ಇಲ್ಲ ಅಂತಲ್ಲ. ಸೊ ಅಂತ ಸಂದರ್ಭದಲ್ಲಿ ಅವ್ರನ್ನ ಫಸ್ಟ್ ಶೇಡ್ಸ್ಗೆ ತಗೊಂಡು ಹೋಗ್ಬೇಕು. ಎಲ್ಲಿ ನೆರಳು ಇರುತ್ತೆ, ಎಲ್ಲಿ ಯಾವ್ದಾದ್ರು ಒಂದು ದೊಡ್ಡ ಮರದ ಕೆಳಗಡೆ ಅಥವಾ ಯಾವುದೋ ಒಂದು ನೆರಳಿರುವಂತಹ ಪ್ರದೇಶದಲ್ಲಿ ಎಲ್ಲಿ ಕೂಲ್ ಇರುತ್ತೆ ಅಲ್ಲಿ ತಗೊಂಡು ಹೋಗ್ಬಿಟ್ಟು ಇಮಿಡಿಯೇಟ್ ಆಗಿ ಅವರ ಮುಖಕ್ಕೆ ಏನಿದೆ ತಣ್ಣೀರು ಸಿಕ್ಕರೆ ಕೋಲ್ಡ್ ವಾಟರ್, ಇಲ್ಲಾಂದ್ರೆ ನಾರ್ಮಲ್ ನೀರನ್ನ ನೀಟಾಗಿ ಅವರಿಗೆ ಉಜ್ಬೇಕು ಅಥವಾ ಲೈಟ್ ಆಗಿ ಸ್ಪ್ರಿಂಕಲ್ ಮಾಡಬೇಕು. ಇದು ಕಂಪಲ್ಸರಿ ಮಾಡ್ಬೇಕಾಗಿರುವಂತಹ ಒಂದು ಕೆಲಸ. ನೀರನ್ನ ಏನು ಕುಡಿಸ್ಲಿಕ್ಕೆ ಹೋಗ್ಬಾರ್ದು ಇಮಿಡಿಯೇಟ್ ಆಗಿ, ಬಟ್ ಸ್ಪ್ರಿಂಕಲ್ ಮಾಡಿ ಅವ್ರನ್ನ ಎದ್ದೇಳಿಸ್ಲಿಕ್ಕೆ ಟ್ರೈ ಮಾಡಬೇಕು. ಯಾಕೆಂದ್ರೆ ಹೀಟ್ ಸ್ಟ್ರೋಕ್ ಆಗಿ ಕೊಲ್ಯಾಪ್ಸ್ ಆಗಿದ್ರು ಅಂತ ಹೇಳಿದ್ರೆ ಕೆಲವೇ ನಿಮಿಷಗಳ ಒಂದು ಏನು ಡ್ಯೂರೇಷನ್ ಇರುತ್ತೆ ತುಂಬಾ ಇಂಪಾರ್ಟೆಂಟ್ ಇರುತ್ತೆ. ಆ ಟೈಮಲ್ಲಿ ಅವ್ರನ್ನ ವಾಪಸ್ ರೀಗೇನ್ ಮಾಡಿಸಿದ್ರೆ ಕಾನ್ಶಿಯಸ್ನೆಸ್, ಅದು ಒಳ್ಳೇದು ಅವರಿಗೆ. ಇದು ಮುಖ್ಯವಾದಂಥದ್ದು, ಇದಾಗುವಂಥದ್ದು. ಎಕ್ಸ್ಟ್ರೀಮ್ ಡಿಹೈಡ್ರೇಷನ್ ಆಗ್ಬೋದು, ಸುಸ್ತಾಗ್ಬೋದು, ಕನ್ಫ್ಯೂಷನ್ ಟೈಪ್ ಆಗ್ತಾ ಇರುತ್ತೆ, ಸುಸ್ತಾಗ್ತಾ ಇರುತ್ತೆ, ನಿದ್ರೆ ಬಂದಂಗೆ ಆಗ್ತಾ ಇರುತ್ತೆ, ಏನ್ ಮಾಡ್ಬೇಕಂತ ಗೊತ್ತಾಗಲ್ಲ, ಅಥವಾ ತುಂಬಾ ಕನ್ಫ್ಯೂಷನ್ ಇರುತ್ತೆ. ಇದೆಲ್ಲ ಕೂಡ ಸ್ಟೇಟ್ಸು ಡಿಹೈಡ್ರೇಷನ್ಗೆ ಸಂಬಂಧಪಟ್ಟಂಥದ್ದು, ಅಲ್ಲಿ ನೀರಿನ ಅಂಶ ಕಡಿಮೆ ಆಗಿದೆ ಅಂತ. ಸೊ ಆ ರೀತಿ ಎಲ್ಲಾದ್ರೂ ಅನಿಸ್ತು ಅಂತ ಹೇಳಿದ್ರೆ ಅವರು ಇಮಿಡಿಯೇಟ್ ಆಗಿ ನೀರಿನ ಸೇವನೆ ಅಥವಾ ಲಿಕ್ವಿಡ್ ಫುಡ್ಸ್ ಏನಿರುತ್ತೆ, ಜಾಸ್ತಿ ನಮ್ಮ ಈ ಗ್ರೀಷ್ಮ ಋತು ಅಂತ ಏನ್ ಹೇಳ್ತೇವೆ ಅಥವಾ ಈ ಸಮ್ಮರ್ ಸೀಸನ್ ಅಂತ ಏನ್ ಹೇಳ್ತೇವೆ, ಸೆಮಿ ಸಾಲಿಡ್ ಅಥವಾ ದ್ರವ ಪದಾರ್ಥಗಳನ್ನ ಜಾಸ್ತಿ ಸೇವನೆ ಮಾಡ್ತಾ ಇರಬೇಕು. ಯಾಕೆಂದ್ರೆ ಹೀಟ್ ತುಂಬಾ ಆಗಿರೋದ್ರಿಂದ ಅಲ್ಲಿ ಹಸಿರು ಗೊತ್ತಾಗಲ್ಲ ನಮ್ಗೆ. ಸೊ ಅವಾಗ ಲಿಕ್ವಿಡ್ ಫುಡ್ಸ್ ಆದಷ್ಟು ನೀರನ್ನ ಸೇವನೆ ಮಾಡ್ತಿರ್ಬೇಕು, ಮಜ್ಜಿಗೆ ಸೇವನೆ ಮಾಡ್ತಾ ಇರಬೇಕು, ಇದು ಇಂಪಾರ್ಟೆಂಟ್. ಇನ್ನು ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ಸ್ಗಳು ಎಸ್ಪೆಷಲಿ ನಮ್ಮ ಹೊಟ್ಟೆಗೆ ಸಂಬಂಧಪಟ್ಟಂತದ್ದು, ನಮ್ಮ ಗಟ್ಟಿಗೆ ಸಂಬಂಧಪಟ್ಟಂತದ್ದು, ಟೈಫಾಯ್ಡ್ ಇರಬಹುದು, ಕೊಲರಾ ಇರಬಹುದು, ಎಲ್ಲ ಕೂಡ ತುಂಬಾ ಫ್ಲೇರ್ ಅಪ್ ಆಗುತ್ತೆ. ಯಾಕೆಂದ್ರೆ ನೀರು ಕಲುಷಿತವಾಗಿರೋದ್ರಿಂದ ವಾಟರ್ ಬೋರ್ನ್ ಡಿಸೀಸಸ್ ಏನಿರುತ್ತೆ ಅಥವಾ ಫುಡ್ ಬೋರ್ನ್ ಡಿಸೀಸಸ್ ಏನಿರುತ್ತೆ, ಇವಾಗ ಸರ್ ಹೇಳ್ತಿದ್ರು ಅವಾಗ ಹೋಟೆಲ್ನಲ್ಲಿ ನೀರಿಲ್ಲ ಅಂತ ಹೇಳಿದ್ರೆ ಅವರು ಕ್ಲೀನಿಂಗ್ ಮಾಡಲ್ಲ. ಕ್ಲೀನಿಂಗ್ ಮಾಡಿಲ್ಲ ಅಂತ ಹೇಳಿದ್ರೆ ಹಲವಾರು ರೋಗಗಳು ಅಲ್ಲಿ ಸ್ಪ್ರೆಡ್ ಆಗ್ಬಹುದು. ಯಾವುದೋ ಒಂದು ನೊಣ ಇರಬಹುದು, ಅದು ಓಪನ್ ಆಗಿ ಎಲ್ಲೋ ಮಲ ವಿಸರ್ಜನೆ ಮಾಡಿರ್ತಾರೆ, ಅವ್ರಿಗೆ ಟೈಫಾಯ್ಡ್ ಇರುತ್ತೆ, ಅಲ್ಲಿ ಕುತ್ಕೊಂಡಿರುತ್ತೆ, ಅಲ್ಲಿಂದ ಬಂದ್ಬಿಟ್ಟು ಈ ಫುಡ್ ಎಲ್ಲಿ ಪ್ರಿಪೇರ್ ಮಾಡಿರ್ತಾರೆ ಅಥವಾ ಇವರು ಕೊಡುವಂತ ಪ್ಲೇಟು ಅಥವಾ ಸ್ಪೂನು ಅಥವಾ ನೀರಲ್ಲೂ ಬಂದು ಕೂತ್ಕೊಳ್ಳುತ್ತೆ, ಆ ನೀರನ್ನ ಯಾವ್ದು ಕನ್ಸ್ಯೂಮ್ ಮಾಡಿದ್ರು ಅಂತ ಹೇಳಿದ್ರೆ ಅವರಿಗೆ ಟೈಫಾಯ್ಡ್ ಆಗುವಂತ ಸಾಧ್ಯತೆಗಳು 100% ಇರುತ್ತೆ ಅಥವಾ ಜಾಸ್ತಿನೇ ಇರುತ್ತೆ. ಸೊ ಟೈಫಾಯ್ಡ್, ಕೊಲರಾ, ವಾಂತಿ ಭೇದಿ ರೋಗ ಅಂತ ಏನ್ ಹೇಳ್ತೀವಿ ಕೊಲರಾ, ಇದು ಕೂಡ ಆಗುವಂತ ಸಾಧ್ಯತೆಗಳಿರುತ್ತೆ. ಆಲ್ರೆಡಿ ಹೀಟ್ ತುಂಬಾ ಜಾಸ್ತಿ ಇರುತ್ತೆ, ಆಲ್ರೆಡಿ ಅಲ್ಲಿ ನಿರ್ಜಲೀಕರಣ ಅಥವಾ ಡಿಹೈಡ್ರೇಷನ್ ಆಗ್ತಾ ಇರುತ್ತೆ, ಅದರ ಜೊತೆನೆ ವಾಂತಿ ಆಯ್ತು, ಅದರ ಜೊತೆನೆ ಲೂಸ್ ಮೋಷನ್ ಆಗ್ತಾ ಇದೆ, ಭೇದಿ ಆಗ್ತಾ ಇದೆ ಅಂತ ಹೇಳಿದ್ರೆ ಅವಾಗ ಅವರ ಪರಿಸ್ಥಿತಿ ಹೇಗಿರುತ್ತೆ ಅಂತ ನಾವು ತಿಳ್ಕೊಳ್ಬಹುದು. ಯಾಕೆಂದ್ರೆ ತುಂಬಾನೇ ವೀಕ್ನೆಸ್ ಆಗ್ಬಿಡುತ್ತೆ ಆಲ್ರೆಡಿ. ಸರ್, ಈಗ ಯಾವ ಲಕ್ಷಣ ಕಂಡು ಬಂದ್ರೆ ವೈದ್ಯರನ್ನ ಸಂಪರ್ಕ ಮಾಡಬೇಕು ಈ ಸಂದರ್ಭದಲ್ಲಿ, ಬೇಸಿಗೆಯಲ್ಲಿ? ಈ ಸಂದರ್ಭದಲ್ಲಿ ನಾನು ಅವಾಗಲೇ ಹೇಳಿದೆ, ತಲೆ ಸುತ್ತ ಬಂದ್ಬಿಟ್ಟು ಯಾರೋ ಬಿದ್ರು ಅಂತ ಹೇಳಿದ್ರೆ ಫಸ್ಟ್ ಏಡ್ ಇಮಿಡಿಯೇಟ್ ಆಗಿ ಏನ್ ಮಾಡೋದಿದೆ ಅದನ್ನ ಮಾಡಿ ಅವ್ರು ವೈದ್ಯರನ್ನ ಕಾಣೋದು ತುಂಬಾ ಉತ್ತಮ. ಖಂಡಿತವಾಗ್ಲೂ ಕಾಣಿಸ್ಕೊಳ್ಬೇಕು, ಹೋಗ್ಬೇಕು ವೈದ್ಯರ ಹತ್ರ. ವಾಂತಿ ಭೇದಿ ಶುರು ಆಗಿದೆ, ಸಂಜೆ ಹೊತ್ತಿಗೆ ಜ್ವರ ಬರ್ತಾ ಇದೆ, ಆಲ್ರೆಡಿ ಇಷ್ಟು ಬಿಸಿ ಇದೆ, ಸಂಜೆ ಹೊತ್ತು 6 ಗಂಟೆ 7 ಗಂಟೆ 8 ಗಂಟೆ 9 ಗಂಟೆ ಆ ಟೈಮಲ್ಲಿ ಜ್ವರ ಬರುತ್ತೆ, ಆಮೇಲೆ ಸರಿಯಾಗಿರ್ತಾರೆ. ಅಥವಾ ಊಟ ಆದ ತಕ್ಷಣ ಜ್ವರ ಬಂದಂಗಾಗುತ್ತೆ, ಆಮೇಲೆ ಸ್ವಲ್ಪ ಲೂಸ್ ಮೋಷನ್ ಆದಂಗಾಗುತ್ತೆ, ಇಲ್ಲಾಂದ್ರೆ ವಾಟರಿ ಮೋಷನ್ ಅಂತ ಹೇಳ್ತೀವಿ. ಈ ಮಲ ವಿಸರ್ಜನೆ ಏನಿರುತ್ತೆ ತುಂಬಾ ನೀರಾಗಿ ಹೋಗ್ತಾ ಇರುತ್ತೆ ಅಥವಾ ಕಾಳಾಗಿ ಹೋಗ್ತಾ ಇರುತ್ತೆ. ಇಂತಹ ಒಂದು ಸಂದರ್ಭದಲ್ಲಿ ವಾಂತಿ ತುಂಬಾ ಆಗ್ತಾ ಇದೆ ಅಂತ ಹೇಳಿದ್ರೆ ಇಮಿಡಿಯೇಟ್ ಆಗಿ ವೈದ್ಯರನ್ನ ಕಾಣೋದು ತುಂಬಾ ಉತ್ತಮ. ಯಾಕೆಂದ್ರೆ ಅಲ್ಲಿ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಆಗಿತ್ತು ಗಟ್ಟಲ್ಲಿ ಅಂತ ಹೇಳಿದ್ರೆ ಡಿಹೈಡ್ರೇಷನ್ ಆಗಿ ಹೋಗ್ಬಿಡುತ್ತೆ. ನೋಡಿ, ಆ ವಾಂತಿಯಿಂದ ಆಯ್ತು, ಬೇದಿಯಿಂದ ಆಯ್ತು, ಅದನ್ನೆಲ್ಲ ಸರಿ ಮಾಡ್ಕೊಳ್ಬಹುದು ನಾವು. ಆದ್ರೆ ಅಲ್ಲಿ ಏನು
ಫ್ಲೂಯಿಡ್ ಲಾಸ್ ಆಗಿರುತ್ತೆ ನಮ್ದು. ಆ ಫ್ಲೂಯಿಡ್ ಲಾಸ್ ಅನ್ನ ನಾವು ಸರಿ ಮಾಡ್ಲಿಲ್ಲ ಆ ಟೈಮಲ್ಲಿ ಅಂತ ಹೇಳಿದ್ರೆ ಅವರು ಡಿಹೈಡ್ರೇಷನ್ ನೆಕ್ಸ್ಟ್ ಸ್ಟೇಜಿಗೆಲ್ಲ ಹೋಗ್ಬಿಡ್ತಾರೆ. ಸೊ ಇದೆಲ್ಲ ಕೂಡ ನಾವು ಗಮನದಲ್ಲಿ ಇಟ್ಕೊಳ್ಬೇಕು. ಇನ್ನು ಬಿಟ್ಟು ಜನರಲ್ ಆಗಿ ಸ್ಕಿನ್ ಡ್ರೈ ಆಗುತ್ತೆ, ಸ್ಕಿನ್ ಉರಿ ಬರುತ್ತೆ ತುಂಬಾ. ಇವಾಗ ವಯೋವೃತ್ತರಲ್ಲಿ ಇರ್ಬೋದು, ಆಲ್ರೆಡಿ ಡ್ರೈ ಸ್ಕಿನ್ ಇರುತ್ತೆ. ಸ್ವಲ್ಪ ಅವ್ರು ಬೆಳಿಗ್ಗೆ ವಾಕಿಂಗ್ ಹೋದ್ರು ಅಥವಾ ಮಧ್ಯಾಹ್ನ ಹೊತ್ತು ಎಲ್ಲೋ ಹೊರಗಡೆ ಹೋಗಿ ಬಂದ್ರು ಅಂತ ಹೇಳಿದ್ರೆ ಸ್ಕಿನ್ ಎಲ್ಲ ಉರಿಲಿಕ್ಕೆ ಶುರು ಆಗುತ್ತೆ. ಅವರೆಲ್ಲ ಯೂಶುವಲಿ ಸ್ವಲ್ಪ ಕೊಬ್ಬರಿ ಎಣ್ಣೆನ ಅಪ್ಲೈ ಮಾಡೋದು ತುಂಬಾ ಉತ್ತಮ. ಈ ರೀತಿಯಾದಂತಹ ತೊಂದರೆಗಳು ಕಾಣಿಸ್ಕೊಳ್ಳುವಂತ ಸಾಧ್ಯತೆಗಳಿರುತ್ತೆ. ಅಂಡ್ ಈ ಎಮರ್ಜೆನ್ಸಿ ಇತ್ತು, ತುಂಬಾನೇ ಡಿಹೈಡ್ರೇಷನ್ ಆಗ್ತಿದೆ ಅಂತ ಹೇಳಿದ್ರೆ ಆ ಸಂದರ್ಭದಲ್ಲಿ ಅವರು ವೈದ್ಯರನ್ನ ಕಾಣೋದು ತುಂಬಾ ಉತ್ತಮ. ಒಟ್ಟಿನಲ್ಲಿ ಆರೋಗ್ಯ ಸಮಸ್ಯೆ ಕಾಡುತ್ತೆ ಅಂತ ಹೇಳ್ತಾ ಇದೆ. ಒಟ್ಟಿನಲ್ಲಿ ಆರೋಗ್ಯ ಸಮಸ್ಯೆ ಕಾಣುತ್ತೆ. ಒಂದು ಪಾಯಿಂಟ್ ನಾನು ರೀಸನ್ ಅಲ್ಲಿ ಮಿಸ್ ಮಾಡಿದ್ದೆ. ಸರ್ ಹೇಳಿದ್ರು ಅವಾಗ ವಾರ್ ಇಂದ ಕೂಡ ಈ ಏನು ವಾರ್ ಆಗ್ತಾ ಇದೆ, ಡಿಸ್ಟ್ರಕ್ಷನ್ ಇಂದನೂ ಕೂಡ ಇಲ್ಲಿ ನಮ್ಗೆ ವಾರ್ಮಿಂಗ್ ಕಾಣಿಸಿಕೊಂಡಿರಬಹುದು ಅಂತ ಕೂಡ ಅನ್ಸುತ್ತೆ. ಯಾಕೆಂದ್ರೆ ಇದರಿಂದಾನೂ ಕೂಡ ಗ್ಲೋಬಲ್ ವಾರ್ಮಿಂಗ್ ಆಗುತ್ತೆ. ಎಷ್ಟೊಂದು ಟೆಂಪರೇಚರ್ ಎಲ್ಲ ರೇಸ್ ಆಗಿರುತ್ತೆ. ಅಲ್ಲಿ ಯಾವುದೋ ಒಂದು ಬ್ಲಾಸ್ಟ್ ಇರ್ಬೋದು ಅಥವಾ ಒಂದು ಇದು ಬುಲೆಟ್ ಶಾಟ್ಸ್ ಇರ್ಬೋದು. ಎಲ್ಲದರಿಂದಾನೂ ಕೂಡ ಎಲ್ಲೆಲ್ಲಿ ಅಗ್ನಿ ಕಾಣಿಸ್ಕೊಂಡಿರುತ್ತೆ, ಎಲ್ಲೆಲ್ಲಿ ಬ್ಲಾಸ್ಟ್ಸ್ ಆಗಿರುತ್ತೆ, ಅದು ಕಂಪ್ಲೀಟ್ ಆಗಿ ದೊಡ್ಡದಾಗಿತ್ತು ಅಂತ ಹೇಳಿದ್ರೆ ಗ್ಲೋಬಲ್ ಎಲ್ಲಾ ಕಡೆ ಕೂಡ ಅದರ ಎಫೆಕ್ಟ್ ಕಂಡೇ ಕಾಣುತ್ತೆ. ಅದು ಕೂಡ ಒಂದು ಮುಖ್ಯವಾದಂತ ಕಾರಣ ಇರ್ಬೋದು. ಎಸ್ ಸರ್, ಹಾಗೆ ಸಂಪರ್ಕದಲ್ಲಿರಿ ಸರ್. ಬ್ರೇಕ್ನ ಸಮಯ ಆಗಿದೆ, ಬ್ರೇಕ್ ತೊಗೊಂಡು ಬಂದ್ಬಿಡ್ತೀನಿ. ಬ್ರೇಕ್ ಆದ ಬಳಿಕ ನೋಡಿ, ಮಳೆಗಾಲದಲ್ಲಿ ಮಳೆ ಚೆನ್ನಾಗಿರುತ್ತೆ, ಬೇಸಿಗೆ ಬಂದ ತಕ್ಷಣ ಮಳೆ ಸಮಸ್ಯೆ ಆಗ್ತಾ ಇರೋದು. ಸೊ ಹಂಗಾಗಿ ಈ ರಾಜ್ಯ ಸರ್ಕಾರ ಯಾವ ರೀತಿಯಾಗಿ ಎಚ್ಚೆತ್ಕೊಳ್ಬೇಕಾಗತ್ತೆ, ಯಾಕೆ ಈ ರೀತಿಯ ಸಮಸ್ಯೆ ಆಗುತ್ತೆ, ಅದರ ಜೊತೆಗೆ ಈ ಬೇಸಿಗೆಯಲ್ಲಿ ಯಾವ ಸಮಯದಲ್ಲಿ ಹೊರಗಡೆ ಬರಬೇಕಾಗತ್ತೆ, ಯಾವ ಸಮಯದಲ್ಲಿ ಮನೆಯಲ್ಲಿ ಇರಬೇಕಾಗತ್ತೆ, ಕಟ್ಟುನಿಟ್ಟಿನ ಕ್ರಮವನ್ನು ಕೂಡ ಕೈಗೊಂಡಿರುವಂಥ ಹಿನ್ನೆಲೆಯಲ್ಲಿ ಅದನ್ನು ಪಾಲನೆ ಮಾಡೋರು ಯಾರು, ಯಾಕೆ ಈ ರೀತಿಯ ರೂಲ್ಸ್ಗಳು ಬರ್ತಾನೆ ಇದೆ, ವರ್ಷಕ್ಕೆ ವರ್ಷ ಹೋಲಿಕೆ ಮಾಡಿದ್ರೆ ಪ್ರತಿ ವರ್ಷವೂ ಕೂಡ ಬೇಸಿಗೆ ಸಂಖ್ಯೆ ಜಾಸ್ತಿ ಆಗುತ್ತೆ. ಅಂದರೆ ಇಲ್ಲಿ ನಗರೀಕರಣ ಅಭಿವೃದ್ಧಿ ಆಗ್ತಿರೋದಕ್ಕೆ ಕಾರಣನ ಈ ರೀತಿಯ ತಾಪಮಾನ ಜಾಸ್ತಿ ಆಗೋದಕ್ಕೆ ಅಥವಾ ನೀರಿನ ಸಮಸ್ಯೆಯನ್ನು ಎದುರಿಸ್ತಿರೋದಕ್ಕೆ ಅತಿಯಾದ ನಗರೀಕರಣ ಅಭಿವೃದ್ಧಿನೇ ಕಾರಣ ಆಗ್ತಾ ಇದೆಯಾ? ಏನಾಗುತ್ತೆ, ಒಂದು ಸ್ವಲ್ಪ ಜಾಗದಲ್ಲಿ ತುಂಬ ಬಿಲ್ಡಿಂಗ್ಗಳು ಬಂದರೆ ಹೀಟ್ ಐಲ್ಯಾಂಡ್ ಎಫೆಕ್ಟ್ ಅಂತ ಹೇಳ್ತಾರೆ. ಹೀಟ್ ಐಲ್ಯಾಂಡ್ ಎಫೆಕ್ಟ್ ಅಂದರೆ ಏನಾಗುತ್ತೆ, ಈಗ ನೀವು ಮೇಲ್ಗಡೆ ತುಂಬ ಇದಾದಾಗ ಇಲ್ಲಿ ಬೀಳೋ ಲೈಟು ಮತ್ತು ರಿಫ್ಲೆಕ್ಟ್ ಆದಾಗ ಒಂದೇ ಕಡೆ ಕಾನ್ಸಂಟ್ರೇಷನ್ ಆದಾಗ ಈ ಹೀಟ್ ಐಲ್ಯಾಂಡ್ ಎಫೆಕ್ಟ್ಗಳಾದಾಗ ಅಲ್ಲೇ ತಾಪಮಾನ ಜಾಸ್ತಿ ಆಗುತ್ತೆ. ಒಂದು ಎರಡನೇದು ಏನಾಗಿದೆ, ಈಗ ಓಝೋನ್ ಲೇಯರ್ಗೆ ನಾವು ಏನೋ ಸುಮಾರು ಬ್ಲ್ಯಾಕ್ ಹೋಲ್ಸ್ ಅಂತ ಹೇಳ್ತೀವಿ. ಓಝೋನ್ ಲೇಯರ್ ಪದರದಲ್ಲಿ ಬ್ಲ್ಯಾಕ್ ಹೋಲ್ಸ್ ಆಗಿರೋದ್ರಿಂದ ಈಗ ನೀವು ನೋಡ್ತಾ ಇರ್ಬೋದು, ಯು ವಿ ಇದು ತುಂಬ ಸ್ಟ್ರಾಂಗ್ ಇದೆ. ನಿಮ್ದು ಎಷ್ಟು ಯು ವಿ ಸ್ಟ್ರಾಂಗ್ ಆಗುತ್ತೆ ಅಷ್ಟು ಅದು ಸ್ಕಿನ್ನಿಗೆ ಎಫೆಕ್ಟ್ ಮಾಡುತ್ತೆ. ಸೊ ಇದೆಲ್ಲ ಈಗ ನಾವು ಸರಿ ಹೇಳ್ದಂಗೆ ಗಿಡಗಳು ಎಲ್ಲ ಕಡ್ದಾಕಿದ್ದೀವಿ, ಆಮೇಲೆ ತುಂಬ ಕಾನ್ಸಂಟ್ರೇಷನ್ ಆಗಿದೆ. ನಮ್ಮ ಬ್ಯಾಂಗ್ಳೂರಿಗೆ ಡಾಟಾ ಸೆಂಟರ್ಗಳನ್ನು ತಂದಿದ್ದೀವಿ. ಡಾಟಾ ಸೆಂಟರ್ಗಳಿಗೆ ಅದು ಎಷ್ಟು ನೀರು ಬೇಕೋ ಅದು ಎಷ್ಟು ಟೆಂಪ್ರೇಚರ್ ಇದು ಮಾಡುತ್ತೆ ಅಂದರೆ ಆ ಥರ ಡಾಟಾ ಸೆಂಟರ್ಗಳನ್ನೆಲ್ಲ ಈಗ ನಾವು ಬೆಂಗಳೂರಿಗೆ ತರ್ತಾ ಇದ್ದೀವಿ. ನೀವು ಯಾವುದೇ ಇಂಡಸ್ಟ್ರಿ ತಗೊಳ್ಳಿ, ಇಡೀ ಕರ್ನಾಟಕದಲ್ಲಿ ಎಲ್ಲದು ಬ್ಯಾಂಗ್ಳೂರಿಗೆ ಬರಬೇಕು. ನೀವು ಏರೋಸ್ಪೇಸ್ ಇಂಡಸ್ಟ್ರಿ ಇಲ್ಲೇ ಬರಬೇಕು ಎಲ್ಲದು. ಏನೋ ಇಟ್ಸ್ ನಾಟ್ ಗೋಯಿಂಗ್ ಆನ್. ಬೆಳಿಗ್ಗೆ ಒಂದು ನ್ಯೂಸ್ ಓದ್ತಾ ಇದ್ದೆ, ನ್ಯೂಸ್ ಓದ್ಬಿಟ್ಟು ತುಂಬ ಏನೋ 35 ನವಿಲುಗಳು ಅದು ಏನೋ ಹೀಟ್ ಸ್ಟ್ರೋಕಲ್ಲಿ ಸತ್ತೋಗಿದೆ ಅಂತ ಇವತ್ತಿನ ನ್ಯೂಸಲ್ಲಿದೆ. ಸೊ ಏನಾಗ್ತಾ ಇದೆ, ಅದ್ರ ಬಗ್ಗೆ ಯಾರೂ ತಲೆ ಕೆಡಿಸ್ಕೊಳ್ತಾ ಇಲ್ಲ. ಎಲ್ಲರಿಗೂ ಏನಂದರೆ ಅವ್ರವ್ರ ಜಾಗದ ಒಂದು ಬ್ಯಾಂಕ್ ಇದೆ, ಅವರು ಆ ಬ್ಯಾಂಕ್ ಏನೋ ಲ್ಯಾಂಡ್ ಬ್ಯಾಂಕಲ್ಲಿ ಅವ್ರದ್ದು ಏನಾದ್ರು ಬರಬೇಕು. ಸೊ ಅವರು ದೇ ವಿಲ್ ಟ್ರೈ ಟು ಗೆಟ್ ಎನಿ ಇಂಡಸ್ಟ್ರೀಸ್ ದೇರ್. ಈ ಡಾಟಾ ಸೆಂಟರ್ಗಳು ಇಲ್ಲಿಗೆ ಹಾಕ್ಕೊಂಡ್ರೆ ಇಲ್ಲಿ ಕುಡಿಯೋದಕ್ಕೆ ನೀರಿಲ್ಲ, ಅದಕ್ಕೆ ಅದನ್ನು ಕೂಲ್ ಮಾಡೋದಕ್ಕೆ ನೀರೆಲ್ಲಿಂದ ಹೈಯೆಸ್ಟ್ ಕನ್ಸ್ಯೂಮಿಂಗ್ ಇಂಡಸ್ಟ್ರಿ ಅದು ಡಾಟಾ ಸೆಂಟರ್ಸ್. ಸೊ ನೀವು ನೀರು ಇಲ್ಲಿ ಕುಡಿಯೋದಕ್ಕೆ ನೀರಿಲ್ಲ. ಏನೋ ಒಂದು BBC ಒಂದು ಇದ್ರ ಪ್ರಕಾರ ಬ್ಯಾಂಗ್ಳೂರ್ ವಿಲ್ ಬಿ ದಿ ಸೆಕೆಂಡ್ ಸಿಟಿ ಇನ್ ದ ವರ್ಲ್ಡ್ ಟು ರನ್ ಔಟ್ ಆಫ್ ವಾಟರ್ ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ. ಆಲ್ರೆಡಿ ನಾವು 1500 ಫೀಟು 1800 ಫೀಟ್ವರೆಗೂ ಹೋಗಿದ್ದೀವಿ. 10 ಬೋರ್ವೆಲ್ ಹೊಡೆದ್ರೆ ಬೋರ್ವೆಲ್ಲಲ್ಲಿ ನೀರು ಸಿಗ್ತಾ ಇರೋದೇ 4 ಬೋರ್ವೆಲ್ಲಲ್ಲಿ. ಆ 4 ಬೋರ್ವೆಲ್ಲಲ್ಲಿನೂ 2 ವರ್ಷದಲ್ಲಿ 2 ಬೋರ್ವೆಲ್ ಒಣಗ್ತಾ ಇದೆ. ಒಂದು ಬೋರ್ವೆಲ್ ತೆಗ್ಸೋಕೆ ಇವತ್ತು ಹೆಚ್ಚು ಕಡಿಮೆ ಬರೀ ಡ್ರಿಲ್ಲಿಂಗಿಗೆ 3 ಲಕ್ಷ ರೂಪಾಯಿ ಬೇಕಾಗಿದೆ. ಯಾರು ಮನೆ ತೊಗೊಂಡ್ರು 30-40 ಮನೆವರೆಗೂ ಬೋರ್ವೆಲ್ಲು. ನೀವು ಬೋರ್ವೆಲ್ ಸ್ಟ್ರಿಕ್ಟ್ ಆಗಿದೆ ಅಂತ ನೀವು ಎಲ್ಲ ಕಡೆ ಭಾರಿ ಜೋರಾಗಿದ್ದಿದೆ. ಎಲ್ಲಿ ಸ್ಟ್ರಿಕ್ಟ್ ಆಗಿದೆ? ಎಲ್ಲಿ ಬೇಕಿರೋ ಬೋರ್ವೆಲ್ಗಳು ಲಾರಿ ನೀವು ನೋಡ್ಬೋದು. ಎಲ್ಲ ಕಡೆ ಈ ಬೇಸಿಗೆ ಬಂದಿದೆ, ಎಲ್ಲ ಕಡೆ ಲಾರಿಗಳು. ಹಂಗಾರೆ ಅವ್ರಿಗೆ ಪರ್ಮಿಷನ್ ಕೊಡೋರು ಯಾರು? ಏನು ಅಷ್ಟು ದೊಡ್ಡ ಬೋರ್ವೆಲ್ ಲಾರಿ ಒಂದು ಬೋರ್ವೆಲ್ ಕೊಡಿತಾ ಇರ್ಬೇಕಾದ್ರೆ ಯಾರಿಗೂ ಗೊತ್ತಾಗಲ್ವ? ಪೊಲೀಸ್ ಇಲಾಖೆಯವ್ರು ಏನು ಮಾಡ್ತಾರೆ, BBMP ಅವರು ಏನು ಮಾಡ್ತಾರೆ, BWSSP ಅವರು ಅದನ್ನು ಯಾರು ತಡೆಯೋರಿಲ್ವಾ? ಎಲ್ಲ ಕಡೆ ಲೆಫ್ಟ್ ರೈಟ್ ಆ್ಯಂಡ್ ಸೆಂಟರ್ ಬೋರ್ವೆಲ್ ಹೊಡಿತಾರೆ. ನನ್ನ ಫ್ರೆಂಡ್ ಒಬ್ಬ ಹೇಳ್ತಾನೆ, ನೀನು ಏನು ಬೋರಲ್ಲಿ ಹೊಡಿಬೇಕು, ಕೊಡಿಲ್ಲ 50,000 ನಿನಗೆ, ಯಾವ ಪರ್ಮಿಷನ್ ಬೇಡ, ಹೊಡಿ ನೀನು ಅಂತಾನೆ. ನಾನು ನೋಡ್ಕೊಳ್ತೀನಿ ಅಂದರೆ ಆ ಥರ ಆದರೆ ನಾವು ಮುಂದಿನ ಪರಿಸ್ಥಿತಿ ಎಲ್ಲಿಗೆ ಹೋಗ್ತಾ ಇದ್ದೀವಿ? ನಾವು ಯಾವ ಇದಕ್ಕೆ ಹೋಗ್ತಾ ಇದ್ದೀವಿ? ಇವತ್ತು ನವಿಲುಗಳು ಸತ್ತೋಗಿದೆ, ನಾಳೆ ಮಾನವರು ಸಾಯೋದು ಏನು ದೂರ ಇಲ್ಲ. ದಟ್ಸ್ ಎ ಇಂಡಿಕೇಶನ್. ಇವತ್ತು ದಟ್ಸ್ ಎ ಇಂಡಿಕೇಟರ್ ದಟ್ ನಾಳೆ ನಮಗೇನು ತಪ್ಪಿದಲ್ಲ ಇದು ಅಂತ. ನಾಳೆ ದಿವಸ ಮಕ್ಕಳುಗಳು ಸಾಯ್ತಾರೆ. ಶರತ್ ಸರ್, ಈ ಸನ್ಸ್ಟ್ರೋಕನ್ನು ತಪ್ಪಿಸಿಕೊಳ್ಳಲು ಮನೆಯಲ್ಲಿ ತೆಗೆದುಕೊಳ್ಳಬೇಕಾದ ಕ್ರಮಗಳೇನು?
ಸೊ ಸನ್ಸ್ಟ್ರೋಕ್ ಅನ್ನ ತಪ್ಪಿಸಿಕೊಳ್ಳಲು ಮತ್ತೆ ಈ ರೀತಿಯಾದಂತಹ ಹೀಟ್ ವೇವ್ಸ್ ಏನಿದೆ ಇದನ್ನ ತಪ್ಪಿಸಿಕೊಳ್ಳಲು ಮುಖ್ಯವಾದಂಥದ್ದು ಏನಪ್ಪಾ ಅಂತ ಹೇಳಿದ್ರೆ ಎಕ್ಸ್ಪೋಸ್ ಆಗಬಾರ್ದು 11-11:30 ಮೇಲೆ 4-4:30ವರೆಗೂ. ಇಲ್ಲ ಸರ್ ನಮ್ ಕೆಲಸನೇ ಹಂಗಿರುತ್ತೆ, ಫೀಲ್ಡ್ ವರ್ಕ್ ಇದೆ, ಆಗೋದೇ ಇಲ್ಲ ಸರ್, ನೀವೇನೋ ಹೇಳ್ತೀರಾ ಕುತ್ಕೊಂಡು, ನಮ್ಮ ಒಳ್ಳೇದಕ್ಕೆ ಹೇಳ್ತೀರಾ ಬಟ್ ಆಗಲ್ಲ ಸರ್ ಅಂತ ಹೇಳೋರು ಹೊರಗಡೆ ಹೋಗುವಾಗ ನೀವು ಆಗ್ಲೇ ಹೇಳಿರೋಂಗೆ ಛತ್ರಿ ಇರ್ಲಿ, ಟೋಪಿ ಇರ್ಲಿ, ಅದನ್ನ ಹಾಕೊಂಡು ಹೋಗ್ಬೇಕು. ಇನ್ನು ಹೀಟ್ ಸ್ಟ್ರೋಕ್ ಅನ್ನ ನಾವು ಬೇಡವೇ ಬೇಡ ಅಂತ ಹೇಳೋದು ಅಥವಾ ಆಗ್ಲೇಬಾರ್ದು ಅಂತ ಹೇಳಿದ್ರೆ, ಹೊರಗಡೆ ಹೋಗುವಂತ ಪರಿಸ್ಥಿತಿ ಇದೆ ಅಂತ ಹೇಳಿದ್ರೆ ಮನೆಯಿಂದ ಆಚೆ ಹೋಗುವಾಗ ಚೆನ್ನಾಗಿ ನೀರನ್ನ ಕುಡಿದು ಹೋಗ್ಬೇಕು. ನೀರಷ್ಟೇ ಅಲ್ಲದೆ ನಿಮ್ಗೆ ಆಲ್ರೆಡಿ ಹೈಪರ್ ಟೆನ್ಷನ್ ಇದೆ ಅಥವಾ ಆಲ್ರೆಡಿ ಡಿಹೈಡ್ರೇಷನ್ ಆಗಿ ತಲೆ ಸುತ್ತ ಬಂದು ಬಿದ್ದಿರುವಂತ ಹಿಸ್ಟ್ರಿ ಇದೆ ಅಂತ ಹೇಳುವಂತವ್ರು ಒಂದು ಸಿಂಪಲ್ ಆಗಿರುವಂತ ಈ ಸ್ಮೂದಿಗಳನ್ನ ಮಾಡ್ತೇವೆ. ಆಪಲ್, ಅದರಲ್ಲಿ ಒಣ ದ್ರಾಕ್ಷಿ, ಸ್ವಲ್ಪ ಖರ್ಜೂರ, ಆಮೇಲೆ ನಮ್ಮ ಸೀಬೆ ಹಣ್ಣು, ಆಮೇಲೆ ಒಣ ದ್ರಾಕ್ಷಿ, ಇದನ್ನೆಲ್ಲ ಹಾಕ್ಬಿಟ್ಟು ಒಂದು ಸ್ಮೂದಿ ಟೈಪ್ ಮಾಡಿ ಅದನ್ನ ತಿಂದು ಬಾಟಲ್ ನೀರನ್ನ ಕ್ಯಾರಿ ಮಾಡಿ ಅದನ್ನ ತಗೊಂಡು ಆಚೆ ಹೋಗ್ತಾ ಇರಬೇಕು. ತುಂಬಾ ಸ್ಟ್ರೇನಿಯಸ್ ಆಕ್ಟಿವಿಟೀಸ್ ಅನ್ನ ಮಾಡ್ಲಿಕ್ಕೆ ಹೋಗ್ಬಾರ್ದು. ಇಲ್ಲ ಸರ್ ನಂದು ರೆಗ್ಯುಲರ್ ಆಗಿ 4 ಅವರ್ ಜಿಮ್ ಮಾಡ್ತೇನೆ ಸರ್, ನಾನು ಈಗಲೂ ಮಾಡ್ತಾ ಇದ್ದೇನೆ, ಅಥವಾ ನಂದು ರನ್ನಿಂಗ್ ಇದೆ ಸರ್, ಮ್ಯಾರಥನ್ 10,000 20,000 ಸ್ಟೆಪ್ಸ್ ಇದೆ ಈ ಸರಿ, ನಾನು ಓಡ್ತಾ ಇದ್ದೇನೆ 9 ಗಂಟೆಯಿಂದ 11 ಗಂಟೆ 12 ಗಂಟೆ. ಆದಷ್ಟು ಇಂತಹ ಒಂದು ಸಮಯದಲ್ಲಿ ಓಡ್ಲಿಕ್ಕೆ ಹೋಗ್ಬಾರ್ದು. ಎಷ್ಟೇ ಹೆಲ್ದಿ ಇದ್ರೂ ಕೂಡ ಓಡ್ಲಿಕ್ಕೆ ಹೋಗ್ಬಾರ್ದು. ಯೂಶುವಲಿ ಗ್ರೀಷ್ಮ ಋತು ಅಥವಾ ಸಮ್ಮರ್ ಸೀಸನ್ ಅಲ್ಲಿ ವ್ಯಾಯಾಮ ಏನಿದೆ ತುಂಬಾನೇ ಕಡಿಮೆ ಮಾಡಬೇಕು. ಮಾಡದೇ ಇದ್ರೂ ಕೂಡ ಪರವಾಗಿಲ್ಲ, ಯಾಕಂದ್ರೆ ಆಲ್ರೆಡಿ ಅಲ್ಲಿ ಬೆವರು ಬರ್ತಾ ಇರುತ್ತೆ, ಆಲ್ರೆಡಿ ಸ್ವೆಟಿಂಗ್ ಆಗ್ತಾ ಇರುತ್ತೆ. ವ್ಯಾಯಾಮ ಮಾಡಿದ ಮೇಲೆ ಆಗುವಂತ ಏನೇನು ಪರಿಣಾಮಗಳಿರುತ್ತೆ ಅದೆಲ್ಲ ಆಲ್ರೆಡಿ ಆಗ್ತಾ ಇರುತ್ತೆ. ತಿರ್ಗಾ ಸ್ಟ್ರೇನಿಯಸ್ ಆಕ್ಟಿವಿಟೀಸ್ ಮಾಡಿ ಮತ್ತೆ ಇನ್ನೊಂದಿಷ್ಟು ವೀಕ್ನೆಸ್ ಬಂತು ಅಂತ ಹೇಳಿದ್ರೆ ಡೆಫಿನೆಟ್ಲಿ ಅದು ಮತ್ತೆ ಹೀಟ್ ಸ್ಟ್ರೋಕಿಗೆ ಹೋಗುವಂತ ಸಾಧ್ಯತೆಗಳಿರುತ್ತೆ. ಇನ್ನು ಉಡುಪುಗಳು ಹೇಗಿರ್ಬೇಕು ಅಂತ ಹೇಳಿದ್ರೆ ತುಂಬಾ ಲೈಟ್ ಆಗಿರ್ಬೇಕು. ಲೈಟ್ ಕಲರ್ ಉಡುಪು, ತುಂಬಾ ಲೂಸ್ ಆಗಿರುವಂತಹ ಉಡುಪುಗಳಿರ್ಬೇಕು. ಈ ಕಾಟನ್ ಇರ್ಬೋದು ಅಥವಾ ಲಿನನ್ ಕ್ಲೋತ್ಸ್ ಇರ್ಬೋದು, ಇದನ್ನ ಯೂಸ್ ಮಾಡುವಂತ ತುಂಬಾ ಒಳ್ಳೇದು. ಇನ್ನು ಆಮೇಲೆ ಇನ್ನೊಂದ್ಸರಿ ಈ ಬೇಸಿಗೆಯಲ್ಲಿ ಚರ್ಮವನ್ನು ಕಾಪಾಡ್ಕೊಳ್ಳೋದು ಹೇಗೆ ಅಂತ. ಬೇಸಿಗೆಯಲ್ಲಿ ಚರ್ಮವನ್ನು ಕಾಪಾಡ್ಕೊಳ್ಳೋದಕ್ಕೆ ನಾನು ಅವಾಗಲೇ ಹೇಳುವಂತ ಏನು ಸ್ಮೂದಿ ಹೇಳ್ತಾ ಇದ್ದೆ, ತುಂಬಾ ಒಳ್ಳೇದು. ಅದಕ್ಕೆ ಒಂದ್ ಸ್ವಲ್ಪ ಏಲಕ್ಕಿ ಪೌಡರ್ನ ಆಡ್ ಮಾಡಿಬಿಟ್ರೆ ಚರ್ಮಕ್ಕೂ ಕೂಡ ತುಂಬಾ ಒಳ್ಳೇದು. ಅದೇ ರೀತಿ ಮಜ್ಜಿಗೆ ಸೇವನೆ ಮಾಡ್ತಾ ಇರಬೇಕು. ಪ್ರತಿನಿತ್ಯ ಮಧ್ಯಾಹ್ನದ ಹೊತ್ತು ಅಥವಾ ಬೆಳಿಗ್ಗೆ ಬ್ರೇಕ್ಫಾಸ್ಟ್ ತಿಂಡಿ ಆದ್ಮೇಲೆ, ತಿಂಡಿ ಜೊತೆಗೆ, ಊಟದ ಜೊತೆಗೆ ಮಧ್ಯಾಹ್ನ 1 ಗ್ಲಾಸ್ನಷ್ಟು ಮಜ್ಜಿಗೆ ಸೇವನೆ ಮಾಡುವಂತ ಸಂದರ್ಭದಲ್ಲಿ ಸ್ವಲ್ಪ ಒಂದು ಸಿಂಪಲ್ ಟಿಪ್ ಏನಪ್ಪಾ ಅಂತ ಹೇಳಿದ್ರೆ, ಸೌತೆಕಾಯಿಯನ್ನ ಸ್ವಲ್ಪ ಲೈಟ್ ಆಗಿ ರೋಸ್ಟ್ ಮಾಡಿ ಆ ಸೌತೆಕಾಯಿ ಜ್ಯೂಸ್ ಅನ್ನ ಮಾಡಿ ಅಥವಾ ಸೌತೆಕಾಯಿನ ಮಿಕ್ಸಿಗೆ ಹಾಕಿ ಅದರ ಜೊತೆನೆ ಮಜ್ಜಿಗೆ ಮಾಡಿ, ಮೊಸರನ್ನ ಅದರ ಜೊತೆನೆ ಮಿಕ್ಸಿಯಲ್ಲಿ ಹಾಕಿ ಮಜ್ಜಿಗೆ ಮಾಡಿ ಅದನ್ನ ಸೇವನೆ ಮಾಡುವಂಥದ್ದು. ಸಿಂಪಲ್ ಒಂದು ಸೌತೆಕಾಯಿ ತಂಬುಳಿ ಕನ್ಸೆಪ್ಟು, ಅದನ್ನ ಸೇವನೆ ಮಾಡಿದ್ರೆ ತುಂಬಾ ಒಳ್ಳೇದು ಸ್ಕಿನ್ನಿಗೆ, ಎಸ್ಪೆಷಲಿ ಸಮ್ಮರ್ ಸೀಸನ್ ಅಲ್ಲಿ. ಇನ್ನು ಸ್ವೆಟಿಂಗ್ ತುಂಬಾ ಜಾಸ್ತಿ ಆಗ್ತಾ ಇರುತ್ತೆ, ಸೊ ಕ್ಲೀನ್ ಆಗಿ ಇಟ್ಕೊಳ್ಬೇಕು. ಪರ್ಸನಲ್ ಹೈಜೀನ್ ತುಂಬಾ ಒಳ್ಳೇದು. ಹಂಗಂತ ಹೇಳಿ 3 ಹೊತ್ತು 4 ಹೊತ್ತು ಸ್ನಾನ ಮಾಡ್ಕೊಂಡು ಕುತ್ಕೊಳ್ಳೋದಲ್ಲ, ಯಾಕೆಂದ್ರೆ ನೀರಿನ ಕೊರತೆ ಕೂಡ ಅಲ್ಲಿ ಇರುತ್ತೆ. ಸೊ ಆದಷ್ಟು ಇರುವಂತಹ ನೀರಿನಲ್ಲೇನೆ ಅವರು ಪರ್ಸನಲ್ ಹೈಜೀನ್ ಅನ್ನ ಮೇಂಟೈನ್ ಮಾಡ್ತಾ ಈ ರೀತಿಯಾದಂತಹ ಫುಡ್ ಐಟಮ್ಸ್ ಗಳನ್ನ ಅವರು ಫಾಲೋ ಮಾಡ್ತಿರ್ಬೇಕು. ಯಾವುದೇ ಕಾರಣಕ್ಕೂ ಕೂಡ ತುಂಬಾ ತೀಕ್ಷ್ಣವಾದಂತಹ ಪದಾರ್ಥಗಳು, ಡೀಪ್ ಫ್ರೈಡ್ ಆಗ್ಲಿ, ಗೋಬಿ ಮಂಚೂರಿ ಅಥವಾ ತುಂಬಾ ಡೀಪ್ ಫ್ರೈಡ್ ಐಟಮ್ಸ್, ಸ್ಪೈಸಿ ಇರುವಂತದ್ದು, ತುಂಬಾ ಮಸಾಲೆ ಐಟಮ್ ಇರುವಂತದ್ದು ಅಥವಾ ತುಂಬಾ ಉಪ್ಪು ಇರುವಂತದ್ದು, ಇಂಥದನ್ನೆಲ್ಲ ಅವಾಯ್ಡ್ ಮಾಡೋದು ತುಂಬಾ ಒಳ್ಳೇದು. ಇದನ್ನು ಹಂಗೆ ಸೇವನೆ ಮಾಡ್ತಾ ಇದ್ರು ಅಂತ ಹೇಳಿದ್ರೆ ಚರ್ಮಕ್ಕೆ ಅದರಿಂದ ಹಾನಿ ಆಗುವಂತ ಸಾಧ್ಯತೆಗಳು ತುಂಬಾ ಜಾಸ್ತಿ. ಎಸ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ಇಷ್ಟೊತ್ತು ಕಾರ್ಯಕ್ರಮಕ್ಕೆ ಜಾಯ್ನ್ ಆಗಿದ್ದಕ್ಕೆ ನಿಮಗೆ ಬೀಳ್ಕೊಡುವಂಥ ಸಮಯ. ಥ್ಯಾಂಕ್ ಯು. ಧನ್ಯವಾದಗಳು. ಎಸ್ ಪ್ರತಿಭಾ ಮೇಡಮ್ ಅವರೇ, ಈಗ ಈ ಸಮಯದಲ್ಲಿ ಕೆಲವೊಬ್ರು ಅಂತಾರೆ ಮನುಷ್ಯನಿಗೆ ಬೆವರು ಇದ್ರೆ ಒಳ್ಳೇದು ಅಂತೇಳಿ. ಈಗ ನಿಂತಲೇ ಬೆವರ್ತಿದ್ದಾನೆ, ಅದು ಒಳ್ಳೇದ ಕೆಟ್ಟದ ಅಂತೇಳಿ. ಇದು ಆ್ಯಕ್ಚುಲಿ ಇಟ್ ಇಸ್ ಬಿಕಾಸ್ ವಾತಾವರಣದಿಂದ ನಾವು ಬೆವರ್ತಾ ಇರೋದು. ಇಟ್ ಇಸ್ ನಾಟ್ ದಟ್ ನಾವೇನೋ ಒಂದು ಶ್ರಮವಾದ ಕೆಲಸ ಮಾಡಿ ನಾವು ಬೆವರ್ತಿಲ್ಲ ಇಲ್ಲಿ. ಸೊ ಹಾಗಾಗಿ ಅದೇನು ಒಳ್ಳೇದು ಕೆಟ್ಟದು ಅನ್ನೋದಿಲ್ಲ. ಪರ್ಸ್ಪೈರ್ ಆಗಲೇಬೇಕು. ಬಾಡಿ ಅಂದಮೇಲೆ ವಿ ಹ್ಯಾವ್ ಟು ಪರ್ಸ್ಪೈರ್. ಆ ಪರ್ಸ್ಪಿರೇಷನ್ ಇಲ್ಲ ಅಂದರೆ ಯು ಮೇ ಹ್ಯಾವ್ ಟಯರ್ಡ್ನೆಸ್ ವಿದಿನ್ ಯು. ನಿಮಗೆ ಸುಸ್ತಾಗೋದು ಮತ್ತು ದಾಹ ಆಗೋದು, ಯಾಕೆಂದರೆ ಅದು ಹೀಟು ಹೊರಗಡೆ ಬರ್ತಿಲ್ಲ. ವೆನ್ ಯು ಪರ್ಸ್ಪೈರ್ ಯು ವಿಲ್ ಫೀಲ್ ಬೆಟರ್, ಯು ಫೀಲ್ ಮೋರ್, ನಿಮಗೆ ಒಂದು ಸಮಾಧಾನ ಆಗುತ್ತೆ ದೇಹದಲ್ಲೇ. ಸೊ ಹಾಗಾಗಿ ಅದು ತಪ್ಪು ಸರಿ ಅನ್ನೋದಕ್ಕಿಂತ ಇಟ್ಸ್ ಪಾರ್ಟ್ ಆಫ್ ದ ಪ್ರೋಸೆಸ್, ಬಾಡಿ ಪ್ರೋಸೆಸ್ ಅಷ್ಟೇ ಅದು ಬೆವರು. ಎಸ್ ಸರ್, ವಿಜಯ್ ಸರ್, ನಿಮ್ಗೆ ಏನು ಅನಿಸುತ್ತೆ? ವರ್ಷದಿಂದ ವರ್ಷಕ್ಕೆ ಹೋಲಿಕೆ ಮಾಡಿದ್ರೆ ಬೇಸಿಗೆ ಜಾಸ್ತಿನೇ ಆಗ್ತಾ ಇದೆ. ಸೊ ಹಂಗಾಗಿ ಹೇಗೆ ಅಂದರೆ ಯಾರು ಎಚ್ಚೆತ್ಕೊಳ್ಬೇಕು, ಎಲ್ಲಿಂದ ಜಾಗೃತಿ ಶುರು ಆಗಬೇಕು, ಪರಿಸರವನ್ನು ಉಳಿಸ್ಕೊಳ್ಳೋದು ಹೇಗೆ? ಏನಾಗುತ್ತೆ, ಈಗ ನಾವು ಯುದ್ಧಕಾಲ ಶಸ್ತ್ರಾಭ್ಯಾಸ ಅಂತ ಹೇಳಿ ಇವತ್ತು ಬೇಸಿಗೆ ಜಾಸ್ತಿ ಆಯಿತು ಅಂತ ನಾವು ಮಾತಾಡ್ತೀವಿ, ಮತ್ತೆ ಮಳೆ ಬಂದುಬಿಡುತ್ತೆ, ಮರ್ತೋಗ್ತೀವಿ. ಬಟ್ ನಾವು ಎಷ್ಟು ಜನ ನಾವು ಈಗ ಇನ್ನು ಬೆಂಗಳೂರಲ್ಲಿ ನಾವು ಇನ್ಯಾವುದು ಇನ್ನೊಂದು ಲಾಲ್ಬಾಗು ಕಬ್ಬನ್ ಪಾರ್ಕ್ ತರೋಕ್ಕಾಗಲ್ಲ. ಅಟ್ಲೀಸ್ಟ್ ನಮ್ಮ ಮನೆ ಮೇಲ್ಗಳಿಗೆ ಒಂದು ಗಾರ್ಡನ್ಗಳನ್ನು ಮೇಂಟೈನ್ ಮಾಡ್ಬೋದಲ್ಲ. ನಾವು ಈಗ ಬೇಸಿಗೆ ಎಲ್ಲರಿಗೂ ಈಗ ನೋಡ್ತಾ ಇರ್ಬೋದು ತಾವು, ಪಾರ್ಕಿಂಗ್ ಈಗ ನೀವು ಟ್ರಾಫಿಕಲ್ಲಿ ಹೋಗ್ತಾ ಇದ್ರೆ ಸಿಗ್ನಲ್ ಲೈಟ್ ಬಂದಂಗೆ ಎಲ್ಲರಿಗೂ ಮರ ಬೇಕು ಕೆಳಗಡೆ ನಿಲ್ಸ್ಕೊಳ್ಳೋಕ್ಕೆ, ಆದರೆ ಮರ ಹಾಕೋಕ್ಕೆ ಯಾರೂ ರೆಡಿ ಇಲ್ಲ.
ನಾವು ಏನೋ ಮರ ಹಾಕಕ್ಕೆ ಬನ್ನಿ ಅಂದಾಗ ನೀವು ಬೇಕಿದ್ರೆ ಅದು ಎಂಥದೇ ಎಷ್ಟೇ ನೀವು ಅಡ್ವರ್ಟೈಸ್ಮೆಂಟ್ ಮಾಡಿ ಬನ್ನಿ ಮರ ಹಾಕೋಣ ಅಂದರೆ ಯಾರೂ ರೆಡಿ ಇಲ್ಲ. ಸೆಕೆಂಡ್ ಏನಾಗುತ್ತೆ, ನೀರು ಉಳಿಸಿ ಅಂತ ನೀವೇ ಎಷ್ಟು ಪ್ರೋಗ್ರಾಮ್ ಮಾಡಿದ್ದೀರಾ ಲಾಸ್ಟ್ ಇಯರು, ಬಟ್ ಜನ ಎಚ್ಚೆತ್ಕೊಳ್ತಾ ಇಲ್ಲ. ಇವತ್ತೂ ಮ್ಯಾಂಡೇಟ್ರಿ ಇದ್ದರೆ ವರ್ಷಕ್ಕೇನೋ ತಿಂಗಳಿಗೆ 15 ಕೋಟಿ ರೂಪಾಯಿ ಫೈನ್ ಕಟ್ಟಕ್ಕೆ ರೆಡಿ ಇದ್ದಾರೆ ಜನ, ಹೊರತು ನೀರು ಉಳಿಸೋಣ ಅಂತ ಇಲ್ಲ. ಅವರು ಏನು ಅಂದ್ಕೊಳ್ತಾರೆ ಅಂದರೆ ನೀರು ಏನು ಟ್ಯಾಂಕರ್ ಕೊಟ್ಬಿಡ್ತಾರೆ, ಟ್ಯಾಂಕರಿಗೆ ನೀರು ಬರೋದಿಲ್ಲಿಂದ, ಟ್ಯಾಂಕರಿಗೆ ಏನು ಉತ್ಪನ್ನ ಮಾಡಲ್ಲ ನೀರು. ನಾವು ಭೂಮಿ ಒಳಗೆ ಇದ್ದಿದ್ದನ್ನೇ ತೆಗಿತಾನೆ, ಅವ್ನು ಇಲ್ಲಿಲ್ಲ ಅಂದರೆ ಇನ್ನೊಂದು ಕಡೆ ತೆಗಿತಾನೆ, ಅಲ್ಲಿ ಖಾಲಿ ಆದಮೇಲೆ ಏನು ಮಾಡ್ತೀರಾ? ಸೊ ನಾವು ಯಾವಾಗ ಎಲ್ಲಿವರೆಗೆ ನಾವಾಗಿ ಅದನ್ನು ಕರೆಕ್ಟಾಗಿ ಮಾಡ್ಕೊಳ್ಳಲ್ಲ, ನಾವು ಜನ ಆಂದೋಲನ ಒಂದು ಆಗಲ್ಲ, ಅಲ್ಲಿವರೆಗೆ ಏನು ಮಾಡೋಕ್ಕಾಗಲ್ಲ. ನಾಳೆ ಗೌರ್ಮೆಂಟ್ ನೀರು ತಂದ್ಕೊಡ್ಬೇಕಾದ್ರೆ ಎಲ್ಲಿಂದ ತಂದ್ಕೊಡುತ್ತೆ? ನೀರು ಇದ್ರೆ ತಾನೇ ತಂದ್ಕೊಡೋಕ್ಕೆ ಸಾಧ್ಯ. ಸೊ ಜನರು ಅದನ್ನು ಅರ್ಥಕೊಂಡ್ಬಿಟ್ಟು ಜನರು ಅವ್ರವ್ರ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ. ಈಗ ನಂದು ಒಂದು ರೆಸ್ಪಾನ್ಸಿಬಿಲಿಟಿ ಇದೆ, ನನಗೆ ಜೀವನಕ್ಕೆ ಬೇಕಾದರೆ 8 ಮರಗಳು ಬೇಕೇ ಬೇಕು ಆಕ್ಸಿಜನ್ ಕೊಡೋಕ್ಕೆ. ನಾನು ಒಂದು ಮರನೂ ಹಾಕಲ್ಲ ವರ್ಷಕ್ಕೆ ಅಂದರೆ, ನಾನು ಒಂದು ಮರನೂ ನಾವು ಹಾಕಕ್ಕೆ ರೆಡಿ ಇಲ್ಲ ಅಂದರೆ ಎಲ್ಲರಿಗೂ ಇದು ಬೇಕು, ಐಷಾರಾಮ್ ಬೇಕು. ಬಟ್ ಆದರೆ ನಮಗೆ ಈ ಕೋವಿಡ್ ಟೈಮಲ್ಲಿ ಗೊತ್ತಾಯಿತು ಒಂದು ಆಕ್ಸಿಜನ್ ಸಿಲಿಂಡರ್ ಬೆಲೆ ಏನೋ, ಒಂದು ಆಕ್ಸಿಜನ್ಗೆ ಎಷ್ಟು ಬೆಲೆ ಇದೆ ಅಂತ. ಸೊ ನಾವು ಗಿಡಗಳು ಹಾಕಿದಾಗ ತಂಪಾದಾಗ ಕ್ಲೌಡ್ಸ್ ಅಟ್ರಾಕ್ಟ್ ಆಗುತ್ತೆ, ಮಳೆ ಆಗುತ್ತೆ, ಬಟ್ ನಾವು ಅದನ್ನು ಹಾಕಕ್ಕೆ ರೆಡಿ ಇಲ್ಲ. ಆಮೇಲೆ ಎಲ್ಲರಿಗೂ ಬೆಂಗಳೂರೇ ಬೇಕು. ಅದರಲ್ಲಿ ಗೌರ್ಮೆಂಟ್ದು ದೊಡ್ಡ ಪಾತ್ರ ಇದೆ. ಯಾಕೆಂದರೆ ನಾವು ಬೇರೆ 2 ಟೈರ್ ಸಿಟೀಸ್ನ ಡೆವಲಪ್ ಮಾಡ್ತಾ ಇಲ್ಲ. ವೈ ವಿ ಆರ್ ಅಲೋವಿಂಗ್ ಎನಿ ಇಂಡಸ್ಟ್ರಿ ಹಿಯರ್? ನಾವು 2 ಟೈರ್ ಸಿಟೀಸ್ಗೆ ಯಾಕೆ ಕೊಡ್ತಾ ಇಲ್ಲ? ಅದನ್ನು 2 ಟೈರ್ ಸಿಟೀಸ್ಗೆ ಹುಬ್ಳಿಗೆ ಕೊಡ್ಬೋದು, ಮಂಗಳೂರು ಕೊಡ್ಬೋದು, ಮೈಸೂರು ಡೆವಲಪ್ ಆಗ್ಬೋದು. ಅಲ್ಲೆಲ್ಲ ಯಾರೂ ಹೋಗ್ತಾ ಇಲ್ಲ. ಯಾಕೆ ನಮ್ಗೆ ಎಲ್ಲರಿಗೂ ಬ್ಯಾಂಗ್ಳೂರು? ಯಾಕೆಂದರೆ ಇವ್ರದ್ದು ಲ್ಯಾಂಡ್ ಬ್ಯಾಂಕ್ ಇದೆ. ಈ ಲ್ಯಾಂಡ್ ಬ್ಯಾಂಕಿಗೆ ವ್ಯಾಲ್ಯೂ ಬರಬೇಕು ಅಂದರೆ ಇವ್ರು ಇಲ್ಲಿ ಒಂದು ಇಂಡಸ್ಟ್ರಿ ತಂದು ಹಾಕಬೇಕು, ಅವಾಗ ಇವ್ರಿಗೆ ವ್ಯಾಲ್ಯೂ ಬರುತ್ತೆ. ಇಲ್ಲ ಅಂದರೆ ಇವತ್ತು ಆ ಥರ ಇದ್ದಾಗ, ನಿಮ್ಮದು ಸೆಲ್ಫಿಶ್ ಮೋಟಿವ್ ಇದ್ದಾಗ, ಯಾರಿಗೂ ಇವ್ರು ಹೇಳ್ದಂಗೆ ಪಾಲಿಟಿಷಿಯನ್ಸ್ ದೇ ಹ್ಯಾವ್ ನಾಟ್ ಕಮ್ ಟು ಡೂ ದ ಸರ್ವಿಸ್, ಎವ್ರಿಬಡಿ ಹ್ಯಾವ್ ಎ ಪರ್ಸ್ನಲ್ ಅಜೆಂಡಾ. ಈ ಥರ ಅಜೆಂಡಾ ಇದ್ದಾಗ ಯಾರು ಇದನ್ನು ಇದು ಮಾಡೋದು? ಹಾಗಾಗಿ ಇಯರ್ ಬೈ ಇಯರ್ ಇನ್ಕ್ರೀಸ್ ಆಗ್ತಾನೆ ಇದೆ. ನೀವು ಚಿಕ್ಕವರು ಇರ್ಬೇಕಾದ್ರೆ ಎಷ್ಟು ಎ ಸಿಗಳಿದ್ವು. ಇವತ್ತು ನಾವು ಯಾವುದೇ ಕಾರ್ ತಗೊಳ್ಳಿ ರೋಡಲ್ಲಿ ಎ ಸಿ ಇಲ್ದಲ್ಲೇ ಹೋಗಲ್ಲ. ಅವನದು ಎ ಸಿ ನಡಿಬೇಕಾದ್ರೆ ಕಾರಲ್ಲಿ ಇಂಜಿನ್ ಎಷ್ಟು ಹೀಟ್ ಆಗುತ್ತೆ. ನಾನು ನಿನ್ನೆ ನನ್ನ ಕಾರಲ್ಲಿ ನೋಡ್ತಾ ಇದ್ದೆ, ಇದರಲ್ಲಿ ಡ್ಯಾಶ್ ಬೋರ್ಡಲ್ಲಿ ನೋಡ್ಬೇಕಾದ್ರೆ 42 ಡಿಗ್ರೀಸ್ ತೋರಿಸ್ತಾ ಇದ್ದೆ. ನಾವು ಒಂದ್ಸತಿ ಎದ್ದುಬಿಟ್ಟು ನಿಜವಾಗ್ಲೂ ಏನು 42 ಡಿಗ್ರೀಸ್ ಇದೆ ಅಂದರೆ ಎ ಸಿ ಹಾಕ್ಕೊಂಡು ಹೋಗ್ತಾ ಇದ್ದಿದ್ದು ಎಫೆಕ್ಟ್ ಅದು, ಕಾರ್ ಇಂಜಿನ್ ಇದರಲ್ಲಿ ಹೀಟ್ ಆಗ್ತಾ ಇರೋದು. ಆಮೇಲೆ ನೋಡಿದೆ 35 ಡಿಗ್ರೀಸ್ ಇತ್ತು. ಆದರೆ ಈ ಥರ ಎಲ್ಲ ಕಾರನ್ನು ಹೌ ಮಚ್ ಟೆಂಪ್ರೇಚರ್ ಇಟ್ ಈಸ್ ರಿಲೀಸಿಂಗ್ ಇವತ್ತು. ಸೊ ಎಲ್ಲ ಕನ್ಸಾಲ್ಟೇಟ್ ಆಗಿಬಿಟ್ಟು ನೀವು ಒಂದು ಕಡೆ ಕನ್ಸಾಲ್ಟೇಟ್ ಹೀಟ್ ಐಲ್ಯಾಂಡ್ ಎಫೆಕ್ಟ್ ಆಗ್ತಾ ಇರೋದ್ರಿಂದ ಇಟ್ಸ್ ಬಿಕಮಿಂಗ್ ಮೋರ್ ಆ್ಯಂಡ್ ಮೋರ್. ಎಸ್ ರಾಜ್ ಅವರೇ, ಈ ಗಾರ್ಡನ್ ಸಿಟಿ ಅಂತ ಕರಿತಿದ್ವಿ ನಾವು ಬೆಂಗಳೂರನ್ನ, ಬಟ್ ಇದೆಲ್ಲ ಪರಿಸ್ಥಿತಿ ನೋಡ್ತಾ ಇದ್ರೆ ನೀವು ಹೇಳ್ದಂಗೆ ರಾಜಕಾರಣಿಗಳ ನಿರ್ಲಕ್ಷ್ಯ, ಅವರಿಗೆ ಇಚ್ಛಾಶಕ್ತಿ ಇಲ್ಲದೆ ಇರೋದೇ ಕಾರಣನ ಹೇಗೆ ಅಂತೇಳಿ? ನಿರ್ಲಕ್ಷ್ಯ, ಇಚ್ಛಾಶಕ್ತಿ ಮತ್ತು ಪ್ರೀತಿ ಇಲ್ಲ. ಮತ್ತು ಮುಖ್ಯವಾಗಿ ಬೆಂಗಳೂರಿಗೆ ಗಂಡಾಂತರ ಏನಂದರೆ ವಲಸೆ, ಹೊರ ರಾಜ್ಯದ ಹೊರ ದೇಶದ ವಲಸೆ. ಆ ವಲಸೆ ಬಂದರೆ ಯಾತಕ್ಕಾಗಿ ಬರ್ತಾರೆ ಅಂತ ನಮ್ಮ ಸರ್ಕಾರ ಆಲೋಚನೆ ಮಾಡ್ತಾ ಇಲ್ಲ. ದೇವರಾಜ ಅರಸು, ಕೆಂಗಲ್ ಹನುಮಂತಿ ಅವ್ರ ಕಾಲದಲ್ಲಿ ಬಾರ್ಡ್ರ್ ಹತ್ರ ಇರ್ತಾಯಿದ್ರು. ಅವ್ರು ಬರ್ಕೊಳ್ತಾ ಇದ್ರು ಬುಕ್ಕಲ್ಲಿ, ನೀವು ಯಾವ್ದಿಂದ ಬರ್ತಾ ಇದ್ರಿ, ಯಾತಕ್ಕಾಗಿ ಎಷ್ಟು ದಿನ ಇರ್ತೀರಂತ. ಈಗೇನಿಲ್ಲ, ಎಲ್ಲ ಫ್ರೀ. ಬೆಂಗಳೂರು ಅಂದರೆ ಒಂಥರ ಬಿಟ್ಟೂರು, ಎಲ್ಲರಿಗೂ ಬಿಟ್ಟೂರು ಅದು. ಈ ವಲಸೆ ಹೆಚ್ಚಾಗೋದ್ರಿಂದ ಏನಾಗುತ್ತೆ, ನೀರಿನ ಅಭಾವ ಹೆಚ್ಚಾಗುತ್ತೆ, ವಿದ್ಯುತ್ ಅಭಾವ ಹೆಚ್ಚಾಗ್ತದೆ, ಮತ್ತು ಜನವಸತಿ ಅಭಾವ ಹೆಚ್ಚಾಗ್ತದೆ, ಕೊಳಚೆ ಹೆಚ್ಚಾಗುತ್ತೆ. ಕೊಳಚೆ ಇದ್ದಾಗ ಏನಾಗುತ್ತೆ, ಆ ಕೊಳಚೆ ನೀರನ್ನ ಕುಡಿದಂಥ ಪಕ್ಷಿಗಳು ಸಾಯ್ತವೆ, ಕೊಳಚೆ ನೀರಿನ ಗಿಡ ಮರಗಳು ಸಾಯ್ತವೆ, ಜಲಚರಿಗಳು ಸಾಯ್ತವೆ. ಈ ರೀತಿ ಒಂದಕ್ಕೊಂದು ಮಾಲಿನ್ಯ ಕನೆಕ್ಟೆಡ್ ಇದೆ. ಇದು ಯಾವುದು ಆಲೋಚನೆ ಮಾಡೋದಿಲ್ಲ. ಖಂಡಿತ ಏನಾದರೂ ಈಗ ಬೆಂಗಳೂರು ಉಳಿಬೇಕು ಅಂದರೆ ತಕ್ಷಣ ವಲಸೆ ಕಾಯ್ದೆ ಜಾರಿಗೆ ತರಲೇಬೇಕು. ಮತ್ತು ಹೆಚ್ಚು ಆಮ್ಲಜನಕವನ್ನು ಕೊಡುವಂಥ ಗಿಡ ಮರಗಳನ್ನು ಹೆಚ್ಚಾಗಿ ಬೆಳೆಸಬೇಕು. ಇಡೀ ಬೆಂಗಳೂರು ಅಂದರೆ ಸಾರೇಳದ ಕಬ್ಬನ್ ಪಾರ್ಕ್ ಅಂತ, ಇಡೀ ಬೆಂಗಳೂರು ಒಂದು ಕಬ್ಬನ್ ಪಾರ್ಕು, ಇಡೀ ಬೆಂಗಳೂರು ಒಂದು ಲಾಲ್ಬಾಗು. ಎಷ್ಟು ಅದ್ಭುತವಾಗಿತ್ತು ಬೆಂಗಳೂರು ಅಂದರೆ. ಯಾಕಂದ್ರೆ ನಾವು ಸಣ್ಣವರಿಂದ ನೋಡಿದ್ವಿ, ಜಲಚರಿಗಳು ಎಲ್ಲೆಲ್ಲೂ ಜಲಚರಿಗಳು ಇರ್ತಾ ಇತ್ತು. ಎಲ್ಲಂದ್ರೆ ಅಲ್ಲಿ ನೀರು ಕುಡಿದು ಹೋಗ್ತಾ ಇದ್ದೋ. ಇವತ್ತೆಲ್ಲ ಕೊಳಚೆ ನೀರುಗಳು. ಇದಕ್ಕೆ ಕಾರಣ ಏನು ಗೊತ್ತಾ? ವಲಸೆ ಬಂದಂತೆಲ್ಲ ವಸತಿ ನಿವೇಶನಗಳು ಹೆಚ್ಚಾಗ್ತವೆ, ಅಪಾರ್ಟ್ಮೆಂಟ್ಗಳು ಹೆಚ್ಚಾಗ್ತಾ ಇದೆ, ಇಂಡಸ್ಟ್ರಿ ಹೆಚ್ಚಾಗ್ತದೆ. ಸಾರ್ ಹೇಳಿದ್ರೆ IT-BT ಅಂತ, IT-BTಯಿಂದ ಏನಾಗ್ತಾ ಇದೆ, ರೇಸ್ ಪಾಸ್ ಆಗ್ತಾ ಇದೆ. ಇವತ್ತು ಪಕ್ಷಿಗಳು ಸಾಯ್ತಾ ಇದ್ದಾವೆ, ಗಿಡ ಮರಗಳು ನಿಗೋಡ ಕಾಯಿಲೆಗಳು ಬರ್ತಾ ಇದೆ ಮನುಷ್ಯರಿಗೆ. ಅದ್ಯಾವುದು ಅಧ್ಯಯನ ಮಾಡ್ತಾ ಇಲ್ಲ, ಸಂಶೋಧನೆ ಮಾಡ್ತಾ ಇಲ್ಲ. ಯಾಕೆ? ಏನಕ್ಕಾಗಿ ಅಧಿಕಾರ ಬೇಕು ಇವ್ರಿಗೆ? ಒಂದು ಪರಿಸರ ಜ್ಞಾನ ಇಲ್ಲ ಇವ್ರಿಗೆ ಅಂದರೆ ಯಾತಕ್ಕಾಗಿ ಅಧಿಕಾರ ಬೇಕು? ಬರೀ ಅಪ್ರಸ್ತುತ ಆದರೂ ನಾನು ಸಹ ಹೇಳ್ತಾ ಇದ್ದೀನಿ, ಕಾರ್ಯಕ್ರಮ ಅಪ್ರಸ್ತುತ, ಬರೀ ಸೀಟ್ಗಾಗಿ ಕಿತ್ತಾಡೋಂಥದ್ದು. ಜನರು ಇವ್ರನ್ನ ನಂಬಿದಂಥ ಜನರೇನಾಗಬೇಕು, ನಂಬಿದಂಥ ನಾಡೇನಾಗಬೇಕು ಇವರನ್ನ? ಇವತ್ತು ಬಹಳಷ್ಟು ಜನರು ಪರಿಸರವನ್ನ ಕಾಪಾಡಿಕೊಳ್ಳೋದು ಕೇವಲ ರಾಜಕಾರಣಿಗಳ ಕೈಲಿ ಮಾತ್ರ, ಪ್ರತಿಯೊಬ್ಬರ ಕರ್ತವ್ಯ ತಾನೆ. ಆದರೆ ನೀವು ಈಗ ಫಾರ್ ಎಕ್ಸಾಂಪಲ್ ಹೇಳ್ತೀನಿ, ಒಂದು ದೊಡ್ಡ ಮರ ವಾಲಿರುತ್ತೆ ಒಂದು ಮನೆಗೆ, ಅದನ್ನ ತೆಗಿಬೇಕಾ ಉಳಿಸ್ಬೇಕಾ? ಅಲ್ವಾ? ಆ ತೆಗಿಯೋದಕ್ಕೆ ಪರ್ಮಿಷನ್ ಕೊಡಲ್ಲ.
ಇನ್ನೊಂದು ಕಡೆ ಬೆಳೆಸೋದಕ್ಕೆ ಪರ್ಮಿಷನ್ ಕೊಡಲ್ಲ. ಇವರು ಸಂಘ ಸಂಸ್ಥೆಗಳಿಗೆ ಇಷ್ಟಿಷ್ಟು ಎಕರೆ ಅಂತ ಕೊಡಲಿ, ಗಿಡ ಮರ ಬೆಳೆಸೋದಕ್ಕೆ, ಪಕ್ಷಿಗಳನ್ನು ಉಳಿಸೋದಕ್ಕೆ ಖಂಡಿತ ನಾವು ಕೆಲಸ ಮಾಡ್ತೀವಿ. ಸರ್ಕಾರ ಕೊಡಲ್ಲ. ಅವ್ರ ಜಾತಿಯವ್ರಿಗೆ, ಅವ್ರ ಧರ್ಮದವ್ರಿಗೆ, ಅವನ ಬಂಧು ಬಳಗ ಅಥವಾ ಅವನ ಬೇನಾಮಿ ಯಾರು ಇರ್ತಾನೆ ಅವನು ಕೊಡ್ತಾರೆ. ಇವತ್ತು ನಿಜವಾಗ್ಲೂ ಪರಿಸರನ ಪ್ರೀತಿ ಮಾಡುವಂತ ರೈತರಿಗೆ, ಕಾರ್ಮಿಕರಿಗೆ, ಜನಸಾಮಾನ್ಯರಿಗೆ ಒಂದು ಇಂಚು ಭೂಮಿ ಕೊಡಲ್ಲ. ಸ್ಪರ್ಧೆ ಮಾಡಬೇಕು ಅಂದ್ರೆ ಪರಿಸರವನ್ನ ಹೇಗೆ ಉಳಿಸಿ ನಿಮ್ಮ ಆಲೋಚನೆಗಳೇನು ಅನ್ನೋದ್ರ ಮೇಲೆ ಸ್ಪರ್ಧೆ ಮಾಡಬೇಕು. ಹೌದು, ಈಗ ನನಗೆ ಕೊಡ್ಲಿ 1,000 ಎಕರೆ ಕೊಡ್ಲಿ, ಪಕ್ಷಿಗಳು ತಿನ್ನುವಂತ ಹಣ್ಣು ಹಂಪಲುಗಳನ್ನ ನಾನು ಬೆಳೆಸ್ತೀನಿ, ನನ್ನ ಸ್ವಂತ ಹಣದಿಂದ ಬೆಳೆಸ್ತೀನಿ, ಜಾಗ ಕೊಡ್ಲಿ ನನಗೆ. ಕೊಡಲ್ಲ. ನೀವು ಅದೇ ITBT ಏನಿ ಕಡಿಮೆ ಬೆಲೆಯಲ್ಲಿ ಕೊಡ್ತಾರೆ, SR ವ್ಯಾಲಿಗಿಂತ ಕಡಿಮೆ ಕೊಡ್ತಾರೆ. ಯಾಕಂದ್ರೆ ಸೂಟ್ ಕೇಸ್ ಹೋಗುತ್ತಲ್ಲ. ನಾನು ನೇರವಾಗಿ ಹೇಳ್ತೀನಿ, ನನ್ಗೆ ಯಾವುದೇ ರೀತಿ ಭಯ ಇಲ್ಲ. ನಾನು ಭಯ ಪಡ್ಕೊಂಡು ಈ ಭೂಮಿಗೆ ಬಂದಿಲ್ಲ. ಇವತ್ತು ರಾಜಕಾರಣಿ, ಭ್ರಷ್ಟ ರಾಜಕಾರಣಿಗಳನ್ನ, ನಾಡು ನುಡಿ ಹಿತಾಸಕ್ತಿ ಇಲ್ದಿರೋಂಥ ರಾಜಕಾರಣಿ ಜನರು ಆಯ್ಕೆ ಮಾಡಬಾರ್ದು. ಜಾತಿ ಆಧಾರದ ಮೇಲೆ, ಹಣದ ಆಧಾರದ ಮೇಲೆ, ಧರ್ಮದ ಆಧಾರದ ಮೇಲೆ ಖಂಡಿತ ಆಯ್ಕೆ ಮಾಡಬಾರ್ದು. ಅವನ ಪ್ರಭುತ್ವತೆ ಏನಿದೆ, ಅವನ ಅರ್ಹತೆ ಏನಿದೆ, ಅವನ ಎಜುಕೇಶನ್, ಅವನ ತಿಳುವಳಿಕೆ ಏನಿದೆ, ಅವನ ಪ್ರಾಮಾಣಿಕತೆ ಏನಿದೆ, ಅರ್ಹತೆ ಇರೋರಿಗೆ ಟಿಕೆಟ್ ಅದನ್ನ ಹೇಳ್ತಾ ಇದ್ದೀನಿ. ಕೊಡಲ್ಲ, ಟಿಕೆಟ್ ಕೊಡಲ್ಲ, ಜಾಗನೂ ಕೊಡಲ್ಲ, ಏನು ಕೊಡಲ್ಲ, ಕೆಲಸನೂ ಕೊಡಲ್ಲ. ಇವತ್ತು ಎಷ್ಟು ಗೋಲ್ಡ್ ಮೆಡಲಿಸ್ಟು, ಫಸ್ಟ್ ರ್ಯಾಂಕ್ ತಗೊಂಡಿರೋರೆಲ್ಲ ಇದ್ದಾರೆ ಸ್ಟೂಡೆಂಟ್ಸು. MSc, BSc, B.Ed ಎಷ್ಟು ಜನ ಇದ್ದಾರೆ ಪಾಪ. ಅವ್ರು ಪ್ರೈವೇಟಲ್ಲೆಲ್ಲ ಸಣ್ಣ ಪುಟ್ಟ ಕೆಲಸ ಹೋಗ್ತಾ ಇದ್ದಾರೆ. ಅವ್ರಿಗೇನಾಗಲ್ಲ. ಇಷ್ಟು ಕಷ್ಟಪಟ್ಟು, ರಾತ್ರಿ ಆಗಲ್ಲ ಅವ್ರು ಕಷ್ಟಪಟ್ಟು ಒಂದು ಗೋಲ್ಡ್ ಮೆಡಲ್ ತೊಗೊಂಡು, ರ್ಯಾಂಕ್ ತೊಗೊಂಡು ಸಾವಿರಾರು ಜನ ವಿದ್ಯಾರ್ಥಿಗಳು ಕೆಲಸಕಾರಿ ಎಲ್ಲ. ಸರ್ಕಾರ ಕರೆದು ಪ್ರೀತಿಯಿಂದ, ಗೌರವದಿಂದ ಅವ್ರಿಗೆ ಒಂದು ಸೀಟನ್ನು ಕೊಡಬೇಕು, ಹುದ್ದೆಯನ್ನು ಕೊಡಬೇಕು. ಅವ್ರಿಗೆ ಮಾಡ್ತಾ ಇಲ್ಲ ಕೆಲಸ. ಎಲ್ಲದಕ್ಕೆ ಮೂಲ ಕಾರಣ ಪ್ರಪ್ರಥಮ ಭ್ರಷ್ಟ ರಾಜಕಾರಣಿಗಳು ಅಂತ ನಾನು ನೇರವಾಗಿ ಹೇಳ್ತಾ ಇದ್ದೀನಿ. ಪ್ರತಿಭಾ ಮೇಡಮ್ ಅವರೇ, ಈ ಸಮಯದಲ್ಲಿ ಅಂದರೆ ತಾಪಮಾನ ಹೆಚ್ಚಳ ಆಗ್ತಾ ಇರುವಂಥ ಸಮಯದಲ್ಲಿ ಮಕ್ಕಳಿಗೆ ಮತ್ತು ಗರ್ಭಿಣಿಯರ ಆಹಾರ ಕ್ರಮಗಳು ಹೇಗಿರಬೇಕು? ಆದಷ್ಟು ಗರ್ಭಿಣಿಯರು ಸ್ಪೈಸ್ ಅಂದರೆ ಖಾರ ಇಲ್ಲದೆ ಇರುವಂಥ ಪದಾರ್ಥಗಳು, ಅಂದರೆ ಮುದ್ದೆ, ಸೊಪ್ಪು, ಕಾಳು, ಮೊಳಕೆ ಕಾಳು, ಅದರಲ್ಲೂ ನೆನೆ ಹಾಕಿದ ಕಾಳುಗಳನ್ನ ಬೇಯಿಸಿ ತಿನ್ನೋದ್ರಿಂದ ಅವ್ರಿಗೆ ಬೇಕಾದ ಪ್ರೋಟೀನ್ ಅಂಶಗಳು ಸಿಗುತ್ತೆ ಮತ್ತು ಅವ್ರ ಬಾಡಿ ತಂಪಾಗೂ ಇರುತ್ತೆ. ಮಕ್ಕಳಿಗೆ, ಎಳೆ ಮಕ್ಕಳಿಗೆ ಅಂದರೆ ನೀವು ಹುಟ್ಟಿದ 6 ತಿಂಗಳು 10 ವರ್ಷದವರೆಗೂ ತಾಯಿಯ ಹಾಲಿಗಿಂತ ಬೇರೆ ಯಾವುದೂ ಇಲ್ಲ. ಅದು ಟೈಮ್ ಸರಿಯಾಗಿ ಅವರು ಡಾಕ್ಟರ್ ಹೇಳಿರ್ತಾರೆ ಅವ್ರಿಗೆ ನರ್ಸಿಂಗ್ ಹೇಗೆ ಮಾಡಬೇಕು ಅಂತ. ಸೊ ಅವ್ರು ಆ ನರ್ಸಿಂಗ್ ಮೆಥಡಾಲಜಿನ ಕರೆಕ್ಟಾಗಿ ಫಾಲೋ ಮಾಡಿದ್ರೆ ಸೇ ಬಿಟ್ವೀನ್ 0 to 3 months ಎವ್ರಿ 1 hour 2 hours ಕರೆಕ್ಟಾಗಿ ಫೀಡಿಂಗ್ ಮಾಡ್ತಿದ್ರೆ ಮದರು, ದೇರ್ ವಿಲ್ ಬಿ ನೋ ಇಶ್ಯೂಸ್ ಆಫ್ ಎನಿ ಡಿಹೈಡ್ರೇಷನ್ ಫಾರ್ ದೋಸ್ ಕೈಂಡ್ ಆಫ್ ಕಿಡ್ಸ್. ಅಪ್ ಟು 6 months ಆಲ್ಸೋ ಅದನ್ನು ತೊಗೊಳ್ಬೋದು. ಆದರೆ 6 ತಿಂಗಳ ನಂತರ ಅವರು ಬೇರೆ, ಈಗ ಬೇಳೆಕಟ್ಟು ಅನ್ನ ಕೊಡೋದು ಅಥವಾ ಬೇರೆ ಪದಾರ್ಥಗಳನ್ನ ಸೇರಿಸೋ ಭಾಳಷ್ಟು ಪೇರೆಂಟ್ಸ್ ಇದ್ದಾರೆ. ಅಂಥವರಿಗೆ ಅವರು ನೀರಿನ ಅಂಶ ಇರೋವಂಥ ಫುಡ್ ಅಂದರೆ ಗಂಜಿ ಥರ ಬೇಯಿಸಿ ಚೆನ್ನಾಗೆ ಮಸ್ತಿರೋ ಅಂಥ ಊಟನ ಕೊಟ್ಟಾಗ ಏನಾಗುತ್ತೆ, ಮಕ್ಕಳು ಸ್ವಲ್ಪ ಸೇವನೆಯೂ ಮಾಡ್ತಾರೆ, ರುಚಿನೂ ಅನಿಸುತ್ತೆ. ಅದ ನಂತರ 1 ವರ್ಷದಿಂದ 4 ರಿಂದ 5 ವರ್ಷದವರೆಗೂ ಸಕ್ಕರೆ ಕಮ್ಮಿ ಮಾಡಿ, ಆದಷ್ಟು ಸಕ್ಕರೆ ಇಲ್ಲದ ಪದಾರ್ಥಗಳನ್ನು ಮಕ್ಕಳಿಗೆ ಉಣಿಸಿದ್ರೆ ಅವರು ನಾಲ್ಗೆ ಟೇಸ್ಟ್ ಬಡ್ಸ್ ಆಲ್ಸೋ ಅವ್ರಿಗೆ ನಿಜವಾದ ಆಹಾರದ ರುಚಿ ಸಿಗುತ್ತೆ. ಮತ್ತು ನೀರಿನ ಅಂಶ ಅವರಿಗೆ ಕುಡಿಸ್ಬೇಕು. ಇವರು ಕರೆದು ನೀನು ನೀರು ಕುಡ್ದಿಲ್ಲ, ನೀನು ಕುಡಿಬೇಕು ತಗೋ, ಮತ್ತು ತುಟಿ ಒಣಗೋದು, ಫೇಸ್ ಡ್ರೈ ಆಗೋದು, ಇದನ್ನು ಅಬ್ಸರ್ವ್ ಮಾಡಬೇಕು ಪೇರೆಂಟ್ಸು. ಇದು ತಾಯಿ ಅಬ್ಸರ್ವ್ ಮಾಡಲಿಲ್ಲ ಅಂದರೆ ಈ ಏಜ್ ಗ್ರೂಪ್ ಮಕ್ಕಳಿಗೆ ನಾನು ನೀರು ಕುಡಿಬೇಕು ಅಂತ ಗೊತ್ತಾಗಲ್ಲ. ಇದು ಎಲ್ಲ ಕೆಲಸಗಳ ಮಧ್ಯೆ ತಾಯಿಗೆ ಒಂದು ಮೇಜರ್ ಜವಾಬ್ದಾರಿ ಡ್ಯೂರಿಂಗ್ ದಿಸ್ ಟೈಮ್ ಬರುತ್ತೆ. ಆಮೇಲೆ ಸ್ವಚ್ಛವಾದ ನೀರು ಅಂದರೆ ಬಾಯ್ಲ್ಡ್ ಆ್ಯಂಡ್ ಕೂಲ್ಡ್ ವಾಟರ್ ಇಸ್ ಮಚ್ ಮೋರ್ ಬೆಟರು. ಅಂದರೆ ಬಾಯ್ಲ್ ಮಾಡಿ, ಕೂಲ್ ಮಾಡಿ, ಸ್ವಚ್ಛವಾಗಿರುವಂಥ ನೀರು ಕೊಟ್ಟಾಗ ಏನಾಗುತ್ತೆ, ಯಾವುದೇ ಥರದ ವಾಂತಿ, ಬೇದಿ ಇವ್ಯಾವೂ ಜಾಸ್ತಿ ಆಗಲ್ಲ. ಮತ್ತು ನೀರಿನೊಳಗೆ ಸೌತೆಕಾಯಿ, ನಿಂಬೆಹಣ್ಣು ಮತ್ತು ಪುದೀನ ಇವು 3 ಬೆರೆಸಿ ಈಗ ಮಡಿಕೆ ನೀರಲ್ಲೇ ಇಡೋದ್ರಿಂದ, ಸೊ ಅದನ್ನು ದಿನ ಚೇಂಜ್ ಮಾಡಬೇಕು. ಎವ್ರಿ 6 to 12 hours ಚೇಂಜ್ ಮಾಡ್ಕೋಬೇಕು ಅವರು. ಅದನ್ನು ಕೊಡೋದ್ರಿಂದ ಮಕ್ಕಳಿಗೆ ಮತ್ತು ದೊಡ್ಡವರು ಇಬ್ಬರಿಗೂ ಬ್ಯಾಲೆನ್ಸ್ ಆಗುತ್ತೆ. ಸೊ ದಿಸ್ ಇಸ್ ಮಚ್ ಬೆಟರ್ ದೆನ್ ಬೇರೆ ಥರ ಇದರಿಂದ. ಈ ಸಂದರ್ಭದಲ್ಲಿ ನಗರ ಮತ್ತು ಗ್ರಾಮೀಣ ಭಾಗದಲ್ಲಿ ಸಮರ್ಪಕವಾಗಿ ನೀರು ಪೂರೈಕೆ ಆಗಬೇಕು, ಏನು ಮಾಡಬೇಕು? ಒಂದು ಏನಂದರೆ ನಮ್ಮ ಕನ್ಸಂಪ್ಷನ್ ಬಗ್ಗೆ ನಾವು ಈಗ ಅದ್ರ ಬಗ್ಗೆ ಗಮನ ಕೊಡಬೇಕಾಗತ್ತೆ. ನಾವು ರೆಗ್ಯುಲರ್ ಆಗಿ ಸ್ನಾನಕ್ಕೆ 3 ಬಕೆಟ್ ಇಟ್ಕೊಂಡು ಸ್ನಾನ ಮಾಡೋದು, ಅದನ್ನೆಲ್ಲ ಕಡಿಮೆ ಮಾಡಬೇಕಾಗತ್ತೆ. ಅಂದರೆ ನಾವು ಒಂದು ಸೋಷಿಯಲ್ ರೆಸ್ಪಾನ್ಸಿಬಲ್ ಆಗಬೇಕಾಗತ್ತೆ. ಆ ನೀರನ್ನು ಉಪಯೋಗಿಸ್ಕೋಬೇಕಾಗತ್ತೆ. ಉಪಯೋಗಿಸಿದ ನೀರನ್ನು ಗಿಡಗಳಿಗೆ ಹಾಕ್ಕೋಬೇಕಾಗತ್ತೆ. ಸೊ ಇನ್ಸ್ಟೆಡ್ ಆಫ್ ನಲ್ಲಿಯಲ್ಲೇ ಸುಮ್ಮನೆ ಎಲ್ಲ ನಾವು ಏನು ತರಕಾರಿಗಳು ತೊಳಿತೀವಿ, ಆಮೇಲೆ ನಮ್ಮ ಏನು ಬೇಕಾಗುತ್ತೆ ದಿನಸಿ, ಅದನ್ನೆಲ್ಲ ಏನು ತೊಳಿತೀವಿ ಆ ನೀರನ್ನೇ ಶೇಖರಣೆ ಮಾಡಿಬಿಟ್ಟು ಅದನ್ನೇ ಗಿಡಕ್ಕೆ ಹಾಕಿದರೆ ಆ ಥರ ಒಂದು. ಸೆಕೆಂಡ್ ಏನಾಗುತ್ತೆ ಅಂದರೆ ಎಲ್ಲರೂ ಈಗ ನಾವು ಇವತ್ತು ಬೆಳಗಿಂದ
ಏನು ನ್ಯೂಸ್ ನೋಡಿದ್ದೀವಿ ಅದು ತುಂಬ ಆಘಾತಕಾರಿ ನ್ಯೂಸು. ನಾವು ಎಲ್ಲರೂ, ನಾನು ಯಾವಾಗಲೂ ನನ್ನ ಪೋಸ್ಟಲ್ಲಿ ಹಾಕ್ತಾ ಇರ್ತೀನಿ, ಮನೆ ಮುಂದೆ ಒಂದು ಚಿಕ್ಕ ಟಬ್ಬಲ್ಲಿ ನೀರು ಇಡಬೇಕು. ಅಟ್ಲೀಸ್ಟು ಆ ಪ್ರಾಣಿ ಪಕ್ಷಿಗಳಿಗೆ, ಆ ಪಕ್ಷಿಗಳಿಗೆ ನೀರು ಅನ್ನೋದು ಬೇಕಲ್ಲ. ಈಗ ನಾವೇ ತತ್ತರಿಸೋಗಿದ್ದೀವಿ, ಅಂದರೆ ಮನೆ ಒಳಗೆ AC ಹಾಕ್ಕೊಂಡು ಕೂತ್ಕೊಂಡವರೇ ಇದಾಗ್ತಾ ಇದ್ದೀವಿ. ಆ ಪಕ್ಷಿಗಳಿಗೇನು, ಅದಕ್ಕೆ ಯಾರು ನೀರು ಕೊಡೋರು? ಸೊ ಅಟ್ಲೀಸ್ಟು ಮನೆ ಮುಂದ್ಗಡೆ ಈ ಬೀದಿಯಲ್ಲಿರೋ ನಾಯಿಗಳಿಗೆ ಅಥವಾ ಏನೋ ಪಕ್ಷಿಗಳಿಗೆ ಆ ನೀರನ್ನು ನಾವು ಒಂಚೂರು ಅಟ್ಲೀಸ್ಟ್ ಒಂದೊಂದು ಡೈಲಿ ಇಟ್ಬಿಟ್ಟು ಅದನ್ನು ಕ್ಲೀನ್ ಮಾಡಿ ಮತ್ತೆ ಇಟ್ಟರೆ ಅಟ್ಲೀಸ್ಟ್ ಆ ಪಕ್ಷಿಗಳನ್ನು ಬದುಕ್ತವೆ. ಯಾಕಂದರೆ ಈ ಪ್ರಪಂಚದಲ್ಲಿ ಅವು ಭಾರಿ ಮುಖ್ಯ. ನಮ್ಮ ಪರಿಸರ ಸರಿ ಇರಬೇಕು ಅಂದರೆ ನಾವು ಮನುಷ್ಯರು ಎಷ್ಟು ಮುಖ್ಯ, ಮನುಷ್ಯರು ಆ್ಯಕ್ಚುಲಿ ಮುಖ್ಯ ಇಲ್ಲ, ಬಟ್ ಆದರೆ ಮನುಷ್ಯರು ನಾವು ಮುಖ್ಯ ಅಂದ್ಕೊಂಡ್ರೂ ಅದ್ರ ಅಷ್ಟೇ ಮುಖ್ಯ ಪ್ರಾಣಿ ಪಕ್ಷಿಗಳು. ಸೊ ಹಾಗಾಗಿ ಅದನ್ನು ನೋಡಬೇಕಾಗತ್ತೆ. ಒಂದು ಸೆಕೆಂಡು, ನಾವು ಯಾವುದೇ ನೀರು ಇರೋವಂಥ ಜಾಗಕ್ಕೆ ಈಗ ನಾವು ರೈತರದ್ದು ಇದರಲ್ಲಿ ಸಮಸ್ಯೆ ಇರಬೇಕಾದ್ರೆ ಅದನ್ನು ಇವಾಪ್ರೇಷನ್ ಲಾಸಸ್ಸೇ ಮೋರ್ ದೆನ್ 50% ಇರುತ್ತೆ. ರೈತರಿಗೆ ಒಂದು ಮಾತು ಏನು ಹೇಳೋದಂದರೆ, ಈಗ ಜನರಲಿ ನಿಮ್ದೇನು ಕೆರೆ ಕುಂಟೆ ಅಥವಾ ನಾವು ಕೃಷಿ ಹೊಂಡ ಏನು ಮಾಡಿರ್ತೀವಿ ಅದನ್ನು ಇನ್ ಕೇಸ್ ನಾವು ಗೈ ವೈರ್ಸ್ ಕಟ್ಬಿಟ್ಟು ಅದ್ರ ಮೇಲೆ ಸೀರೆ, ಈ ನಮ್ಮ ಹಳೆ ಸೀರೆಗಳನ್ನು ಹೊಲಿಸ್ಬಿಟ್ಟು ಅಟ್ಲೀಸ್ಟ್ ಹಾಕಿದರೆ ಇವಾಪ್ರೇಷನ್ ಲಾಸಸ್ ಕಡಿಮೆ ಆಗುತ್ತೆ. ಅದನ್ನು ನೀವು ಕಾಪಾಡಬೇಕಾಗುತ್ತೆ. ಬರೋ ದಿನಗಳಲ್ಲಿ ಈಗ ಹವಾಮಾನ ಇಲಾಖೆಯವರು ಆಲ್ರೆಡಿ ಹೇಳಿದ್ದಾರೆ, ಇನ್ನು ಬರೋ ಮುಂದಿನ ವರ್ಷದಲ್ಲಿ ಮಳೆನೂ ಕಡಿಮೆ ಇದೆ ಅಂತ. ಸೊ ನಮಗೆ ಮುಂದೆನೇ ತುಂಬ ಕಷ್ಟ ಇದೆ. ಮುಂದೆ ಈ ಬರೋ ಒಂದು ಎಲ್ನಿನೋ ಎಫೆಕ್ಟ್ ಅಂತ ಏನು ಹೇಳ್ತೀವಿ, ಬರೋ 3-4 ವರ್ಷ ತುಂಬ ಕಷ್ಟ ಇದೆ. ಅದನ್ನು ನಾವು ಎತ್ತೆಚ್ಕೊಂಡು ಇವತ್ತು ಗೌರ್ಮೆಂಟ್ ಅದನ್ನು ಬುದ್ಧಿಜೀವಿಗಳು, ಸೈಂಟಿಸ್ಟ್ಗಳು, ಏನೋ ಪರಿಸರವಾದಿಗಳನ್ನೆಲ್ಲ ಕೂರಿಸ್ಕೊಂಡು ಬರೋ ಮಳೆ ಈಗೇನು ಕಡಿಮೆ ಮಳೆ ಆಗುತ್ತೆ ಅದನ್ನು ಉಳಿಸ್ಕೊಂಡ್ರೂ ಸಾಕು. ಬಟ್ ಅದನ್ನು ಉಳಿಸ್ಕೊಳ್ಳೋಕೆ ಏನು ಮಾಡಬೇಕು ಅನ್ನೋದು ಇಮಿಡಿಯೇಟಾಗಿ ಒಂದು ಮೀಟಿಂಗ್ಸ್ಗಳಾಗಬೇಕು, ಒಂದು ಜನ ಆಂದೋಲನ ಆಗಬೇಕು. ಅಪಾರ್ಟ್ಮೆಂಟ್ ಅವರು ಇವತ್ತಿಂದನೇ ಒಂದು ಮಾರ್ಗಸೂಚಿಯನ್ನು ಇದು ಮಾಡಬೇಕು. ನೀವು ಎಲ್ಲರೂ ನೀರು ಉಳಿಸೋದಕ್ಕೆ ಏನೇನು ಮಾಡಬೇಕು ಅಂತ ಭಾರಿ ಇಂಪಾರ್ಟೆಂಟ್ ಇದೆ ಇವತ್ತು. ಅಪಾರ್ಟ್ಮೆಂಟಲ್ಲಿ ಏನಾಗುತ್ತೆ, ಸರ್ ಹೇಳ್ದಂಗೆ ವಲಸೆ ಬಂದವರು ಇರ್ತಾರೆ, ನಾನು ಬಾಡಿಗೆ ಕೊಡ್ತಾ ಇದ್ದೀನಿ, ನಾನು ಅದ್ರ ಬಗ್ಗೆ ನೆಲ ಜಲ ಭೂಮಿ ಬಗ್ಗೆ ಅವ್ರಿಗೇನು ಆಸಕ್ತಿ ಇಲ್ಲ ಅಂದರೆ ಅಲ್ಲಿಗೆ ಹೋಗ್ತೀನಿ ಅಂತ ನಾನು. ಆದರೆ ನಮ್ಮ ಜಲ ನಾವಂತೂ ಇಲ್ಲೇ ಇರಬೇಕಲ್ಲ ನಮಗೆ. ಹಾಗಾಗಿ ಎಲ್ಲ ಗೌರ್ಮೆಂಟು ಒಂದು ದಿಕ್ಸೂಚಿಯನ್ನು ಹೊರಡಿಸ್ಬೇಕು. ಇಡೀ ಅಪಾರ್ಟ್ಮೆಂಟ್ಗಳನ್ನು ಅವ್ರವ್ರ ಅಪಾರ್ಟ್ಮೆಂಟ್ ಅಸೋಸಿಯೇಷನ್ ಅವರು ಒಂದು ದಿಕ್ಸೂಚಿ ಹೊರಡಿಸ್ಬಿಟ್ಟು ನೀವು ಒಂದು ಮನೆಗೆ ಇಷ್ಟೇ ಲಿಮಿಟೆಡ್ ವಾಟರ್ ಅಂತಲೇ ಹೇಳಬೇಕು. ಅದ್ರ ಮೇಲೆ ಆದರೆ ದೇ ಶುಡ್ ಚಾರ್ಜ್ ಹಿಮ್ ಹೆವಿಲಿ. ಆವಾಗ ಆಟೋಮೆಟಿಕ್ಲಿ ನೀರು ಕಡಿಮೆ ಆಗುತ್ತೆ. ಯಾರೇ ನೀರನ್ನು ವೇಸ್ಟ್ ಮಾಡ್ತಾ ಇರೋ ಅವನಿಗೆ ಕಟ್ಟುನಿಟ್ಟಾಗಿ ಕ್ರಮವಾಗಿ ಅದನ್ನು ಫೈನ್ ಹಾಕಬೇಕು. 2ನೇ ಸತಿ ಅವನಿಗೆ ನೀರು ಕಟ್ ಮಾಡಬೇಕು. ಅದು ಮಾಡಿಲ್ಲ ಅಂದರೆ ಉಳಿಕಾಲ ಇಲ್ಲ ನಮಗೆ. ಏನಾದ್ರು ಮಳೆಗೇ ಕಡಿಮೆ ಅಂತ ಈಗ ನಮ್ಗೆ ಬರ್ತಾಯಿದ್ದು ಜೂನಲ್ಲಿ ಮಳೆ ಬರ್ತಾಯಿದ್ದು ಈ ಸತಿ ಬಂದಿಲ್ಲ ಅಂದರೆ ಏನು ಕತೆ ಆಗ್ಬೋದು. ಆಲ್ರೆಡಿ ನೀವು ನಂಬಲ್ಲ ಸರ್, ಬೆಳಿಗ್ಗೆ 5:15 ಫೋನ್ ಶುರು ಆಗತ್ತೆ ನನಗೆ, ಸರ್ ನಿನ್ನೆ ಬರ್ತಾಯಿತ್ತು ಬೋರ್ವೆಲ್ಲಲ್ಲಿ ನೀರು, ಇವತ್ತು ನೀರು ಬರ್ತಾಯಿಲ್ಲ, ಏನಾಗಿರ್ಬೋದು ಸರ್ ಅಂತ. ಅಷ್ಟು ಕಾಲ್ಸ್ಗಳು ಅನ್ಲಿಮಿಟೆಡ್. ನಾವು ಇನ್ನೂ ಏಪ್ರಿಲಲ್ಲಿದ್ದೀವಿ, ಇನ್ನೂ ಮೇ ಪೂರ್ತಿ ಕಳಿಬೇಕು, ಜೂನ್ 15ನೆವರೆಗೆ ಕಳಿಬೇಕು ಮಳೆ ಬಂದರೆ. ಜೂನ್ 15ರೊಳಗೆ ಇಲ್ಲದೋದ್ರೆ ಈ ಮೇ ವಿಲ್ ಬಿ ಒಂದು ಡಿಸಾಸ್ಟರ್ ಅಂತ ಅನಿಸ್ತಾ ಇದೆ ಈಗಿನ ಪರಿಸ್ಥಿತಿ, ಈಗಿನ ಹವಾಮಾನ. ಆಮೇಲೆ ಲಾಸ್ಟ್ ಟೈಮು 35 ಡಿಗ್ರೀಸ್ ಇತ್ತು, ಬಟ್ ಈ ಸತಿ 35 ಡಿಗ್ರೀಸ್ ಇರೋ ಉಷ್ಣ ಅಂದರೆ ಇದು ಅಂದರೆ ನೀವು ಹೊರಗಡೆ ಹೋದರೆ ಚುಚ್ಚುತ್ತೆ. ಇಟ್ಸ್ ಬಿಕಾಸ್ ಆಫ್ ದ UV ರೇಡಿಯೇಷನ್ಸ್ ಇದು ಕಡಿಮೆ ಆಗಿರೋದ್ರಿಂದ. ಲಾಸ್ಟ್ ಟೈಮು 35 ಡಿಗ್ರೀಸ್ ಏನು ನಮಗೆ ಬೆಂಗಳೂರಲ್ಲಿ ಅಂದರೆ ಆಗ್ದೆಲ್ಲ ಇರೋದಂತಲ್ಲ, ಬಟ್ ಈ ಸತಿ ಆ ಎಫೆಕ್ಟೇ ಬೇರೆ ಇದೆ. ನೀವು ನೋಡಿರ್ಬೋದು, ನೀವು ಹೊರಗಡೆ ಹೋದರೆ 35 ಡಿಗ್ರಿ ನಾವು ನೋಡಿದ್ದೀವಿ, ಸುಮಾರು ಸತಿ ಇರುತ್ತೆ, ಅದೇನು ದೊಡ್ಡ ವಿಷಯ ಅಲ್ಲ. ಆದರೆ ಈ ಎಫೆಕ್ಟ್ ತೀಕ್ಷ್ಣತೆ ಅಂತ ಏನು ಹೇಳ್ತೀವಿ ಅದು ಜಾಸ್ತಿ ಇದೆ ಈ ಸತಿ ಬಿಸಿಲಲ್ಲಿ. ಎಸ್ ರಾಜ್, ಈಗ ಸರ್ಕಾರದಿಂದ ನೀವು ಏನು ನಿರೀಕ್ಷೆ ಮಾಡ್ತೀರಿ, ಏನು ಮಾಡಬೇಕು, ವಾಟ್ ನೆಕ್ಸ್ಟ್? ಸರ್, ಸರ್ಕಾರ ತಕ್ಷಣ ಎಚ್ಚೆತ್ಕೊಂಡು ಜಾಗೃತರಾಗಿ ವೈಜ್ಞಾನಿಕವಾಗಿ ಮಳೆ ನೀರನ್ನು ಯಾವ ರೀತಿ ಸಂಗ್ರಹಣೆ ಮಾಡ್ಕೊಳ್ಳೋದು. ಈಗ ಮುಂಗಾರು ಮಳೆ ಯಾವ ಪ್ರದೇಶದಿಂದ ಯಾವ ದಿಕ್ಕಿಂದ ಬರುತ್ತೆ, ಆಗ ಅದನ್ನು ಶೇಖರಣೆ ಮಾಡ್ಕೊಳ್ಳೋದಕ್ಕೆ ಏನು ಮಾಡಬೇಕು, ಯಾವ ರೀತಿ ವೈಜ್ಞಾನಿಕ ಭೂತಜ್ಞರನ್ನು, ರೈತರನ್ನು, ಜಲತಜ್ಞರನ್ನು ಎಲ್ಲ ನೇಮಿಸ್ಕೊಳ್ಬೇಕು. ಹೊಸ ಕೆರೆಗಳನ್ನು ನಿರ್ಮಾಣ ಮಾಡಬೇಕು, ಬೋರ್ವೆಲ್ಲ ಬಾವಿಗಳನ್ನು ನಿರ್ಮಾಣ ಮಾಡಬೇಕು. ಮತ್ತು ಮುಂಗಾರು ಆದಮೇಲೆ ನಂತರ ಹಿಂಗಾರು ಬರ್ತದೆ. ಹಿಂಗಾರು ಭೂ ಪ್ರದೇಶದಲ್ಲಿ ಯಾವ ರೀತಿ ಅಭಿವೃದ್ಧಿ ಪಡಿಸ್ಕೊಳ್ಬೇಕು. ಈ ರೀತಿ ಆದರೆ 100ಕ್ಕೆ 100 ಜಲ ಸಮಸ್ಯೆ ಬಗೆಹರಿಯುತ್ತೆ. ರೈತರು ಸಮೃದ್ಧವಾಗಿರ್ತಾರೆ, ಬೆಳೆಗಳು ಸಮೃದ್ಧವಾಗಿರುತ್ತೆ, ಗಿಡಮರಗಳು ಸಮೃದ್ಧವಾಗಿರುತ್ತೆ, ಪಕ್ಷಿಗಳು ಸಹ ಸಮೃದ್ಧವಾಗಿರುತ್ತೆ, ಜನರು ನೆಮ್ಮದಿಯಾಗಿರ್ತಾರೆ ಸರ್. ವೈಜ್ಞಾನಿಕವಾಗಿ ಆಗಬೇಕಿದು. ಇದು ಯಾವುದೋ ಈ ಪ್ರದೇಶದ ಇಲ್ಲಿ ಕಟ್ಟರೆ ಆ ರೀತಿ ಅಲ್ಲ. ಭೌಗೋಳಿಕವಾಗಿ ಋತುಮಾನಗಳಿಗೆ ಅನುಗುಣವಾಗಿ ನಾವು ವ್ಯವಸ್ಥಿತವಾಗಿ ಜಲ ಸಂಗ್ರಹಣ ಮಾಡಬೇಕು. ಇಲ್ಲ ಅಂದರೆ ಇದು ಈಗಾಗಲೇ ಆಪತ್ತು ಬಂದಿದೆ. ಕಟ್ಟಿಟ್ಟ ಬುತ್ತಿ ಅಲ್ಲ, ಆಲ್ರೆಡಿ ಕಟ್ಟಿಟ್ಟ ಬುತ್ತಿ. ಇದು ಅಳಿವು ಉಳಿವಿನ ಪ್ರಶ್ನೆ ಈಗಿರುವಂಥದ್ದು. ಇದನ್ನ ರಾಜಕಾರಣಿಗಳು ಅರ್ಥ ಮಾಡಿಕೊಂಡು ತಕ್ಷಣ ತಮ್ಮ ಸ್ವಾರ್ಥವನ್ನು, ತಮ್ಮ ರೋಲ್ ಕಾಲ್ಗಳನ್ನೆಲ್ಲ ಬಿಟ್ಟು
ತಜ್ಞರನ್ನು ಭೇಟಿ ಮಾಡಬೇಕು. ಜಲ ತಜ್ಞರನ್ನು, ಭೂ ತಜ್ಞರನ್ನು, ಸಸ್ಯ ತಜ್ಞರನ್ನು, ಪಕ್ಷಿ ತಜ್ಞರನ್ನು, ಪ್ರಾಣಿ ತಜ್ಞರನ್ನು, ಜಲ ತಜ್ಞರನ್ನೆಲ್ಲ ಮಾಡಿ ಒಂದು ಅಭಿಪ್ರಾಯಕ್ಕೆ ಬಂದು ಎಲ್ಲೆಲ್ಲಿ ಹೊಸ ಹೊಸ ಕೆರೆಗಳ ನಿರ್ಮಾಣ ಮಾಡ್ಬೋದು ಖಂಡಿತ ಮಾಡಬೇಕು ಇವರು. ಅದಕ್ಕೋಗಿ ವಿಶ್ವ ಬ್ಯಾಂಕ್ ಸಾಲ ತರ್ತೀನಿ ಅಂದರೆ ಅದು ನಾಚಿಗೇಡಿತನ. ಒಂದು ಕೆರೆ ನಿರ್ಮಾಣ ಮಾಡೋದಕ್ಕೆ ವಿಶ್ವ ಬ್ಯಾಂಕಿಂದ ಸಾಲ ಬೇಕಾ ಇವರಿಗೆ? ಎಷ್ಟೆಷ್ಟು ಯೋಜನೆಗಳನ್ನು ತಂದು ಪೂರ್ಣಗೊಳ್ದಿರ ಸಾವಿರಾರು ಕೋಟಿ, ಲಕ್ಷಾಂತರ ಕೋಟಿಗಳು ನಷ್ಟ ಆಗಿದೆ. ಇದ್ರ ಬಗ್ಗೆ ಪ್ರಾಮಾಣಿಕವಾಗಿ ಕೆಲಸ ಮಾಡೋಕೆ ಇವರು. ಇವತ್ತು ಈ ದೇಶ ಉಳಿಬೇಕು, ಈ ರಾಜ್ಯ ಉಳಿಬೇಕು, ಈ ಬೆಂಗಳೂರು ಉಳಿಬೇಕು, ಜನರು ಉಳಿಬೇಕು. ಜನತಾ ಸೇವೆಗೆ ನಾನು ನಿಜವಾದ ನಿಸ್ವಾರ್ಥವಾದ ಸೇವೆಯನ್ನು ನಾನು ಮಾಡಿದ್ದೀನಿ, ಮಾಡ್ತಾ ಇದ್ದೀನಿ ಅನ್ನೋ ಸಾಬೀತು ಮಾಡಬೇಕು ಅವರು. ಈ ಮಾರ್ಗಸೂಚಿ ಬಗ್ಗೆ ಏನು ಹೇಳ್ತೀರಿ ಈ ಸಮಯ? ಇಂಥ ಸರ್, ಮಾರ್ಗಸೂಚಿ ಪ್ರತಿ ವರ್ಷ ಕೆಲಸ ಕಾರ್ಯ ಆಗಬೇಕು. ತಾವ್ ಹೇಳಿದ್ರೆ ಆಗ್ಲೇ ನೋಡಿದೆ ನಾನು, ಮಾರ್ಗಸೂಚಿಗಳು ಬರ್ತಾನೆ ಇರುತ್ತೆ. ಫಸ್ಟ್ ಅದನ್ನ ಅವ್ರ ಮಾರ್ಗವಾಗಿ ಅನುಸರಿಸ್ತಾರ ಕೇಳಿ. ಅವರು ಫಾರಿನ್ ಕಾರಲ್ಲಿ ಇರ್ತಾರೆ, AC ಇರ್ತಾರೆ, ಅವ್ರಿಗೆ ಹಿಮಾಲಯನ್ ವಾಟರ್ ಬರ್ತದೆ. ಮಾಮೂಲಿ ಬಿಸ್ಲರಿ ವಾಟರ್ ಕುಡಿಯಲ್ಲ ಅವರು, ಹಿಮಾಲಯನ್ ವಾಟರ್ ಕುಡಿಯೋದು ಅವರು. ಅದಕ್ಕಿಂತ ಹೆಚ್ಚು ನೀ ಕುಡಿಬಹುದು ಗೊತ್ತಿಲ್ಲ ನನಗೆ. ಏನು ವ್ಯತ್ಯಾಸ ಸರ್? ವ್ಯತ್ಯಾಸ ಏನು? ವ್ಯತ್ಯಾಸ ಹೇಳ್ತಾರೆ ಅಷ್ಟೇ. ನಿಮ್ಮ ಮಾಧ್ಯಮದಲ್ಲಿ ಬರ್ತದೆ, ಪತ್ರಿಕೆಯಲ್ಲಿ ಬರ್ತದೆ. ಆದರೆ ಜನತೆಗೆ ಬೇಕಾದಂಥ ಅನುಕೂಲಗಳನ್ನು ಮಾಡ್ಕೊಳ್ತಾರೆ. ಪ್ರಕೃತಿ ವಿಕೋಪ ಇದು. ಇದಕ್ಕೆ ಬೇಕಾದಂಥ ಸಂಪನ್ಮೂಲಗಳನ್ನು ಅವರು ಕ್ರೋಢೀಕರಣ ಮಾಡಿ ಜನತೆಗೆ ವಿತರಣೆ ಮಾಡಬೇಕು. ಮಾಡ್ತಾ ಇದ್ದಾರಾ? ಹೋಗ್ಲಿ ಒಂದು ಹಣ್ಣು ಹಂಪಲು ಕೊಡ್ತಾ ಇದ್ದಾರೆ, ಕೈಲಾಗದೇ ಇರೋರಿಗೆ, ಬಡವ್ರಿಗೆ ಮನೆಗೆ ವಿತರಣೆ ಮಾಡಿ. ಎಲೆಕ್ಷನ್ ಟೈಮಲ್ಲಿ ಕೊಡ್ತೀರಾ, ಎಲ್ಲ ಮೂಗ್ಬಟ್ಟು ಕೊಡ್ತೀರಾ, ವಾಲೆ ಕೊಡ್ತೀರಾ, ಏನೇನೋ ಕೊಡ್ತೀರಲ್ಲ. ಈ ಟೈಮ್ನಲ್ಲಿ ಮಾಡ್ಬೇಕು ಸರ್ ನಿಜವಾದ ಸೇವೆ ಅಂದರೆ. ಎಲೆಕ್ಷನ್ ಟೈಮ್ನಲ್ಲೆಲ್ಲ ಮಾಡೋದು. ಈ ಟೈಮ್ನಲ್ಲಿ ಮನೆಗೆ ಹೋಗಿ ಯಾರು ಪೇಷಂಟ್ ಇದ್ದಾರೆ ಅವ್ರಿಗೆಲ್ಲ ಕೊಟ್ಟು ಏನೆಲ್ಲ ಬೇಕು, ಅಥವಾ ಜನರಲ್ ಆಗಿ ಏನು, ಯಾರ ಮನೆಯಲ್ಲಿ AC ಇಲ್ಲ, AC ಕೊಡ್ಸಿ. ಈಗ AC ಬೇಡ ನಮ್ಗೆ, ಹಣ್ಣು ಹಂಪಲು ಕೊಡ್ಲಿ ಸರ್. ಇವತ್ತು 1 kg ಹಣ್ಣು ಹಂಪಲು ಟಿವಿ ಕೊಟ್ಟಿದ್ರಲ್ಲ ಅದನ್ನ ಹೇಳ್ತಾ ಇರೋದು. ಅಲ್ಲ, AC ಇಂದನೇ ಪ್ರಾಬ್ಲಮ್ ಆಗಿರೋದು ಮೇಜರ್ ಸರ್. ಪರಿಸರ AC ಇಂದ ಭಾಳ ಹಾಳಾಗ್ತಾ ಇದೆ ಸರ್. ಹಾಗಾಗಿ ಅವ್ರವ್ರ ವಾರ್ಡಲ್ಲಿ, ಅವ್ರವ್ರ ಹಳ್ಳಿಲಿ ಹೋಗಿ ಬಡವರಿಗೆ ಹಣ್ಣು ಹಂಪಲು ಕೊಡಿ, ಒಂದು ಪಾಂಪ್ಲೆಟ್ ಕೊಡಿ, ಓದಕ್ಕೆ ಬರೆದಿರೋ ತಿಳುವಳಿಕೆ ಹೇಳಿ. ಈ ಒಂದು ಪರಿಸರದಲ್ಲಿ, ಈ ಒಂದು ವಾತಾವರಣದಲ್ಲಿ ನೀವಿಂಥ ಆಹಾರಗಳನ್ನು ಸೇವನೆ ಮಾಡಬೇಕು, ಇದಕ್ಕೆ ಬೇಕಾದಂಥ ಎಲ್ಲ ರೀತಿಯ ಅನುಕೂಲಗಳನ್ನು ನಾವು ಕೊಡ್ತೀವಿ, ಕೊಡಬೇಕು ಅವರು. ಎಸ್ ಮೇಡಮ್ ಅವರೇ, ಈ ಸಮಯದಲ್ಲಿ ಆರೋಗ್ಯವನ್ನು ಕಾಪಾಡ್ಕೊಳ್ಬೇಕು ಅಂತ ಹೇಳಿದ್ರೆ ಎಷ್ಟು ನೀರು ಕುಡಿಬೇಕಾಗುತ್ತೆ? ಎಷ್ಟು ಲೀಟರ್ ನೀರು ಅಗತ್ಯ ಇದೆ? ಮನುಷ್ಯನಿಂದ ಮನುಷ್ಯನಿಗೆ ಡಿಫರ್ ಆಗುತ್ತೆ. ಆದರೆ ನಾರ್ಮಲಿ 3 ಲೀಟರ್ಸ್ ಇಸ್ ಕಂಪಲ್ಸರಿ ಫಾರ್ ಎನಿ ಹ್ಯೂಮನ್ ಬೀಯಿಂಗ್. 3 ಲೀಟರ್ ಬೇಕೇ ಬೇಕು. ಮಕ್ಕಳಿಗೆ ಮತ್ತು ಹೆಂಗಸರಿಗೆ ನೋಡಿದಾಗ ಅವರು ಮನೇಲಿದ್ರೂ ಕುಡಿಯೋದು ಕಡಿಮೆ. ನೀವು ನೋಡಿದರೆ ಅದೇ ಮೇಜರ್ ಪ್ರಾಬ್ಲಮ್ ಆಗ್ತಿರೋದು. ಡಿಹೈಡ್ರೇಷನ್ ಆಗ್ತಿದೆ ಮಕ್ಕಳಲ್ಲಿ. ತುಟಿ ಒಣಗಿದಾಗ ಅದು ದಟ್ ಇಸ್ ಒನ್ ಆಫ್ ದ ಸೂಚನೆ, ನನಗೆ ನೀರು ಕಮ್ಮಿ ಕುಡ್ದಿದ್ದೀನಿ, ನಾನು ಕುಡಿಬೇಕು ಅನ್ನೋದು. ಸೊ ಈ ನೀರು ಕುಡಿಯೋದು ಭಾಳ ಇಂಪಾರ್ಟೆಂಟು. 3 ಲೀಟರ್ಸ್ ಕಂಪಲ್ಸರಿ ಯಾವುದೇ ಮನುಷ್ಯನಿಗೆ. 3 ಲೀಟ್ರ್ ಬೇಕೇ ಬೇಕು. ಅದ ನಂತರ ನಿಮ್ಮ ಬಾಡಿ ರಿಕ್ವೈರ್ಮೆಂಟ್ಗೆ, ನೀವು ತುಂಬ ಹೊರಗಡೆ ಬಿಸಿಲಲ್ಲಿ ಹೋಗಿ ಬಂದಿದ್ರೆ ನಿಮಗೆ ನೀರಿನ ಅಂಶ ಇನ್ನೂ ಜಾಸ್ತಿ ಬೇಕು ಅನಿಸುತ್ತೆ. ಇಲ್ಲ ಅಂದರೆ ಅದರ ನೆಸೆಸಿಟಿ ಅನಿಸಲ್ಲ. ಬಟ್ ನಾರ್ಮಲ್ ಮನೆ ಒಳಗಿರೋರಿಗೆ ಅಥವಾ ಲಘು ಕೆಲಸಗಳನ್ನು ಮಾಡ್ತಿರೋರಿಗೆ 3 ಲೀಟರ್ಸ್ ಕಂಪಲ್ಸರಿ. ಯಾಕೆಂದರೆ ಮಸಲ್ ಕ್ರ್ಯಾಂಪ್ ಆಗೋಗುತ್ತಿಲ್ಲ ಅಂದರೆ, ಮಸಲ್ ಕ್ರ್ಯಾಂಪ್ ಆಗಿ ಮಸಲ್ ನೋವು ಬರೋದು ಇವೆಲ್ಲ ಆಗೋದು ಜಾಸ್ತಿ ಆಗುತ್ತೆ. ಸೊ ಹಾಗಾಗಿ 3 ಲೀಟರ್ಸ್ ಇಸ್ ಕಂಪಲ್ಸರಿ ಫಾರ್ ಎನಿಬಡಿ, ಎನಿ ಸೀಸನ್. 3 ಲೀಟರ್ಸ್ ಬೇಕೇ ಬೇಕು ಮಿನಿಮಮ್. ಆದರೆ ಅದು ನೀರು ನಾಟ್ ಈಗ ರಸಮ್ ಆಗಲಿ ಜ್ಯೂಸ್ ಆಗಲಿ ಕನ್ಸಿಡರ್ ಮಾಡಲ್ಲ, ಅದನ್ನು ನೀರು ಅಂತ ಕನ್ಸಿಡರ್ ಮಾಡಲ್ಲ. ನೀರಂದರೆ ನೀರೇ, ಪ್ಲೇನ್ ವಾಟರ್. ನೋ ಜ್ಯೂಸ್, ನೋ ಲಿಕ್ವಿಡ್ಸ್ ಇಸ್ ಕನ್ಸಿಡರ್ಡ್ ಆಸ್ ದಟ್ ಬಿಕಮ್ಸ್ ಓನ್ಲಿ, ಅದೇನಾಗುತ್ತೆ ಲಿಕ್ವಿಡ್ ಡಯಟ್ಗೆ ಪೂರೈಸುತ್ತೆ ಅಷ್ಟೇ. ಬಟ್ ವಾಟರ್ ಅಂದರೆ ಪ್ಲೇನ್ ವಾಟರ್ 3 ಲೀಟರ್ ಇಸ್ ಕಂಪಲ್ಸರಿ ರಿಕ್ವೈರ್ಡ್. ನಾರ್ಮಲ್ ಕೋಲ್ಡ್? ನಾರ್ಮಲ್ ವಾಟರ್, ನಾಟ್ ಕೋಲ್ಡ್ ವಾಟರ್. ಕೋಲ್ಡ್ ವಾಟರ್ನ ತಗೊಳ್ಳೇಬಾರ್ದು ಯಾವುದೇ ವ್ಯಕ್ತಿ ಇರ್ಬೋದು, ಯಾವುದೇ ಟೈಮಲ್ಲಿ. ಆಸ್ ಲಾಂಗ್ ಆಸ್ ಈ ರೂಮಿನ ವಾತಾವರಣ, ನೀವು ನಿಮ್ಮ ಮನೆಯ ವಾತಾವರಣದ ನೀರು ಕುಡಿದಾಗ ನಿಮಗೆ ಜಾಸ್ತಿ ದಣಿವಾಗಲ್ಲ. ಯು ಫೀಲ್ ಮಚ್ ಮೋರ್ ರೀ ಎನರ್ಜೈಸ್ ಆಗ್ತೀರಾ ರೂಮ್ ಟೆಂಪ್ರೇಚರ್. ಅದು ಕೋಲ್ಡ್ ನೀರು ಕುಡಿದಾಗ ನಾಲಿಗೆ ಮೇಲೆ ಇರೋವರೆಗೂ ಅಷ್ಟೇ, ಅಂದರೆ ಬಾಯಲ್ಲಿ ಇರೋವರೆಗೂ ಮಾತ್ರ ಅದು ತಂಪು ಅನ್ಸುತ್ತೆ. ಒಳಗೆ ಹೋದ ನಂತರ ಅದು ತಂಪಿಲ್ಲ. It will not be cold. So 3 liters of plain water, what I will always say, every human has to consume. ಎಸ್ ಮೇಡಮ್, ನಾನು ಅಗೇನ್ ಫುಡ್ ಕಡೆ ಬರ್ತೀನಿ. ಈಗ ಯಾವ ಫುಡ್ಡನ್ನು ಅವಾಯ್ಡ್ ಮಾಡಬೇಕು ಈ ಸಂದರ್ಭದಲ್ಲಿ? ಆಯಿಲ್, ನಾನ್ ವೆಜಿಟೇರಿಯನ್ಸ್ ಅಂದರೆ ಹೈ ಫ್ಯಾಟ್ ಫುಡ್ಸ್. ಹೈ ಫ್ಯಾಟ್ ಇರ್ಬೋದು, ಅಂದರೆ ತುಂಬ ಆಯಿಲಲ್ಲೇ ಫ್ರೈ ಮಾಡಿದ್ದ ಐಟಮ್ಸ್ ಇರ್ಬೋದು. ಈಗ ಗೋಬಿ ಮಂಚೂರಿಯನ್ ಅಂತ ಹೇಳಿದ್ರು, ಸೊ ವಿಚ್ ಇಸ್ ಆ್ಯಕ್ಚುಲಿ ವೆರಿ ಬ್ಯಾಡ್ ಫಾರ್ ಹೆಲ್ತ್. ಅದು ಎನಿ ಸೀಸನಲ್ಲೂ ಅದು ಇಟ್ ಈಸ್ ನಾಟ್ ಅಡ್ವೈಸಬಲ್. ಗೋಬಿ ಮಂಚೂರಿಯನ್ ಇರ್ಬೋದು. ಆದಷ್ಟು ತಂದೂರ್ ಫುಡ್ಸ್ ಅಂತ ಹೇಳ್ತೀವಿ. ಅಂದರೆ
ಕೆಂಡದ ಮೇಲೆ ಮಾಡಿರುವಂಥ ಪದಾರ್ಥಗಳು. ಸೊ ಕೆಂಡದ ಮೇಲೆ ಮಾಡಿರೋ ಪದಾರ್ಥಗಳಲ್ಲಿ ಎಣ್ಣೆ ಕಡಿಮೆ ಇರುತ್ತೆ ಮತ್ತು ಅದು ಈಸಿ ಟು ಡೈಜೆಸ್ಟ್ ಇರುತ್ತೆ. ಸೊ ಹಾಗಾಗಿ ಅವಾಯ್ಡ್ ಆಲ್ ಕೈಂಡ್ಸ್ ಆಫ್ ಡೀಪ್ ಫ್ರೈಡ್ ಫುಡ್ಸ್ ಎನಿ ಟೈಮ್ ಆಫ್ ದ ಡೇ, ವೆದರ್ ಇಟ್ ಇಸ್ ಈವ್ನಿಂಗ್ ಮಾರ್ನಿಂಗ್ ಅಂತ ಏನಿಲ್ಲ. ಆಮೇಲೆ ತುಪ್ಪ ಸರಿ ಸಮಾನವಾಗಿ ತುಪ್ಪ ಚಪಾತಿಯಲ್ಲಿರ್ಬೋದು, ರೋಟೀಸಲ್ಲೇ ಯೂಶಲಿ ತುಪ್ಪ ಕಮ್ಮಿ ಮಾಡ್ತಾರೆ. ತುಪ್ಪ ಈ ಟೈಮಲ್ಲೇ ಬಾಡಿನ ಕೂಲ್ ಆಗಿಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಹೇಗೆ ಗುಲ್ಕಂದ್ ಆ್ಯಂಡ್ ಬಟರ್ ಹೇಗೆ ಹೆಲ್ಪ್ ಮಾಡುತ್ತೋ, ಸೊ ತುಪ್ಪ ಈಸ್ ಆಲ್ಸೋ ಅನದರ್ ಗುಡ್ ಸಬ್ಸ್ಟಿಟ್ಯೂಟ್ ಫಾರ್ ಗುಡ್ ಫ್ಯಾಟ್ ಫಾರ್ ಅ ಹ್ಯೂಮನ್ ಬಾಡಿ. ಈ ಟೈಮಲ್ಲಿ ತುಪ್ಪ ತುಂಬ ಒಳ್ಳೇದಿರುತ್ತೆ. ಮಕ್ಳಿಗಂತೂ ತುಂಬ ಒಳ್ಳೆಯದು. ತುಪ್ಪದ ಅನ್ನ ತಿನ್ನಿಸೋದಿರ್ಬೋದು. ಖಾರ ಆದಷ್ಟು ಕಮ್ಮಿ ಮಾಡ್ತಾನೆ ಇರಬೇಕು ಇವರು. ಯಾವುದೇ ಥರ ಮಸಾಲ ಹರಿದಿರ್ತಾರಲ್ಲ, ಈ ಏನು ಗ್ರೈಂಡೆಡ್ ಮಸಾಲ ಟು ಬಿ ಅವಾಯ್ಡೆಡ್ ಹಿಯರ್. ಸೊ ನಾ ಹೇಳ್ದಂಗೆ ಗೆಣಸು, ಗೆಣಸು ಇವಾಗ ತುಂಬ ಅವೈಲಬಲ್ ಇದೆ. ಅದನ್ನು ಹೆಂಚಿನ ಮೇಲೆ ಸುಟ್ಟಿ ತಿನ್ಬೋದು, ಸ್ಪ್ರಿಂಕ್ಲಿಂಗ್ ಲಿಟಲ್ ವಾಟರ್. ಸೊ ದಟ್ ಬಿಕಮ್ಸ್ ಮೋರ್ ಬೆಸ್ಟ್ ಏನು ಸ್ನ್ಯಾಕ್ ಟೈಮಲ್ಲೇ, ಗುಡ್ ಸ್ನ್ಯಾಕ್. ಡ್ರೈ ಫ್ರೂಟ್ಸ್ ಸೋಕ್ಡ್ ಇನ್ ವಾಟರ್, ಆ ಥರ. ವಿಜಯ್ ಸರ್, ಸರ್ ಹೇಗೆ ಈಗ ತಾಪಮಾನವನ್ನು ಕಡಿಮೆ ಮಾಡಬೇಕಂದ್ರೆ ಏನು ಮಾಡಬೇಕು? ಈಗಂತೂ ಮುಗ್ದೋಗಿದೆ, ನೆಕ್ಸ್ಟ್ ನಾವು ಎಚ್ಚೆತ್ಕೊಳ್ಬೇಕಾಗತ್ತೆ. ಮುಂದೆ ಏನಾಗಬೇಕು ಅಂದರೆ ಒಂದು ಜನ ಆಂದೋಲನ ಆಗಬೇಕು. ಯಾಕಂದರೆ ಎಲ್ಲ ಪಾಲಿಟಿಷಿಯನ್ನೇ ಮಾಡ್ತಾರೆ ಅನ್ನೋದನ್ನ ನಾವು ಫಸ್ಟ್ ಬಿಡಬೇಕಾಗತ್ತೆ. ಒಂದು ಜನ ಆಂದೋಲನ ಆಗಬೇಕು. ಒಂದು ನಾವೆಲ್ಲ ಮಳೆಗಾಲದಲ್ಲಿ ರೈನ್ ವಾಟರ್ ಹಾರ್ವೆಸ್ಟಿಂಗ್ ಮ್ಯಾಂಡೇಟ್ರಿ ಆಗಿ ಮಾಡಲೇಬೇಕು. ಗ್ರೌಂಡ್ ವಾಟರ್ ರೀಚಾರ್ಜ್ ಮಾಡಬೇಕು. ಸೆಕೆಂಡ್ ಏನಾಗಿದೆ ಅಂದರೆ, ಈಗ ನಾವು ಬ್ಯಾಂಗ್ಳೂರಲ್ಲಿ ನಾವು ಈಗೇನೇ ಗಾರ್ಡನ್ ಮಾಡಬೇಕು, ಇನ್ನೊಂದು ಲಾಲ್ಬಾಗ್ ಕಬ್ಬನ್ ಪಾರ್ಕ್ ಮಾಡಬೇಕಂದ್ರೆ ಜಾಗ ಇಲ್ಲ. ಸೊ ನಾನು ಈಗ ಒಂದು ಟೆರೆಸ್ ಗಾರ್ಡನಿಂಗ್ ಅನ್ನೋದನ್ನ ಎಲ್ಲರೂ ಬ್ಯಾಂಗ್ಳೂರಲ್ಲಿ ತೊಗೊಂಡ್ರೆ ಸುಮಾರು ಅದರಿಂದ ಬೆನಿಫಿಟ್ಸ್ ಇದೆ. ಒಂದು, ಯಾರು ಮೇಲ್ಛಾವಣಿ ಇರುತ್ತೆ ಅದ್ರ ಮೇಲೆ ನೀವು ಯಾವಾಗ ನೀವು ಗಿಡಗಳು ಬೆಳೆಸ್ತೀರಾ, ಕೆಳಗಡೆ ಇರೋದು ತಣ್ಣಗಾಗುತ್ತೆ. ಒಂದು. ಸೆಕೆಂಡು, ಈ ಹೀಟ್ ಐಲ್ಯಾಂಡ್ ಎಫೆಕ್ಟ್ ಬಗ್ಗೆ ನಾನು ಏನು ಮಾತಾಡ್ತಾ ಇದ್ದೆ, ಅದು ರೇಡಿಯೇಷನ್ ಬ್ಯಾಕ್ ಆಗುತ್ತಲ್ಲ, ಅದು ಕಡಿಮೆ ಆಗುತ್ತೆ. ಸೊ ಏನಾಗುತ್ತೆ, ಒಂದೇ ಕಡೆ ಕಾನ್ಸಂಟ್ರೇಟೆಡ್ ಹೀಟ್ ಆಗಲ್ಲ, ಅದೊಂದಾಗುತ್ತೆ. ಸೆಕೆಂಡ್ ಏನಾಗುತ್ತೆ, ದಟ್ ವಿಲ್ ಗಿವ್ ಮೋರ್ ಗ್ರೀನ್ರಿ, ಆಕ್ಸಿಜನ್ ಆ್ಯಂಡ್ ದೆನ್ ದ ಕೂಲಿಂಗ್ ಎಫೆಕ್ಟ್ ಕೊಡುತ್ತೆ. ಸೊ ಅದನ್ನು ಒಂದು ಗೌರ್ಮೆಂಟು ಮ್ಯಾಂಡೇಟ್ರಿ ಮಾಡಬೇಕು. ಗೌರ್ಮೆಂಟ್ ಹ್ಯಾಸ್ ಟು ಪುಷ್ ದ್ಯಾಟ್ ಎವ್ರಿಬಡಿ ಶುಡ್ ಹ್ಯಾವ್ ದ ಮ್ಯಾಂಡೇಟ್ರಿ. ನೀವು ಎಷ್ಟೊಂದು ಅಪಾರ್ಟ್ಮೆಂಟ್ ಇದೆ ಅಂದರೆ ನಿಮ್ಮದು ಟೆರೆಸ್ ಗಾರ್ಡನಿಂಗ್ ಇಸ್ ಮ್ಯಾಂಡೇಟ್ ಮಾಡಬೇಕು. ನೀವು ಹೆಂಗೆ STP ಮತ್ತು ಇದನ್ನು ಏನು ರೈನ್ ವಾಟರ್ ಹಾರ್ವೆಸ್ಟಿಂಗ್ ಮ್ಯಾಂಡೇಟ್ರಿ ಮಾಡಿದ್ದೀರಾ, ಹಂಗೆ ಟೆರೆಸ್ ಗಾರ್ಡನಿಂಗ್ ಇವತ್ತು ಮ್ಯಾಂಡೇಟ್ರಿ. ಯಾಕೆಂದ್ರೆ ನಾವು ಇನ್ನೂ 100 ಎಕರೆ ಅಥವಾ 500 ಎಕರೆ ಕಬ್ಬನ್ ಪಾರ್ಕ್ ತರಕ್ಕೆ ಜಾಗ ಇಲ್ಲ, 1 ಇಂಚೇ ಜಾಗ ಇಲ್ಲ ನಮಗೀಗ. ಸೊ ಈಗ ಇರೋದು ಜಾಗ ಏನೋ ಎಲ್ಲರೂ ಟೆರೆಸ್ ಮಾತ್ರ. ಸೊ ಎಲ್ಲರ ಟೆರೆಸ್ಸಿಗೆ ಎವ್ರಿಬಡಿ ಈಸ್ ರೆಸ್ಪಾನ್ಸಿಬಲ್ ಅಲ್ಲ. ಯಾಕಂದರೆ ಅವರು AC ಯೂಸ್ ಮಾಡ್ತಾ ಇದ್ದಾರೆ, ಅವ್ರು ನೀರು ಹಾಳು ಮಾಡ್ತಾ ಇದ್ದಾರೆ. ಸೊ ಅದನ್ನು ಕಾಪಾಡೋದು ಹೆಂಗೆ? ಸೊ ಒಂದು ಜನ ಆಂದೋಲನ ಆಗಬೇಕು. ಗೌರ್ಮೆಂಟ್ ಹ್ಯಾಸ್ ಟು ಥಿಂಕ್ಸ್ ಸಿಟ್ ಆ್ಯಂಡ್ ಥಿಂಕ್ ಸೈಂಟಿಫಿಕಲಿ, ಕಾಲ್ ದ ಮೀಟಿಂಗ್ ಆಫ್ ಆಲ್ ದ ಇಂಟೆಲೆಕ್ಚುಯಲ್ಸ್ ಆ್ಯಂಡ್ ಟೇಕ್ ಅಪ್ ಎ ಸ್ಟೆಪ್. ಎಸ್ ಸರ್, ಕೊನೆಯದಾಗಿ ಏನು ಹೇಳ್ತೀರಿ? ಸರ್, ಹೆಚ್ಚು ತಂಪನ್ನು ನೀಡುವಂಥ ಗಿಡ ಮರಗಳನ್ನು ಬೆಳೆಸಬೇಕು. ಅದೇ ರೀತಿ ಹೆಚ್ಚು ನೀರು ಹೀರ್ಕೊಳ್ಳೋಂಥ ಗಿಡ ಮರಗಳು ಇದೆ. ಈಗ ಉದಾಹರಣೆಗೆ ಹೊಂಗೆ ಮರ ಮತ್ತು ಬೇವಿನ ಮರ, ಇದು ಹೆಚ್ಚು ತೇವಾಂಶವನ್ನು ಹಿಡಿದುಕೊಳ್ಳುತ್ತೆ ಮತ್ತು ತಂಪನ್ನು ಕೊಡುತ್ತೆ. ಇಂಥ ಗಿಡಗಳನ್ನು ಎಲ್ಲ ರಸ್ತೆ ಬದಿಗಳಲ್ಲಿ, ಮತ್ತು ಹುಣಸೆ ಮರ, ಹಿಂದಿನ ಕಾಲದಲ್ಲಿ ನೋಡ್ಬೋದು ಹೆಚ್ಚಾಗಿ ಹುಣಸೆ ಮರ, ಬೇಲ್ದಣ್ಣಿನ ಮರ ಇತ್ತು. ಅದು ಹೆಚ್ಚು ಸೂರ್ಯನ ಶಾಖವನ್ನು ಹೀರ್ಕೊಂಡು ತಂಪನ್ನು ಕೊಡೋದು. ಅಂಥ ವೈಜ್ಞಾನಿಕವಾದಂಥ ಗಿಡ ಮರಗಳನ್ನು ಬೆಳೆಸು. ಇದ್ಯಾವುದೋ ಪರದೇಶಿ ಗಿಡ ಮರಗಳನ್ನು ಶೋಗಾಗೆ ಹಾಕೋದಲ್ಲ, ಅದೆಲ್ಲ ದುಡ್ಡು ನಷ್ಟ. ನಮ್ಮ ಸ್ವದೇಶಿ ಗಿಡ ಮರಗಳನ್ನು ಹೆಚ್ಚಾಗಿ ಬೆಳೆಸಿ. ಅದು ನಿಜವಾಗ್ಲೂ ನಮಗೆ ತಂಪನ್ನು ಕೊಡುತ್ತೆ, ಜೊತೆಲಿ ಆಹಾರ ಕೊಡುತ್ತೆ, ಪಕ್ಷಿಗಳಿಗೂ ಆಹಾರವಾಗುತ್ತದೆ. ಮೇಡಮ್, ಕ್ವಿಕ್ಕಾಗಿ ಆರೋಗ್ಯವನ್ನು ಹೇಗೆ ಕಾಪಾಡ್ಕೊಳ್ಬೇಕು ಸಮ್ಮರಲ್ಲಿ? ಅಲ್ಲ, ಏನು ನಮ್ಮ ಆರೋಗ್ಯ ನಮ್ಮ ಕೈಯಲ್ಲಿ ಇರುತ್ತೆ, ಕಾಪಾಡ್ಕೊಳ್ಬೇಕು ಅನ್ನೋದು. ಲೆಸ್ ಆಫ್ ಸ್ಪೈಸಿ ಫುಡ್ಸ್ ಆಲ್ವೇಸ್ ನಾನು ಹೇಳೋದು. ಕಮ್ಮಿ ಖಾರದ ಅಂಶ ಊಟ ಮಾಡಬೇಕು. ಎಣ್ಣೆಗಿಂತ ಜಾಸ್ತಿ ತುಪ್ಪ ಬಳಸೋದ್ರಿಂದ ಇನ್ನೂ ಡೈಜೆಸ್ಟಿವ್ ಸಿಸ್ಟಮ್ ಕಾಮಾಗಿಡುತ್ತೆ. ನ್ಯಾಚುರಲ್ ನಮಗೆ ಅವೈಲಬಲ್ ಇರುವಂಥ ಫ್ರೂಟ್ಸ್ ಆ್ಯಂಡ್ ವೆಜಿಟೇಬಲ್ಸು, ನಮ್ಮ ಈ ಲೋಕಲ್ ಫ್ರೂಟ್ಸು ವೆಜಿಟೇಬಲ್ಸು, ಅದಕ್ಕೆ ಪ್ರಾಮುಖ್ಯತೆ ಕೊಡಬೇಕು. ಯಾಕೆಂದರೆ ನಮ್ಮ ಡೈಜೆಸ್ಟಿವ್ ಸಿಸ್ಟಮ್ ಅದನ್ನು ಆಕ್ಸೆಪ್ಟ್ ಮಾಡೋದ್ರಲ್ಲಿ ರೆಡಿ ಇರುತ್ತೆ. ಸೊ ಅದು ನಮಗೆ ಮಕ್ಕಳಿಗೆ ಅದು ತುಂಬ ಒಳ್ಳೆಯದಾಗತ್ತೆ. ಸೊ ದಟ್ ವಿಲ್ ಬಿ ದ ಬೆಸ್ಟ್ ಥಿಂಗ್. ಥ್ಯಾಂಕ್ ಯು ವೆರಿ ಮಚ್. 3 ಜನಕ್ಕೆ ಸುತ್ತು ಕಾರ್ಯಕ್ರಮಕ್ಕೆ ಜಾಯ್ನ್ ಆಗಿದೆ. ಎಸ್, ನೋಡಿದ್ರಲ್ಲ ವೀಕ್ಷಕರೇ, ತಜ್ಞರು ಕೊಟ್ಟಿರುವಂಥ ಸಲಹೆಗಳನ್ನು ಎಲ್ಲರೂ ಕೂಡ ಅದನ್ನು ಪಾಲನೆ ಮಾಡಬೇಕಾಗತ್ತೆ. ಪ್ರತಿಯೊಬ್ಬರ ಜವಾಬ್ದಾರಿ ಕೂಡ ಅದು. ಆ್ಯಂಡ್ ನಮ್ಮ ಆರೋಗ್ಯ ನಮ್ಮ ಕೈಲಿ ಇರುತ್ತೆ, ಜೊತೆಗೆ ದೊಡ್ಡ ಸಂಪತ್ತು ಅದು ನಮಗೆ. ಸೊ ಅದನ್ನು ನಾವು ಕಾಪಾಡಿಕೊಳ್ಳಬೇಕಾಗತ್ತೆ. ಅದರ ಜೊತೆಗೆ ನೀರಾವರಿಯನ್ನು ಉಳಿಸ್ಕೊಳ್ಬೇಕಾಗತ್ತೆ. ನೀವು ಯಾವಾಗ ಮಳೆಗಾಲದಲ್ಲಿ ಮಳೆಯನ್ನು ಇಂಗನ್ನು ನೀವು ಯಾವಾಗ ಮಳೆ ಬರುವಂಥ ಸಂದರ್ಭದಲ್ಲಿ ಆ ಮಳೆಯನ್ನು ಹಿಡಿದಿಟ್ಟುವಂಥ ಕೆಲಸವನ್ನು ಮಾಡಬೇಕು. ಅದ್ರ ಜೊತೆಗೆ ಸಹಜವಾಗಿ ಗಿಡ ಮರಗಳನ್ನು ಬೆಳೆಸುವಂಥ ಕಾರ್ಯ ಆಗಬೇಕು. ಆವಾಗ ತಾನಾಗೆ ಈ ರೀತಿಯ ಡಿಗ್ರಿಯ ತಾಪಮಾನ ಏನಿರುತ್ತಲ್ಲ ತಾನಾಗೆ ಕಡಿಮೆ ಆಗುತ್ತೆ. ಆಮೇಲೆ ಸರ್ಕಾರದ ಮಾರ್ಗಸೂಚಿಯನ್ನು ಈ ಸಮಯದಲ್ಲಿ ಎಲ್ಲರೂ ಪಾಲನೆ ಮಾಡಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ. ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.